ಸೊ ಎಲ್ಲರಿಗೂ ನಮಸ್ಕಾರ. ಹಿಂದೆ ಕೂತ್ಕೊಂಡವ್ರು ಕೇಳಿಸ್ತಾ ಇದೆಯಾ? ಇಲ್ಲಲ್ಲ, ಕೇಳಿಸ್ತಾ ಇದೆಯಾ? ಎಲ್ಲರೂ ಜೋರಾಗಿ ಹೇಳ್ಬೇಕು, ಐ ಆಮ್ ದ ಬೆಸ್ಟ್. ಈಗ ಪ್ರಶ್ನೆ ಕೇಳ್ಕೊಳ್ಬೇಕು, ಆರ್ ಯು ಆಮ್ ಐ ದ ಬೆಸ್ಟ್? ಡೌಟ್ ಬರ್ತಿಲ್ಲ? ಹೌದಾ? ಸೊ ಆ ಡೌಟ್ ಅನ್ನ ತೆಗೆದು ಹಾಕಲಾಗಿದೆ. ಯಾಕೆ ಡೌಟ್ ಬರುತ್ತೆ? ನನ್ನ ಬೆಸ್ಟ್ ಇದೇನೋ ಇನ್ನು ಅಂದಾಗ ನಾವು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಳ್ತೀವಲ್ಲ, ಅವಾಗ ಅವನಷ್ಟು ನಾ ಚಲೋ ಇಲ್ಲ, ಅಕ್ಕಿಯಷ್ಟು ನಾ ಚಲೋ ಇಲ್ಲ, ಅಕ್ಕಿಯಷ್ಟು ನಾ ಚೆಂದಿಲ್ಲ, ಅವನಷ್ಟು ನಾ ತೆಳ್ಳಗಿಲ್ಲ, ಹಿಂಗೆ ಕಂಪ್ಯಾರಿಸನ್ ಮಾಡ್ಕೊಳ್ತೇವಲ್ಲ, ಅವಾಗ ನನ್ನೊಳಗಿನ ಬೆಸ್ಟ್ ಬಗ್ಗೆ ನನ್ನ ಪರಿಚಯನೇ ಆಗುತ್ತೆ. ಮತ್ತೆ ಅದಕ್ಕೆ ನನ್ನೊಂದು ರಿಕ್ವೆಸ್ಟ್, ಆಸ್ ಎ ಗುಡ್ ಫ್ರೆಂಡ್ ಅನ್ರಿ, ಇಲ್ಲ ಅಂಕಲ್ ಅನ್ರಿ, ಎರಡು ನಡೀತಾವಲ್ಲ, ಬೇಕು. ಹೌದಾ? ಅಜ್ಜ ಇನ್ನೊಂದ್ಸಲ ಮತ್ತೆ ಬೇಜಾರ. ಓಕೆ, ಸೊ ಆಸ್ ಎ ಗುಡ್ ಫ್ರೆಂಡ್, ಓಕೆ, ಲೆಟ್ಸ್ ಹಾವ್ ಫ್ರೆಂಡ್ಶಿಪ್. ಹೌದಾ? ಯಾಕಂದ್ರೆ ನನ್ನ ಜೊತೆ ನೀವು ಆಲ್ಮೋಸ್ಟ್ 90 minutes ಯು ಆರ್ ಗೋಯಿಂಗ್ ಟು ಸ್ಪೆಂಡ್, ಅಂಡ್ ಟೈಮ್ ಇಸ್ ವೆರಿ ಪ್ರಿಷಿಯಸ್. ಎಲ್ಲರೂ ಬರುತ್ತೆ ಹೋಗುತ್ತೆ, ಬಟ್ ಸಮಯ ಹೋದ್ಮೇಲೆ ಬರೋದು. ಹೌದಾ? ಸೊ ಆಮೇಲೆ ನಿಂತ್ಕೊಂಡು ನಾನು ನನ್ನ ಬಗ್ಗೆ ಮಾತಾಡ್ತಿಲ್ಲ, ನಿಮ್ಮ ಬಗ್ಗೆ ಮಾತಾಡ್ತಾ ಇಲ್ಲ. ಬಿಕಾಸ್ ಯು ಆರ್ ಮೋರ್ ಇಂಪಾರ್ಟೆಂಟ್ ಫಾರ್ ಅಸ್ ದೆನ್ ಅವರ್ ಸೆಲ್ಸ್. ವಿ ಹ್ಯಾವ್ ಗಾನ್ ದಟ್. ನಮ್ದೆಲ್ಲ ಮುಗ್ದಿದೆ. ವಿ ಹ್ಯಾವ್ ಗಾನ್ ಟು ಎ ಡಿಫರೆಂಟ್ ಝೋನ್ ನಿಂತಿರೋದ್ರಿಂದ. ಸೊ ಫೋಕಸ್, ಲರ್ನ್. ಏನೋ ಹೇಳೋಕ್ಕಿಂತ ಮೊದಲು ಒಂದು ಅರ್ಥ ಮಾಡ್ಕೊಳ್ಳಿ, ಏನ್ ಕೇಳಿಸ್ಕೊಳ್ತೇವೆ we remember only around 10 to 20%. ಮತ್ತೆ ಬೇಕಾದಂತ ಸ್ಪೀಕರ್ ಬರಲಿ, ನಾನಿರ್ಲಿ, ಗುರುರಾಜ್ ಕರ್ಕಿ ಸರ್ ಇರ್ಲಿ, ಇಲ್ಲ ಇನ್ನೊಬ್ಬರ ನಾಗರಾಜ್ ಸರ್ ಇರ್ಲಿ, ವೆರಿ ಗ್ರೇಟ್ ಸ್ಪೀಕರ್ ಓವರ್ ಕಾಮ್ನೆ. ನಾವು ಎಂತ ಒಂದು ಸಭೆಯಲ್ಲಿ ಕುತ್ಕೊಂಡು ಅವ್ರ ಮಾತುಗಳನ್ನು ಕೇಳಿದಾಗ, ಓಕೆ, ನಮ್ಮದು ಪಾಸಿಬಿಲಿಟಿ ಏನಪ್ಪ, ಬ್ರೈನ್ ಪಾಸಿಬಿಲಿಟಿ ಏನಂದ್ರೆ ಇಟ್ ಕ್ಯಾನ್ ರಿಮೆಂಬರ್ ಓನ್ಲಿ 10 to 20%. ಮತ್ತೆ ಯಾರಿಗೆ however smart is, unless he has an elephant memory ಅಂತ ಹೇಳ್ತಾರೆ. ಅದಕ್ಕೆ elephant memory ಅಂದ್ರೆ ಹಿಡಿತನೆಲ್ಲ ಕ್ರಾಸ್ ಮಾಡುವಂತ ಕೆಪಾಸಿಟಿ ಇರ್ತದೆ ಕೆಲವೊಬ್ಬರಿಗೆ ಮಾತ್ರ. ಗೊತ್ತಿಲ್ಲ, ಬಟ್ ಬಹಳ ಜನ ಮೆಜಾರಿಟಿ ನಾನು ಹಿಡ್ಕೊಂಡು ಏನಾದ್ರೂ ಕೇಳಿಸ್ಕೊಳ್ಳಿ. ನಾನು ದೊಡ್ಡ ಕಾನ್ಫರೆನ್ಸ್ ಹೋಗಿದ್ದೆ ಅಂತ ತಿಳ್ಕೊಳ್ಳಿ, ಒಳ್ಳೆ ವ್ಯಕ್ತಿಯೊಬ್ರು ಮಾತಾಡ್ತಾ ಇದ್ದಾರೆ, ತಕ್ಷಣ ಕೇಳಿಸ್ಕೊಂಡು ಹೌದಲ್ಲ ಅನ್ನುವಂತ ಹೋದ್ರು. ಯಾವಾಗ ಸಭೆ ಬಿಟ್ಟು ಹೊರಗಡೆ ಬರ್ತಿದ್ದೆ, ಅವಾಗ ಐ ರಿಮೆಂಬರ್ ಅರೌಂಡ್ 10 to 20% ರೇಂಜ್ ಅಷ್ಟೇ ನೆನ್ಕೊಂಡಿದ್ದೆ. ಉಳಿದನ್ನೆಲ್ಲ ಮಾಡ್ಕೊಡ್ತೇವೆ. ಆ 10 to 20% ಅಲ್ಲಿ ಬಹಳ ನಾನು ನೆನ್ಕೊಳ್ಳೋದೇನಂದ್ರೆ, ಯಾವ್ದು ನನ್ನ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡುತ್ತೆ. ಯೂಸಲಿ ಜೋಕ್ಸು, ಯಾವ್ದಾದ್ರು ಡೈಲಾಗ್ಸು, ಯಾವ್ದಾದ್ರು ಒಂದು ಸನ್ನಿವೇಶ, ಹೌದಾ, ಅವಷ್ಟೇ ನೆನ್ಪಿಡಿತವೆ. ಬಟ್ ಎಸೆನ್ಸ್ ನೆನ್ಪಿಡಿಯೋದಿಲ್ಲ. ಏನ್ ಹೇಳಿದ್ರು, ಅದೊಂದು ಕತೆ ಹೇಳಿ ನನಗೆ ಏನ್ ಮೆಸೇಜ್ ಕೊಟ್ಟರು ಅದು ನೆನ್ಪಿಡಿಯೋದು. ಸರಿ, ನಿಮ್ಗೂ ಅಷ್ಟೇ, ನಾವೆಲ್ಲ ನೀವು ಕೂತ್ಕೊಂಡಿದ್ದೇವೆ, ಎಲ್ಲರಿಗೂ ಅಷ್ಟೇ. ಇದು 10 to 20%. ಸೇಮ್ ಥಿಂಗ್ ಹ್ಯಾಪನ್ಸ್ ಇನ್ ಯುವರ್ ಕ್ಲಾಸ್ ರೂಮ್ ಆಲ್ಸೋ. ಯಾವಾಗ ನೀವು ಕ್ಲಾಸ್ ನಲ್ಲಿ ನಿಮ್ ಟೀಚರ್ ಹೇಳ್ತಿರ್ತಾರೆ, ಎಕ್ಸಲೆಂಟ್ ಟೀಚರ್, ಎಕ್ಸಲೆಂಟ್ ಕಾಲೇಜ್ನಲ್ಲಿ ಎಕ್ಸಲೆಂಟ್ ಟೀಚರ್, ಬಟ್ ಸ್ಟಿಲ್ he is an excellent teacher, but ನಮ್ದು ಬ್ರೈನ್ ಆಗಿ ಕೆಲಸ ಮಾಡೋದಿಲ್ಲ. we remember 20% only. ಮಹೇಶ್ ಸರ್, ಇದನ್ನ ಸ್ವಲ್ಪ ನಾವು ಹೆಚ್ಚಿಗೆ ಮಾಡಿದ್ರೆ ಏನ್ ಮಾಡ್ಬೇಕು? 10-20% ನೆನ್ಪಿಟ್ಕೊಂಡ್ರೆ ಬಹಳ ಕಷ್ಟ ಆಗುತ್ತೆ ಸರ್. ನಾಳೆ ಎಕ್ಸಾಮ್ ನಲ್ಲಿ 100 out of 100, ಬಟ್ ಹೌ ಟು ಇನ್ಕ್ರೀಸ್? ಯಾವಾಗ ನೀನು ಹೇಳಿದ್ದನ್ನ ಬರ್ಕೊಳ್ತಿ, ಇದೆಲ್ಲ ರಿಸರ್ಚ್ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಹೇಳಿದ್ದನ್ನ ಯಾವಾಗ ನಾವು ಬರ್ಕೊಳ್ತೇವೆ, ಅವಾಗ we remember 60%. ಈಗ ನೋಡಿ, ಎಷ್ಟು ಜನ ನೀವು ಬಂದಿದ್ದೀರಾ, ಕ್ಲಾಸಿಗೆ ಬಂದಿದ್ದೀರಾ ವಿಥೌಟ್ ಬುಕ್ಸ್. ನಾಟ್ ಎ ಗುಡ್ ಕ್ವಾಲಿಟಿ ಆಫ್ ಸ್ಟೂಡೆಂಟ್. ನಾನು ಇವತ್ತು ಐ ವಿಲ್ ನಾಟ್ ಕ್ಯಾರಿ ಬುಕ್, ಬಟ್ ನನ್ನ ಮೊಬೈಲ್ ನಲ್ಲಿ ನೋಟ್ಸ್ ಅಂತ ಇರುತ್ತೆ. ಯಾರಾದ್ರೂ ಮಾತಾಡೋದನ್ನ ಬಹಳ ಹಿಡಿಸಿದ್ರೆ, ಯಾವ್ದೋ ಹೊಸ ವಿಷಯ ತಿಳಿದು ರೋಡ್ ನಲ್ಲಿ ಹೋಗ್ತಾ ಇರುವಾಗ ಏನೋ ಬ್ಯಾನರ್ ನೋಡ್ತೀನಿ, ಪೋಸ್ಟ್ ನೋಡ್ತೀನಿ, ಕ್ರಿಯೇಟಿವ್ ಇತ್ತು, ಅದ್ರ ಫೋಟೋ ನೋಡ್ಕೊಳ್ತೀನಿ, ನಾವು ಒಂದು ವಿಷಯವನ್ನು ಬರ್ಕೊಳ್ತೀನಿ. ಯಾಕಂದ್ರೆ ನನ್ನ ಲಿಮಿಟೇಷನ್ ನನಗೆ ಬರ್ತೀನಿ. ನಾವೆಲ್ಲ ಈಗ ಸಾಧಾರಣ ಜಗತ್ತಿನ ಮೇಡಮ್ ನನ್ನ ಬಗ್ಗೆ ದೊಡ್ಡ ಕಥೆ ಹೇಳಿದ್ವಿ, ಹಿಂಗೆ ಅವ್ರ ಹಂಗೆ ಅಂತ. ಆದ್ರೂ ಮೆಮರಿ ವರ್ಕ್ಸ್ ಆಗಿ
ಹೌದಾ? ಸೊ ಫಸ್ಟ್ ಈಸ್ 10 to 20% ಕೇಳಿಸ್ಕೊಂಡ್ರೆ ಅದನ್ನ ಏನಾದ್ರು ಬರ್ಕೊಂಡಿ ಅಂದ್ರೆ ಪಾಯಿಂಟ್ಸ್ ಪೂರಾ ನೋಟ್ಸ್ ಬರ್ಕೋಬೇಕಂತಿಲ್ಲ, ಸುಮ್ಮನೆ ಇಲ್ಲಿ ತಗೊಂಡು ಬರೀ ಆಕ್ಷನ್ ಬಂದಿ ಬುಕ್ನ ಬರ್ಕೊಂಡಿ ಅಂದ್ರೆ 60%. ಮಹೇಶ್ ಸರ್ ಇದು 60% ಸಾಕಾಗೋದಿಲ್ಲ ಸರ್, ನಾವು PUC ಸೈನ್ಸ್ ಇದ್ದೇವೆ, ನಾವು ಭಾರಿ ಕಾಂಪಿಟೇಷನ್ ಜಗತ್ತು, 60 ಮಾಡಿದ್ರೆ ನಾವು ಮತ್ತೆ ಮುಡಿಯಾಡ್ಸ್ತಿದ್ದ ನಮ್ಮ. ಹೌದಾ? ಸೊ ಅದಕ್ಕೆ ಎಲ್ಲ ಹೆಚ್ಚಿಗೆ ಮಾಡ್ಬೇಕ್ರಿ ಅಂದ್ರೆ ಮುಂದೆ ಮತ್ತೆ ರಿಸರ್ಚ್ ಏನ್ ಹೇಳುತ್ತೆ ಅಂದ್ರೆ when you write down 60%, ಆ ಬರ್ದಿದ್ದನ್ನ ಇನ್ನೊಬ್ಬರ ಜೊತೆ ಹಂಚ್ಕೊಂಡೆ ಅಂದ್ರೆ ಇಫ್ ಯು ಶೇರ್ ಇಟ್ ವಿತ್ somebody, ಯಾರೊಬ್ಬ ನಿಮ್ ಫ್ರೆಂಡೋ ಇಲ್ಲ ಒಂದು ಗುಂಪಿನಲ್ಲೋ ಅದೇ ವಿಷಯವನ್ನು ಇನ್ನೊಂದ್ಸಲ ಹೇಳಿದ್ಯಾ ಅಂತ ಅಂದ್ರೆ ಫಸ್ಟ್ ಇಲ್ಲಿ ಕೇಳಿಸ್ಕೊಂಡಿ ಅದನ್ನ ಬರ್ದು ಮತ್ತೆ ಒಳಗ್ ಬಂದು ಮತ್ತೆ ಹೊರಗೆ ಹಾಕಿಲ್ಲ, ಈ ಸೈಕಲ್ ಕಂಪ್ಲೀಟ್ ಆಗ್ಬೇಕು. ಇದು ನಾನು ಇನ್ನೊಬ್ರಿಗೆ ಹೇಳಿದ್ದೆ, ನಿಮ್ ಫ್ರೆಂಡ್ಸ್ ಜೊತೆ ಹೇಳಿದೆ, ಅದಕ್ಕೆ ಪಿಯರ್ ಗ್ರೂಪ್ ಸ್ಟಡಿ ಅಂತ ಹೇಳ್ತಾರೆ. ಹೌದಾ? ಪಿಯರ್ ಗ್ರೂಪ್ ನಲ್ಲಿ ನೋಡಿ ಇಬ್ರು ಫ್ರೆಂಡ್ಸ್ ಕುತ್ಕೊಂಡು ಯಾವ್ದೋ ವಿಷಯ ಮಾತಾಡುವಾಗ ಅವ ಹಿಂಗ್ಲೆ ಆಕೆ ಹಿಂಗ್ಲೆ ಅವ ಹಿಂಗ್ ಮಾಡಿದ್ಲೆ ಹೌದಲ್ಲೇ ಅವ್ರಿಗೆ ನೋಟ್ಸ್ ಮಾಡ್ತೀವಿ. ಡು ಯು ಟೇಕ್ ದೋಸ್ ನೋಟ್ಸ್? ನಿಮ್ ಫ್ರೆಂಡ್ಸ್ ಬಗ್ಗೆ ಇಲ್ಲ ಯಾವ್ದೋ ಹೊಸ ಪಿಕ್ಚರ್ ಬಂದಿರ್ತೈತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿರ್ತೀನಿ, ಕಾಲೇಜಲ್ಲಿ ಏನೋ ಒಂದು ಘಟನೆ ಆಗಿರ್ತೀನಿ ಅದ್ರ ಬಗ್ಗೆ ಮಾತಾಡಿರ್ತೀನಿ, ಮಾತಾಡಿದ್ನೆಲ್ಲ ನೆನ್ಪಿಡ್ತೀವಿ ನಾವು. ಎಸ್ ಸರ್ ಸೇ ಎಸ್ ಸರ್ ನೆನ್ಪಿಡ್ತೀವಿ. ಇನ್ನೊಬ್ರ ಜೊತೆ ನಾವು ಡಿಸ್ಕಷನ್ ಮಾಡಿದ್ರೆ ಹಾಸ್ಟೆಲ್ ನಲ್ಲಿ ಕುತ್ಕೊಂಡು ಓಕೆ ಇಕ್ಕಿ ಒಂದ್ ಕಡೆ ಬೆಡ್ಡ ಕಾಫಿ ಒಂದು ಬೆಡ್ಡ ಇದನ್ನಂತಂದು ಗೊತ್ತೈತಿ ನಿಂಗೆ ಗೊತ್ತಿಲ್ಲ ಪಾಯಿಂಟ್ ರಾತ್ರಿ 12-1 ಗಂಟೆ ಮತ್ತೆ ಡಿಸ್ಕಸ್ ಡಿಸ್ಕಸ್ ಮಾಡಿದ್ದು ಎಷ್ಟು ನೆನಪಿರ್ತಾವಲ್ಲ, ರೈಟ್? ಆ ಟಾಪಿಕ್ ಇಂಪಾರ್ಟೆಂಟ್ ಇಲ್ಲ, ಬ್ರೇನ್ ಏನ್ ಮಾತಾಡಕತ್ತಿ ಇಂಪಾರ್ಟೆಂಟ್ ಇಲ್ಲ. ಬ್ರೇನ್ ಮೆಕ್ಯಾನಿಸಮ್ ಇದೆ, ಅದಕ್ಕೊಂದು ಸೈನ್ಸ್ ಇದೆ. ಅದೇನಂತೈತಿ, ನೀ ಏನ್ ಡಿಸ್ಕಸ್ ಮಾಡ್ತಿ, ಹಂಚ್ಕೊಡ್ತಿ, ಶೇರ್ ಮಾಡ್ತಿ, ಅಲ್ಲಿ ರಿಮೆಂಬರ್ ಇಟ್ ಮೋಸ್ಟ್. ಸೊ ಯಾವಾಗ ನೀನು ಬರ್ಕೊಂಡಿದ್ದನ್ನ ಹಂಚ್ಕೊಡ್ತೀಯಾ, ಯು ರಿಮೆಂಬರ್ 90%. Because you're all PUC students now, you need to follow methods to have memory. ನೀವೆಲ್ಲ ಎಕ್ಸ್ಟ್ರಾರ್ಡಿನರಿ ಅದೀನಿ. ಪ್ರಾಬ್ಲಮ್ ಏನಂದ್ರೆ ಓದಿದ್ನಿ ಅನ್ಕೊಳ್ಳಿಲ್ಲ, 4 ಸಲ ಓದಿನ ಸಲ 6 ಸಲ ನೆನಪು. ಯಾಕಂದ್ರೆ ನೀನು ಓದೋದೇ ಅಂತ ಗೊತ್ತಿಲ್ಲ, ಓದ್ತೀನಿ, ಎಫರ್ಟ್ ಇದೆ ನಿನ್ ಕಡೆ, ಬಟ್ ಹೆಂಗ್ ಓದಬೇಕಂತ ಗೊತ್ತಿಲ್ಲ, ಮೆಮರಿ ಹೇಗೆ ಅಂತ ಹೇಳಿ. ಓಕೆ, ಅದನ್ನ ಯಾವಾಗ ಮೆಥಡ್ಸ್ ಫಾಲೋ ಮಾಡ್ತೀನಿ ಬಹಳ ಸರಳ. ಸೊ ಈಗ 90% ಅಂದ್ರೆ ಸರ್ 90 ಆದ್ರೆ ಸಾಗೋದಿಲ್ಲ ಸರ್, 100 ಆಗೋದಿಲ್ಲ ಅಂದ್ರೆ ದೆನ್ ಏನ್ ಓದಿ, ಹೌದಾ, ಏನ್ ಕೇಳಿಸ್ಕೊಂಡಿ, ಏನ್ ಬರ್ದಿ, ಏನ್ ಇನ್ನೊಬ್ಬರಿಗೆ ಹೇಳಿ, ಅದನ್ನ ಒಂದು ಏನು ಮೈಂಡ್ ಮ್ಯಾಪ್ಸ್ ರೆಡಿ ಮಾಡ್ತಾರೆ, ಒಂದು ಡಯಾಗ್ರಾಮ್ ಅದು ಬರ್ಬೇಕು. ಹೌದಾ? ಗ್ರಾವಿಟೇಷನಲ್ ಫುಲ್ ಅಂದ್ರೆ ಗ್ರಾವಿಟಿ ಅಂಡ್ ಸೈಡ್ ನಾಟ್ ಸೆಂಟರ್ ನಾಗಬೇಕು, ಗ್ರಾವಿಟಿ ಹಿಂಗಿರ್ತೈತಿ, ಇದನ್ನ ನಿಮ್ ಕಾರಣ ಹಿಡ್ದ ಹಿಂಗಾತು ಅಂತ ಹೇಳಿ ಒಂದು ಪಿಕ್ಚರ್ ಏನ್ ಮಾಡ್ತಿರಲ್ಲ ಸರ್, ಕೂತ್ಕೊಡ್ಬೇಕು ಸರ್. ನಿಮ್ ಹುಡುಗನ ಬಾಳ ಮಾಡ್ತಾವ ನಮ್ಮ ಸರ್ ನೋಡಿ ಅವ್ರು ದಿನ ಇರ್ತಾರೆ, ನಾನು ನೋಡಿ ಇಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ಕೆಲವೊಂದು ವಿಷಯಗಳನ್ನ ಮಿಸ್ ಮಾಡ್ಕೊಂಡ್ಬಿಡ್ತೀವಿ, ಅದೆಲ್ಲ ವಾಪಸ್ ಬರೋದಿಲ್ಲ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಬಂದಾಗ ರೆಡಿ ಇಲ್ಲ, ಯಾಕಂದ್ರೆ ರೆಡಿ ಇದ್ದಾಗ ಹೋಗುದಿಲ್ಲ. ಅದ್ರ ಏನ್ ಬಂದಾಗ ಜಗತ್ತಿಗೆ ಅವಕಾಶ ಬಂದಾಗ ಮತ್ತು ಸಂದೇಶ ಬಂದಾಗ, ಇವತ್ತೇನ್ ಬರ್ತಾ ಇದೆ ಸಂದೇಶ. ಅದಕ್ಕೆ ಕೆಲವೊಂದು ಮೆಸೇಜ್ಗಳು ನನ್ನೇ ಎಕ್ಸ್ಪೀರಿಯನ್ಸ್ 13-14 ಲಕ್ಷ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡಿ ಕೆಲವೊಂದು ಎಕ್ಸ್ಪೀರಿಯನ್ಸ್ ಕೆಲವೊಂದು ರಿಸರ್ಚ್ ಅವನ್ ತಗೊಂಡು ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಒಂದು 90 minutes ಅಲ್ಲಿ ಎಷ್ಟು ಸಾಧ್ಯವೇ ಅಷ್ಟೇ ಹಂಚ್ಕೊಳ್ತಾರೆ. ಎಲ್ಲ ಹಂಚ್ಕೊಳಿಕ್ ಆಗೋದಿಲ್ಲ. ಅದ್ರಲ್ಲಿ ಯಾವ್ದಾದ್ರು ಒಂಚೂರು ಸಿಕ್ತಪ್ಪ ಅಂತಂದ್ರೆ ಓಕೆ, ಇಟ್ ವಿಲ್ ಬೂಸ್ಟ್ ಯುವರ್ ಲೈಫ್. ನೀ ಏನ್ ಬೇಕಾದ್ರೂ ಮಾಡುವ ಸಾಧನೆಗೆ ಅವಕಾಶ ಆಗುತ್ತೆ. ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಲೈಫ್. ಸೊ ಅದಕ್ಕೆ ಫೋಕಸ್. ಮನಸ್ಸು ಚಂಚಲ ಆಗುತ್ತೆ, ಯಾಕಂದ್ರೆ ನಿಮ್ ವಯಸ್ಸಲ್ಲಿ ಈ ವಯಸ್ಸಿನಾಗ ಮನಸ್ಸು ಚಂಚಲ ಆಗಬೇಕ. ಡಿಸ್ಟ್ರಾಕ್ಷನ್ ಆಗ್ತದೆ ಹುಡುಗರು ಅಂದ್ರೆ ಡಿಸ್ಟ್ರಾಕ್ಷನ್ ಆಗಬೇಕ. ನಿನ್ ಡಿಸ್ಟ್ರಾಕ್ಷನ್ ಆಗ್ತಿರ್ತು ಅಟ್ರಾಕ್ಷನ್ ಆಗ್ತಿರ್ತು ಅಂದ್ರೆ ನೀನ್ ಹೆಲ್ದಿ ಅದಿರಲ್ಲ. ಸರ್ ಏನಾದ್ರು ಡಿಸ್ಟ್ರಾಕ್ಷನ್ ಅವನಿದ್ರೆ ಅಟ್ರಾಕ್ಷನ್ ಅವನಿದ್ರೆ ಡಾಕ್ಟರ್ ಕಡೆ ತೋರಿಸು. ಇದ ವಯಸ್ಸಿದೆ. ದೊಡ್ಡ ದೊಡ್ಡವ್ರಿಗೆ ನಮ್ಗೆ ಇಷ್ಟು ವಯಸ್ಸಾದಾಗ ನಮಗೆ ಡಿಸ್ಟ್ರಾಕ್ಷನ್ ಆಗ್ತಾವ. ನೀವು ಈಗ ಪ್ರೌಢಾವಸ್ಥೆಗಳ ಯಾರು ಹೇಳುದಿಲ್ಲ ನಿಮಗೆ ಬರ್ತೀವಿ ಇಲ್ಲ ನಮ್ಗೆ ದುರಾಟಗಳು ನೋಡಿ. ನಿಮ್ ತೆಲಿಗೆ ನೋಡ್ಬೇಕು, ಬೇರೆ ಕಡೆ ಹೊಡ್ತೀವಿ.
So please understand, distraction and attraction are part of your life. ಗೊತ್ತಾಯ್ತಾ? ಅದೇನು ತಪ್ಪಿಲ್ಲ, ಆಗ್ಬಾರ್ದಿಲ್ಲ. ಬಟ್ ಒಂದು ಏನೊಂದು ಗೋಲ್ ಇಟ್ಕೊಂಡಿಯಲ್ಲ, ಆ ಗೋಲ್ ಅನ್ನ ರೀಚ್ ಆಗ್ಬೇಕಂದ್ರೆ ವಿತೌಟ್ ಗೆಟಿಂಗ್ ಡಿಸ್ಟ್ರಾಕ್ಟೆಡ್ ಆರ್ ಅಟ್ರಾಕ್ಟೆಡ್ ಯು ಶುಡ್ ಕೀಪ್ ಗೋಯಿಂಗ್. ಯಾವ್ದಾದ್ರು ಟ್ರೈನ್ ಹತ್ತಿದ್ಯಾ ಅಂದ್ರೆ ಟ್ರೈನ್ ಒಂದು ರೈಲ್ವೆ ಸ್ಟೇಷನ್ ಬಂದು ನಿಂತ ತಕ್ಷಣ ಒಂದು ಅಟ್ರಾಕ್ಟಿವ್ ಅಂಗಡಿ ಕಾಣಿಸ್ತದೆ. ಗೊತ್ತಾಯ್ತಾ? ಒಂದು ಅಂಗಡಿ ಒಂದು ಅಟ್ರಾಕ್ಟಿವಿಟಿ ಇಲ್ಲ. ಹೌದಾ? ನೋಡ್ಬಾರ್ದು ನನ್ನ ಪ್ರಕಾರ ನೀವೆಲ್ಲ ಚಲೋ ಹುಡುಗರು ಎಷ್ಟು ಗಪ್ಪ ನೋಡ್ಬೇಕು, ನೋಡಿ ಎಷ್ಟು ಚಂದ ಅದಾಳಲ್ಲ ಅಂತ ಹೇಳಿ ಟ್ರೈನ್ ಆಗಿ ಜರ್ನಿ ಕಂಟಿನ್ಯೂ ಮಾಡಬೇಕು. ಎಷ್ಟು ಚಂದ ಅದಾಳ ಅಂತ ತೆಳಗೆ ಇಳಿದಿ ಅಂದ್ರೆ ಟ್ರೈನ್ ಹೋಗ್ತದೆ. Can you understand? Then you lose your time, lose your money, lose your goal. Can you understand? So ಈ distractions or attractions ಆಗೋದೇ ಈ ಸಮಯದಲ್ಲಿ ಆಗೋದು ಬಹಳ ಸಹಜ, ಇಟ್ ಇಸ್ ಹೆಲ್ದಿ. ಬಟ್ ಆ ಆಗೋದನ್ನ ಇಟ್ಕೊಂಡು ನನ್ನ ಫೋಕಸ್ ಇಟ್ಟು ನನ್ನ ಕ್ಷೇತ್ರ ಏನಿದೆ, ನಾನು ಏನ್ ಮಾಡಕ್ ಬಂದಿನಿ ಅದನ್ನ ಫೋಕಸ್ ಮಾಡ್ಬೇಕಲ್ಲ ಅಂತ ತಗೊಂಡು ಆ ಏಕಾಗ್ರತೆ ಮತ್ತು ಸಂಕಲ್ಪ ಶಕ್ತಿ ಏನಿದೆಲ್ಲ ಅದು ಬಹಳ ಅದು ಗೆಟಿಂಗ್ ಮೈ ಪಾಯಿಂಟ್. ಸೊ ನಥಿಂಗ್ ಬ್ಯಾಡ್ ಇಸ್ ಹ್ಯಾಪನಿಂಗ್ ವಿತ್ ಯು. ಬಹಳ ಸಲ ನೀವು ಭಾವನೆ ಮಾಡ್ಬಿಡ್ತಾರೆ, ಎಲ್ಲರೂ ಏನ್ ಹೇಳ್ತಾರೆ, ಈ ವಯಸ್ಸಿನಾಗ ಹಿಂಗ್ ಮಾಡ್ಕೊಂಡು ಹೋದೆ ಅಂದ್ರೆ ಹಾಳಾಗುತ್ತೆ. ಹಂಗ ಹಲ್ ಕಿಸಿಬೇಡ, ಹಲ್ ಕಿಸ್ತಕ್ಕೆ ಹೋದ ವರ್ಷಕ್ಕೆ ಹಲ್ ಕಿಸಿದ್ದು ಅದನ್ನು ಹಾಳಾಗುತ್ತೆ. ಇಂಥ 3 ಎಕ್ಸಾಂಪಲ್ ನಾವು ಹಂಗೆ ಇರೋದು. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಯು ನೀಡ್ ಟು ಡಿಸೈಡ್ ಇಟ್ಸ್ ಮೈ ಲೈಫ್, ಲೆಟ್ ಮಿ ಫೋಕಸ್. I know my mind getting distracted, ಇನ್ನೊಂದ್ ಕಡೆ ಹೋಗ್ತಿ ತಲುಪ್ಕೊಳ್ಳೋದು ತೋರಿಸಿ, ಬಟ್ ಸ್ಟಿಲ್ ಅದು ಮನುಷ್ಯನ ಮನಸ್ಸಿನ ಸಹಜ ಸ್ಥಿತಿ. ಅದು ಡಿಸ್ಟ್ರಾಕ್ಷನ್ ಆಗೋದು. ಬಟ್ ಯಾರು ಡಿಸ್ಟ್ರಾಕ್ಷನ್ ತಗೊಂಡ್ಬಂದು ಒಂದೇ ಕಡೆ ಹಾಕ್ತಾನೆ ಅವನು ಗೆಲ್ತಾನೆ ಅಂತ ನನಗೂ ಗೊತ್ತಿದೆ. ಯು ಶುಡ್ ಟೆಲ್ ಟು ಯುವರ್ಸೆಲ್ಫ್. ಯಾರು ಹೇಳಿದ್ನ? ಸ್ವಾಮಿ ವಿವೇಕಾನಂದ ಹೇಳಿ ಏನೇನು ಹೇಳಿದ್ರು, the difference between an ordinary man and an extraordinary man is power to concentrate. ಒಬ್ಬ ಆರ್ಡಿನರಿ ಮನುಷ್ಯನಿಗೆ ಮತ್ತು ಒಂದು ಎಕ್ಸ್ಟ್ರಾರ್ಡಿನರಿ ಮನುಷ್ಯನಿಗೆ ಏನಪ್ಪ ಡಿಫರೆನ್ಸ್ ಅಂದ್ರೆ ಈಸ್ ಎಬಿಲಿಟಿ ಟು ಕಾನ್ಸಂಟ್ರೇಟ್, ಎಬಿಲಿಟಿ ಟು ಫೋಕಸ್. ಅವನೇ ಮಾತ್ರ ಹೇಳಿದ್ದಾರೆ. ಓಕೆ, ಆರ್ಡಿನರಿ ಮನುಷ್ಯ ಎಕ್ಸ್ಟ್ರಾರ್ಡಿನರಿ ಆಗುತ್ತೆ, ಕಾನ್ಸಂಟ್ರೇಟ್ ಮಾಡೋದು ಗೊತ್ತಾಗಬೇಕು. ಅವಾಗ ಅವರು ಅಂತ ಏನಂದ್ರೆ ನಿಮ್ಮ ಮನಸ್ಸು ಚಂಚಲ ಆಗುತ್ತೆ, ಬಟ್ ಫೋಕಸ್. ಸೊ ಅದಕ್ಕೆ ಈಗ ನೆಕ್ಸ್ಟ್ 60-70 minutes ನನ್ನ ಜೊತೆ ಫೋಕಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಇಟ್ಸ್ ನಾಟ್ ಬಿಗಿನಿಂಗ್. ಮನಸ್ಸು ಮತ್ತೆ ಹೋಗುತ್ತೆ, ವಾಪಸ್ ಹೋಗುತ್ತೆ, ಮತ್ತೆ ವಾಪಸ್ ಹೋಗುತ್ತೆ. ಮನಸ್ಸಲ್ಲಿ ಏನೋ ನಾವು ನೀವು ವಿಷಯ ಹೇಳ್ತೇನೆ, ಒಂದು ಕತೆ ಕಟ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕತೆ ಕಟ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀ ಏನೇನ್ ಬೇಕು ಅವಾಗ ನನ್ನ ಸ್ಪೀಚ್ ಕೇಳ್ಬೇಕಲ್ಲ, ಕತೆ ಇಂಪಾರ್ಟೆಂಟ್ ಇಲ್ಲ, ನನ್ನ ಸ್ಪೀಚ್ ಇಂಪಾರ್ಟೆಂಟ್. ನೀನು ಏನ್ಬೇಕು? ಕ್ಯಾನ್ಸಲ್ ಅನ್ಬೇಕು. ಕ್ಯಾನ್ಸಲ್ ಆ ಮನಸ್ಸಿಗೆ ಕ್ಯಾನ್ಸಲ್, ಮತ್ತೆ ಸರ್ ಹೇಳಿ ಕ್ಯಾನ್ಸಲ್ ಹೇಳಿ ಅಂತ ಹೇಳಿ ನೀವು ಪ್ರಾಕ್ಟೀಸ್ ಮಾಡಿ. ಇದನ್ನ ಮಾಡಿದ್ಮೇಲೆ ನಾಳೆ ದಿಸ್ ಇಸ್ ಕಾಲ್ಡ್ ಕ್ಯಾನ್ಸಲ್ ಥೆರಪಿ ಅಂತ ಹೇಳ್ತಾರೆ. ಇದೊಂದು ಟೆಕ್ನಿಕ್. ಮೈಂಡ್ ಯಾವಾಗಾದ್ರೂ ಅಲ್ಲೇ ಹೋಗುವ ಕ್ಯಾನ್ಸಲ್ ಅಂದ್ರೆ ಮತ್ತೆ ವಾಪಸ್ ರೈಟ್. ಪುಸ್ತಕ ಓದ್ಕೊಂಡ ಕುಂದಿರ್ತಿ, ಹೌದಾ? ಓದಿರ್ತಿ, ಫಸ್ಟ್ ಸೆಂಟೆನ್ಸ್ ಓದಿರ್ತಿ, ಒಂದ್ ಪೇಜ್ ಓದಿರ್ತಿ, 2ನೇ ಪೇಜ್ ಬಂದಿರ್ತಿ, ಮಟ್ಟ ಹೋದ್ರಿಂದ ಗೊತ್ತಿಲ್ಲ. ಯಾಕಂದ್ರೆ ಕಣ್ಣು ಹೊಂದಿರ್ತಾವ, ಎಲ್ಲೆಲ್ಲೂ ಹೋಗಿರ್ತಿ. ಆಗ್ತಿದ್ದವು ಇಟ್ಸ್ ವೆರಿ ಕಾಮನ್. ಸೊ ಅವಾಗ ಅದು ಸ್ಟೋರಿ ಕಟ್ಟುವಾಗ ಕ್ಯಾನ್ಸಲ್ ಅಂತ ಹೇಳ್ಬೇಕು, ಮತ್ತೆ ವಾಪಸ್. Okay, so I was saying 20, 60, then 90% sharing. ಯಾವಾಗ ನೀವು ಮೈಂಡ್ ಮ್ಯಾಪ್ ರೆಡಿ ಮಾಡ್ತೀಯಾ, ಒಂದು ಶೀಟ್ ಗಳನ್ನ ರೆಡಿ ಮಾಡಿ ಇಟ್ಕೊಳ್ತೀಯಾ, ಆ ಒಂದು ಚಾಪ್ಟರ್ ಒಂದೇ ಪೇಜ್ನಲ್ಲಿ ಇರಬೇಕು. ಅದನ್ನ ಸುಮ್ಮನೆ 3 ದಿವಸಕ್ಕೊಮ್ಮೆ ನೋಡ್ಬೇಕು. ಪೂರ ಬರ್ಲಿಕ್ಕೆ 3 ದಿವಸಕ್ಕೊಮ್ಮೆ ನೋಡ್ಬೇಕು, 7 ದಿವಸಕ್ಕೊಮ್ಮೆ ನೋಡ್ಬೇಕು, 30ನೇ ದಿವಸ ಒಂದ್ಸಲ ನೋಡ್ಬಿಟ್ಟೆ ಅಂದ್ರೆ ಜೀವನ ಪರಿ ನೆನಪಾಗುತ್ತೆ. This is the biggest research on the memory done in the whole world, but none of the schools and colleges adopt it. Okay, I request, maybe you are doing it, sir, but please follow this. Here and there, 20, 60, 90, 100, mind map. Then 3, 7, 30. So in curriculum na hange ಏನಾದ್ರು ಡಿಸೈನ್ ಮಾಡಿ ಮಕ್ಕಳು ಕೊಟ್ಟು, ಓಕೆ, ಮೈಂಡ್ ಮ್ಯಾಪ್ಸ್ ರೆಡಿ ಮಾಡಿ ಇಟ್ಕೊಂಡು 3ನೇ ದಿವಸ ಎಲ್ಲರೂ ಬೇರೆ ಕ್ಲಾಸೇ ಇಲ್ಲ. ಓಕೆ, ಬಂದ ನೋಡ್ಬೇಕು. ಮುಂಜಾನೆ 1 hour ಕ್ಲಾಸ್ ನಲ್ಲಿ ಹಳೆ ಮೆಂಬರ್ಸ್ ಎಲ್ಲ ತೆಗೆದು ಇನ್ನೊಂದ್ಸಲ ಸೊ 30th ಇದು ಬೇಕಾಗುತ್ತ, ಯಾಕಂದ್ರೆ ಸ್ಟೋರ್ ಆಗುತ್ತೆ. ಇಟ್ ಇಸ್ ಸೋ ಸಿಂಪಲ್. ಫಸ್ಟ್ ಪ್ರಾಬ್ಲಮ್ ಇದೆ ಮಕ್ಕಳೇ, ಅರ್ಥ ಮಾಡ್ಬಿಡಿ. ನೀವು ಹೊಸದೇನು ಕಂಡು ಹಿಡಿಯಕತ್ತಿಲ್ಲ, ಹಾಗೆ ಓದಾಗ್ತದೆ.
ಹೊಸದನ್ನು ಕಂಡುಹಿಡಿಯೋದಿದ್ರೆ ಸ್ವಲ್ಪ ಕಷ್ಟಗಳು ಬರ್ತವೆ. ಎಲ್ಲೋ ಹೋಗ್ಬೋದು, ಏನಕ್ಕೆ ಹಿಡಿಯುವಂಥದ್ದು ಒಂದಲ್ಲಿ ಬಂದು ಸಿಕ್ಕಾಕೊಂಡ್ಬಿಡ್ತಿ, ಮುಂದೆ ಹೋಗ್ಬೋದು ವಿಚಾರ ಕೊಡುವಂತ ಅನುಭವ ಯಾವಾಗಲೇ ಹೊಸ ಕಂಡುಹಿಡಿಯುವ. ನೀವು ಯಾವುದು ನಿಮ್ಮ ಸಿಲೆಬಸ್ ನಲ್ಲಿ ಹೊಸದು ಕಂಡುಹಿಡಿದ್ರೆ ಏನಿಲ್ಲಪ್ಪ, ಆಲ್ರೆಡಿ ಕಂಡು ಹಿಡಿದಿದ್ದು. ಫೋಟೋಸಿಂಥಸಿಸ್, ಎಲೆನೇ ಅಡುಗೆ ಮನೆ, ಹೌದಾ? ಅಲ್ಲಿ ಬಂದು ಸೂರ್ಯನ ಬೆಳಕು ಬಿಡ್ತಿದ್ವಿ, ಒಳಗೆ ರೆಡಿ ಮಾಡಿ ಎಲ್ಲ ಪೂರ ಗಿಡಗಳಿಗೆ ಕೊಡುತ್ತೆ. ಇದು ನೀವು ಕಂಡು ಹಿಡಿದಿರೋ ಏನು ಆಲ್ರೆಡಿ ಕಂಡು ಹಿಡಿದಿದ್ದು? ಅದು ಕಂಡು ಹಿಡಿದಿದ್ದು ಓದು ನೆನಪಿಟ್ಕೊಳ್ಳೋ ಪ್ರಾಬ್ಲಮ್ ಏನಿತ್ತು ನಿಮಗೆ? ಈಗ ನೀವು ಹುಡುಗರ ಏನಾರಲ್ಲ ಇಂಪಾರ್ಟೆಂಟ್ ಇಲ್ಲ, ನೀವು ಹೊಸ ಕಂಡು ಹಿಡಿದು ರೋಬೋಟ್ ರೆಡಿ ಮಾಡ್ರಿ ಅಂತಂದ್ರೆ ಅವತ್ತೇ ಹೌದು. ಹೆಂಗ್ ಸರ್ ರೋಬೋಟ್ ರೆಡಿ ಮಾಡೋ ಸರ್ ನಮ್ಗೆ ಗೊತ್ತಿಲ್ಲ ಸರ್ ಅಂದ್ರೆ ಓದ ತಿಳ್ಕೋ, ಹೊಸ ರೋಬೋಟ್ ರೆಡಿ ಮಾಡಿ. ಹೆಂಗ್ ಬೇಕಾದ್ರೆ ರೋಬೋಟ್ ಓಕೆ, ನಾನು ಏನ್ ಹೇಳ್ತೀನಿ ಅದು ಕೊಡ್ಬೇಕು. ನಂತ ಜಾಮೂನ್ ಕೊಡ್ತೀನಿ, ಜಾಮೂನ್ ಬೇಡ, ಜಿಲೇಬಿ ಕೊಡೋದು ಕೊಡ್ಬೇಕು. ಹೌದಿಲ್ಲ? ರೈಟ್, ಅದು ಬೇಡ, ಅದು ಬೇಡ, ಇಂಡಿಯನ್ ಮ್ಯಾಪ್ ಕೊಡೋದು ಕೊಡ್ಬೇಕು. ಅಂತ ಮಾಡೋ ಬರ್ತೀವಿ, ನಿನ್ಗೆ ಕೊಟ್ಟಬೇಕು ಕೊಡ್ತೀನಿ, ಎಲ್ಲ ಮಾಡ್ತೀನಿ, ಮಾಡಿ ಎಲ್ಲಾನು. ಅವಾಗಿನ ಪುಸ್ತಕ ಕೊಡ್ತೀರಿ, ಅವಾಗ ರಿಸರ್ಚ್ ಮಾಡ್ತೀರಿ, ಬೇರೆ ಬೇರೆ ಭೇಟಿ ಆಗ್ತೀರಿ, ಆ ರೋಗೋದು ಸ್ಯಾಂಪಲ್ ನೋಡಿ ಬರ್ತೀರಿ, ಆಮೇಲೆ ತೆರೀರಿ ಮಾಡ್ತೀರಿ, ಆಮೇಲೆ ಫಿಕ್ಸ್ ಮಾಡಕ್ ಚಾಲು ಮಾಡ್ತೀರಿ, ಅದಕ್ಕೆ ಬಂದು ಏನೋ ಸಾಫ್ಟ್ವೇರ್ ಹಾಕಕ್ ಚಾಲು ಮಾಡ್ತೀರಿ, ಕೋಡಿಂಗ್ ಬರಕ್ ಚಾಲು ಮಾಡ್ತಿಲ್ಲ. ಅದಕ್ಕೆ ಕೆಲಸ ಅಂತೀರಿ. ನೀವು ಮಾಡಕ್ಕಿದ್ದಲ್ಲ ಅದ ಕೆಲಸ, ನೀವು ಅದನ್ನ ಅಭ್ಯಾಸಗಳು ದೊಡ್ಡ ಕೆಲಸ ತಿಳ್ಕೊಂಡು ಆಗಿದ್ದು ಬೇಡ. ನಾವು ಬೇರೆ ಬೇರೆ ಚಾಪ್ಟರ್ ಹೇಳ್ತಾರೆ, ಅದನ್ನು ಹೇಳ್ತಾರೆ. ಯಾವ ಹಿಡಿದ್ರು, ಯಾವ ಡೆಫಿನಿಷನ್, ಏನ್ ಕಂಡು ಹಿಡಿದವ, ಅದಕ್ಕೆ ಯಾಕೆ ನೋಬೆಲ್ ಪ್ರೈಸ್ ಸಿಗ್ತಾವಂಗ, ಇದೆಲ್ಲ ಕಂಡು ಹಿಡಿದಿದ್ದನ್ನ ಓಕೆ ನೀನು ಸರಿಯಾದ ಮೆಥಡ್ ಫಾಲೋ ಮಾಡಿ ಅದು ಮಾಡೋದು ಅಷ್ಟೇ. ಸೊ ವಾಟ್ ಇಸ್ ದ ಮೆಥಡ್ ನಾ? ಟೆಲ್ ಮಿ, ವಾಟ್ ಇಸ್ ದ ಮೆಥಡ್? ಹೇಳಿ ನೋಡೋಣ, ವಾಟ್ ಇಸ್ ದ ಮೆಥಡ್? 20 Thank you. 20 ನೀವು ಫಸ್ಟ್ 20 ಹೇಳಿ ಎಲ್ಲರೂ ಮಾತಾಡ್ಬೇಕು. ಸಿ, ರಿಪಿಟೇಷನ್ ಇಸ್ ದ ಲ್ಯಾಂಗ್ವೇಜ್ ಆಫ್ ದ ಬ್ರೈನ್. ನಿಮ್ಗೆ ಇವತ್ತೆಲ್ಲ ಟೆಕ್ನಿಕ್ಸ್ ಹೇಳಿ ನಿಲ್ಸ್ಬಿಡ್ತೀನಿ, ನನಗೆ ಅಡ್ವೈಸ್ ಮಾಡಕ್ ಬಂದಿಲ್ಲ. ಗೊತ್ತಿಲ್ಲ, ಇವ್ನು ಏನಾದ್ರೂ ನೀವು ಅಡಾಪ್ಟ್ ಮಾಡಿದ್ರೆ ಯುವರ್ ಮ್ಯೂಸಿಕ್ ಸೆಕೆಂಡ್ಲಿ ವಿಲ್ ಬಿ ದ ಬೆಸ್ಟ್ ಅಂಡ್ ದ ಈಸಿಯೆಸ್ಟ್. ಗೊತ್ತಿಲ್ಲ, ವಾಟ್ ಇಸ್ ಬ್ರೈನ್ ಲೈಕ್? ಬ್ರೈನಿಗೆ ಏನ್ ಬೇಕಾಗುತ್ತೆ? Repetition. The only language the brain likes is repetition. It doesn't understand science, maths, commerce, ಅದು ಗೊತ್ತಿರಲಿಲ್ಲ ಅದಕ್ಕೆ. ಎಲ್ಲಕ್ಕೆ ತಮಿಳು, ತೆಲುಗು, ಕನ್ನಡ ಅದು ಗೊತ್ತಿರಲಿಲ್ಲ. It doesn't care. ನೀ ಏನ್ ರಿಪೀಟ್ ಮಾಡಿ ಅದನ್ನ ಸ್ಟೋರ್ ಮಾಡ್ಕೊಂಡು. ಕನ್ನಡದಾಗ ಯಾಕೆ ಕಾಮದೇವನಿಗೆ ಕನ್ನಡ ಭಾರಿ ಮಾತಾಡ್ತೀವಿ, ಸಡನ್ಲಿ ತಮಿಳು ಮಾತಾಡೋದು ಬರ್ತೀರಿ, ಮಲಯಾಳಂ ಮಾತಾಡೋದು ಬರ್ತೀರಿ? ಇಲ್ಲ, ಬರುದಿಲ್ಲ. ಯಾಕಂದ್ರೆ ನಾವು ರಿಪೀಟ್ ಮಾಡಿಲ್ಲ. ಕನ್ನಡದಲ್ಲಿ ಸಣ್ಣ ಹುಡುಗರಿದ್ದಾಗಿಂದ ಕನ್ನಡ ಮಾತಾಡಿ ರಿಪಿಟೇಷನ್ ಆಗಿದ್ದರಿಂದ ಇಟ್ ಹಸ್ ಸ್ಟೋರ್ಡ್. ಓಕೆ, ಇವತ್ತು ಮರಾಠಿ ಬರೋದಿಲ್ಲ, ಯಾಕಂದ್ರೆ ಮರಾಠಿ ಸ್ಟೋರ್ ಮಾಡ್ಕೊಂಡಿಲ್ಲ. ಸ್ಪ್ಯಾನಿಷ್ ಲ್ಯಾಂಗ್ವೇಜ್ ನನ್ಗೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ ನಾನು ಅದನ್ನು ಸ್ಟೋರ್ ಮಾಡ್ಕೊಂಡಿಲ್ಲ. ಯಾಕೆ ಸ್ಟೋರ್ ಆಗಿಲ್ಲ ಅಂದ್ರೆ ರಿಪೀಟ್ ಆಗಿಲ್ಲ. ಸೊ ವಾಟ್ ಇಸ್ ದ ಲ್ಯಾಂಗ್ವೇಜ್ ಆಫ್ ದ ಬ್ರೈನ್? ರಿಪಿಟೇಷನ್. ನೀ ಏನು ನಿನ್ನ ಬಗ್ಗೆ ರಿಪೀಟ್ ಮಾಡ್ತೀಯ ಅದನ್ನು ಸರಿ ಇರ್ತದೆ. ಅದು ಸರಿ ಇರಲಿ, ತಪ್ಪಿರ್ಲಿ, ಒಳ್ಳೆದಿರಲಿ, ಕೆಟ್ಟದಿರಲಿ, ಬ್ರೈನ್ಸ್ ಒನ್ಲಿ ಲ್ಯಾಂಗ್ವೇಜ್ ಇಸ್ ರಿಪಿಟೇಷನ್. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಸೊ ಅದಕ್ಕೆ ಇದೇನು 20, 60, 90, 100 ಮೈಂಡ್ ಮ್ಯಾಪ್, then 3, 7, 10. This is the method. So let me repeat it now. Yes sir, okay. ನನಗೆ ಏನು ಬರೋದಿಲ್ಲ, ಬಹಳ ಈ ರೀತಿ ಮಾತಾಡಿದ್ರೆ ನಮ್ಗೆ ಅಸೈನ್. Can you understand? Can you understand? I'm ready to participate. Right, sir. Now, yes, sir. Yes, sir. Right, ready now? Up. 20, 60, 90, 100. Mind map. Third day, 7th day, 30th day. ಗೊತ್ತಿಲ್ಲ. ಇದನ್ನ ನೀನು ವಿಚಾರ ಮಾಡ್ತೀವಿ, ಯಾವ ಸಬ್ಜೆಕ್ಟ್ ಬಹಳ ಟಫ್ ಅನ್ಸಾರತಿ, ಯಾವ ಟಾಪಿಕ್ ಬಹಳ ಟಫ್ ಅನ್ಸಾರತಿ, ಅವನ್ನೆಲ್ಲ ಸೈಡಿಗೆ ಬರೆದಿಟ್ಟು ಅದ್ರ ಫಸ್ಟ್ ಚಲೋ ಬಂದು ಕೇಳಿಸ್ಕೊ. ಐದರ್ ಫ್ರಮ್ ದ ಸರ್ ಕ್ಲಾಸ್ ಅಲ್ಲಿ ಹೇಳುವಾಗ ಕೇಳಿಸ್ಕೊ, ಇಲ್ಲ ಇಂಟರ್ನೆಟ್ ನಲ್ಲಿ ಅವೇ ವಿಡಿಯೋಸ್ ಗಳಿದಾವೆ, ಆ ವಿಡಿಯೋಸ್ ಕೇಳಿಸ್ಕೊ ಫಸ್ಟ್. ಕೇಳಿಸ್ಕೊಂಡು
ನಿಮ್ಗೆ ಏನ್ ತಿಳಿದಿತ್ತು ಅದು ಬರೀ ಪಾಯಿಂಟ್ಸ್ ಬರೀ, ಆಮೇಲೆ ಅದನ್ನ ಇನ್ನೊಬ್ಬರಿಗೆ ಹೇಳಿ ಕ್ಲಾಸ್ ಟೈಮ್ ಅಂತ ಹೇಳಿ ನಾವು ಕಲ್ತಿದ್ರೆ ನೀವೊಂದು ಕಲ್ತೀರಿ. ಈಗ 4 ಚಾಪ್ಟರ್ ಬಾರಿ ಟಫ್ ಅಂತೇಳಿ ನಿಮ್ ಗೆಳೆಯರು ನೀವು ಗೆಳೆಯರು ನೀವು ಡಿವೈಡ್ ಮಾಡ್ರಿ, ನೀವೊಂದು ಮಾಡ್ಲೆ ನೀವೊಂದು ಮಾಡ್ಲೆ ನೀವೊಂದು ಮಾಡ್ಲೆ ನೀವೊಂದು ಮಾಡ್ಲೆ. ಹೌದಾ? ನಾಳೆ ಕ್ಲಾಸ್ ಸಂಡೇ ಬರೋಣ ಫುಲ್ನ ಅರ್ಧ ತಾಸು ಇಲ್ಲ 1 ತಾಸು, ನೀವು ಸ್ವಲ್ಪ ಹೇಳು ನಾವು ಸ್ವಲ್ಪ ಹೇಳು ನಾವು ಸ್ವಲ್ಪ ಹೇಳು ನಾವು ಸ್ವಲ್ಪ ಮುಗಿದು ಹೇಳುದಂತ ಇದೆ. ನೀವು ಹಿಂದಿನ ವಿಚಾರ ಮಾಡ ಬ್ರೇನ್ ರಿಪಿಟೇಷನ್ ಬೇಕಷ್ಟು. ಹೇಳಿದ್ರೆ ಶಬಾಸ್ ಅಂತ ಹೇಳಿ ಚಾಕಿ ಗೋಬಿ ಮಿರ್ಚಿ ತಿಂದು ಪಾನಿಪುರಿ ತಿಂದು ಹಾಟ್. ಹೌದಾ? ಮುಂದೆ ಅದೇನ್ ಬರ್ದಿಟ್ಟಿರ್ತದ ಅದು ಮೈಂಡ್ ಮೇಲೆ ಬರ್ದಿಟ್ಟಿರ್ತದ, 3ನೇ ದಿವಸ ತಕೊಳ್ಬೇಕು, ಮತ್ತೊಂದ್ಸಲಿ ನೋಡುದಕ್ಕ 2 ನಿಮಿಷ ನೋಡುದು ಕೊಡುದ ಅಂತ ಒಂದು ಕಡೆ ಒಳಗ ನಿಮ್ದೇ ಆದ ಒಂದು ಪುಸ್ತಕ ರೆಡಿ ಆಗ್ಬೇಕು. ಅದು ಸಾಧನೆ. ನೀವು ಯಾರೋ ಬರ್ತಿದ್ದ ಪುಸ್ತಕ ಓದಿದ್ರೆ ಮಜಾ ಬರುದಿಲ್ಲ. ನೀ ಬರ್ತಿದ್ದ ಪುಸ್ತಕ ನಿನ್ನ ಹ್ಯಾಂಡ್ ರೈಟಿಂಗು ನಿನ್ನ ಬ್ರೇನ್ಗೆ ಲೈಕ್ ಆಗ್ತೈತಿ. ಬ್ರೇನ್ಗೆ ಏನ್ ಲೈಕ್ ಆಗ್ತೈತಿ? ನೀ ಮಾಡಿದ್ ಲೈಕ್ ಆಗ್ತೈತಿ, ನಿನ್ನ ವಾಯ್ಸ್ ಲೈಕ್ ಆಗ್ತೈತಿ. ಯಾವ್ದಾರ ಹಾಡೋದು ಅರ್ಥ ಆಗ್ಬಿಟ್ಟು ನೆನ್ಪಿಡಾಕತ್ತಿಲ್ಲ ಅಂದ್ರೆ ಮೊಬೈಲ್ ಅದ್ರಾಗ ರೆಕಾರ್ಡ್ ಮಾಡಿ ಇವತ್ತು ನೀವೇ ಹಾಕೊಂಡು ನಿನ್ನ ಧ್ವನಿ ನೀನೇ ಕೇಳಿಸ್ಕೋ, ಅವ ಬ್ರೇನ್ ಇಮಿಡಿಯೇಟ್ಲಿ ರಿಜಿಸ್ಟರ್ ಮಾಡ್ತಿ. ಯಾಕಂದ್ರೆ ಆ ಧ್ವನಿ ಬಹಳ ವರ್ಷದಿಂದ ಕೇಳಾಕತ್ತಿದ್ದ, ಅದೇ ಬಹಳ ವರ್ಷದಿಂದ ಕೇಳಾಕತ್ತೀವಿ. ನನ್ನ ಧ್ವನಿ ಹೊಸ ಕೇಳಾಕತ್ತೀರಿ, ನೀವು ಇದು ನೆನ್ಪಿಡಿಲಿಕ್ಕಿಲ್ಲ. ಹೌದಿಲ್ಲ? ಅದಕ್ಕೆ ನೋಡಿ ಈ ಟ್ರೈನಿಂಗ್ ಆದ ತಕ್ಷಣ ಒಂದು ಕ್ಲಾಸ್ ಆದ ತಕ್ಷಣ ಹೊರಗೆ ಹೋದ್ಮೇಲೆ ಏನ್ ಚಲೋ ಮಾತಾಡಿದ್ ಭಾರಿ ಮಾತಾಡಿದಾವ ಅಂತಂತೀರಿ. ಈಗ ಏನ್ ಮಾತಾಡಿದ ಅಂತ ಕೇಳಿದ್ರೆ ಅದು ಗೊತ್ತಿಲ್ಲ, ಚಲೋ ಮಾತಾಡಿ ಅದೇ ನೀತಿ ವೈಬ್ರೇಷನ್ ಅಷ್ಟೇ ನೆನಪಿರ್ತಾವ, ಕಂಟೆಂಟ್ ನೆನಪಿರೋದಿಲ್ಲ. ವಾಟ್ ಇಸ್ ದಟ್? ಬ್ರೈನ್ ಲೈಕ್ಸ್ ಯುವರ್ ವಾಯ್ಸ್. ಯು ನೀಡ್ ಟು ರೆಕಾರ್ಡ್ ಇಟ್. ಕೆಲವೊಂದು ಚಾಪ್ಟರ್ಗಳನ್ನ ಕೆಲವೊಂದ್ಸಲ ಹೊರಟಾಗ್ತಾರೆ, ಕೆಲವೊಂದು ಚಾಪ್ಟರ್ಗಳನ್ನ ಲೆಟ್ ದೆಮ್ ರೆಕಾರ್ಡ್ ವಿತ್ ದೇರ್ ಓನ್ ವಾಯ್ಸ್ ಅಂಡ್ ಲಿಸನ್ ಟು ದಟ್ ಇನ್ ಅವರ್ ಕ್ಲಾಸ್. ಒಂದು 30 ಮಿನಿಟ್ಸ್ ಕ್ಲಾಸ್ ನಲ್ಲಿ ತಾವು ಹೋಗಿದ್ದಿಂದ ನಾವು ಕೇಳಿಸ್ಕೊಂಡ್ಬಿಟ್ರೆ ನೆನ್ಪುಡ್ದ ಉಳಿತೈತಿ. ಯಾರು ನೆನಪಿಲ್ಲ? ಬಹಳ ಈಸಿ ಐತಿ, ಬಟ್ ನಾವು ಟಫ್ ಮಾಡ್ಕೊಂಡೇವಿ. Can you understand? So this is the reality. So this is the first principle. So what I'm trying to tell my dear friends, you are the most powerful person on the earth. Bhumi mere, you are the most powerful person. Human beings are the most powerful people on the earth. No doubt with ನಮ್ಮ ಬಗ್ಗೆ. ನಾ ಕನ್ನಡ ಇಲ್ಲ, ನಾ ದೊಡ್ಡದಿಲ್ಲ, ನಾ ಇಲಾಕ್ಷರು ಇಲ್ಲ, ಮ್ಯಾಥ್ಸ್ ಹಚ್ಚರು ಇಲ್ಲ, ನಾ ಗಿಡ್ಡರ್ ಇಲ್ಲ, ಯಾತ್ರದ ನಿಂಸಾಂತರಿ ಕಾಪದಲ್ಲಿ ಹಿಂದಲ್ಲಿ ಹಂತದಲ್ಲಿ ನಾ ಹುಡುಗಿ ನಾವು ಹುಡುಗಕ್ಕೆ ನಡೀತಿದ್ವಿ, ಹುಡುಗ ನಡೀತಿದ್ವಿ. ಈಗಿನ ಕಾಲ ಹುಡುಗ ನೋಡಾಕ್ತಿವಿ, ಹುಡುಗ ನೋಡಾಕ್ತಿವಿ. ಹೌದಾ? ಅವ್ರು ಯಾಕಂದ್ರೆ ಹುಡುಗ ಆಗ್ಬಿಟ್ಟು ನಾವು ನಾನು ಹುಡುಗಿಗೆ ಹಚ್ಚಬೇಕು ಅನ್ನೋ ಹುಡುಗರು ಕೂಡ ಈಗ ನಿಮ್ಮಲ್ಲಿ ಯಾರು ಇಲ್ಲ ಅನ್ಕೋತೀನಿ. ಇದ್ರು ಮತ್ತೆ ತಗಡೆ ಬಂದು ಮುಂದುವರ್ಬೋದು, ಏನು ನೋಡ್ಬೇಕು ಬಹಳ ಮತ್ತೆ ಏನ್ ಮಾಡೋದು, ಮತ್ತೆ ತಗಡೆ ಬಂದು ಇಲ್ಲಿ ಅರ್ಥ ಹೋಗಕ್ ಬರೋದು, ಇಲ್ಲ ಹೋಗೋದು, ನಡಚೇರೋದು ಫುಲ್ ಅಂತ. So this is what it is. So, first thing that we need to do, ಈ ವಯಸ್ಸಿನಲ್ಲಿ first thing you should do is start appreciating yourself. ನಾ ಇನ್ಮೇಲೆ ನಾ ಬೆಸ್ಟ್. ನಿಮ್ ಫ್ರೆಂಡ್ ಬಂದ ಅಲ್ಲೇ ಜಗತ್ತೆಲ್ಲ ನಿಮ್ ಉಡಾಣ ಮಗ ಅಂತಿರ್ತಿ, ಮಗನ ನಿಮ್ಮಲ್ಲಿ ಚಲೋ ನಾ ಬೆಸ್ಟ್, ಎಲ್ಲ ಬೆಸ್ಟ್ ಉಡಾಣ ಬಂದ. Can you understand? So you are the best, don't forget it. You are the best. So all of you say now, I am the best. Here when you go to dog. Here I am the best. 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 Okay, you say what? I am the best. ಇದನ್ನ ರಿಪಿಟೇಷನ್ ಬೇಕಾಗ್ಬಿಟ್ಟಿಲ್ಲ. ಎವ್ರಿ ಡೇ ಏನ್ ಮಂತ್ರ ಹೇಳ್ಬೇಕು? ಹನುಮಾನ್ ಚಾಲಿಸ ಹೇಳಿರೋ, ಗಣಪತಿ ಸ್ವಲ್ಪ ಹೇಳಿರೋ, ಆದ್ರೆ ಅದು ಇಂಪಾರ್ಟೆಂಟ್ ಇಲ್ಲ. ನೀನ್ ಒಳಗೆ ಇರ್ಬೇಕು, ಐ ಆಮ್ ದ ಬೆಸ್ಟ್, ಐ ಆಮ್ ದ ಬೆಸ್ಟ್, ಐ ಆಮ್ ದ ಬೆಸ್ಟ್, ಐ ಆಮ್ ದ ಬೆಸ್ಟ್. ಮತ್ತೆ ಅವ್ರೆಲ್ಲ ಅನ್ನಂಗಿಲ್ಲ, ಅವ್ರ ಪ್ರಕಾರ ಚುಳಿರ್ಲಿಕ್ಕಿಲ್ಲ, ಮತ್ತೆ ಗೊತ್ತಿಲ್ಲ ಐ ಆಮ್ ದ ಬೆಸ್ಟ್, ನನ್ನ ನೋಡಿ ಇನ್ನೂ ಬೆಸ್ಟ್. ಓಕೆ, ದ ಸೆಕೆಂಡ್ ಸೆಂಟೆನ್ಸ್ ಈಸ್ ಐ ಹ್ಯಾವ್ ದ ಬೆಸ್ಟ್. ಏನಪ್ಪ? What is that you have the best? You are the best. When you become the best, when you have something the best. Yeah, what is that best we have? ಇವೆರಡೂ ಕಿವಿಗಳ ನಡುವೆ this brain is the most powerful instrument on the earth. Because you have a brain, ಮನುಷ್ಯ
ಅಂದ್ರೆ ಮನಸ್ಸು. ಮನಸ್ಸು ಎಲ್ಲಿದೆ? ಆ ಬ್ರೈನ್. ಓಕೆ, ಬ್ರೈನ್ ಅಂಡ್ ಮೈಂಡ್, ದಟ್ಸ್ ವೈ ವಿ ಆರ್ ವೆರಿ ಪವರ್ಫುಲ್. ಪ್ರಾಣಿಗಳು ನೋಡಿ, ಈಗ ಮನುಷ್ಯನಿಗೆ ಪ್ರಾಣಿಗೆ ಏನ್ ಡಿಫ್ರೆನ್ಸ್ ಅಂದ್ರೆ, ಪ್ರಾಣಿಗಳು ಹೀಗೆ ಹೋಗ್ತಾ ಇದ್ದಾವೆ, ಇನ್ನು 4 ಕಾಲುಗಳಲ್ಲಿ ಹೋಗ್ತಾ ಇದ್ದಾವೆ, ಹೌದಾ? ಮನುಷ್ಯ ಎವಲ್ಯೂಷನ್ ನೋಡುತ್ತಿಲ್ಲ. ಮನುಷ್ಯ ಸೀದಾ ಆಗಿಲ್ಲ. ಯಾವಾಗ ನಮ್ಮ ಬೆನ್ನು ಮೂಳೆ ಸೀದಾ ಆಯ್ತು, ಅವಾಗ ನಮ್ಮ ಬ್ರೈನ್ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡ್ತು. ಅದಕ್ಕೆ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಂತಾರೆ. ಇದೊಂದು ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಇದೆ. ನಮ್ಮ ಲಿಂಬಿಕ್ ಬ್ರೈನ್, ಅದು ಅನಿಮಲ್ ಬ್ರೈನ್ ಸಾಧ್ಯ. ಪ್ರಾಣಿಗಳಲ್ಲಿ ಲಿಂಬಿಕ್ ಬ್ರೈನೇ ದೊಡ್ಡ ಇದೆ, ಫ್ರಂಟಲ್ ಕಾರ್ಟೆಕ್ಸ್ ಸ್ವಲ್ಪ ಸಾಂತಿದೆ. ಅದಕ್ಕೆ ಅವು ಕಡಿಮೆ ವಿಚಾರ ಮಾಡ್ತವೆ. ಮಾಡೋದಿಲ್ಲ ಅಂತಿಲ್ಲ, ಅವು ವಿಚಾರ ಮಾಡ್ತವೆ. ನಾಯಿ, ಅದ್ರ ಹೆಸರು ರಾಜ ಇತ್ತು, ರಾಜ. ಅದಕ್ಕೆ ಹೋಗಿ ಮನೆಗೆ ಹೋಗಿ ರಾಣಿ ಬರುದಿಲ್ಲ. ನಾನು ಏನ್ ತಿಳ್ಕೊಂಡೆ ರಾಜ ಅಷ್ಟೇ ವಿಚಾರ. ಸೊ ನಾವು ಯಾಕಪ್ಪ ಮನುಷ್ಯರು ಡಿಫ್ರೆಂಟ್ ಇದೆ ಅಂದ್ರೆ, ಬಿಕಾಸ್ ನಮ್ಮ ಬೆನ್ನು ಮೂಳೆ ಸೀದಾ ಇದೆ. ನೀನು ವಿದ್ಯಾರ್ಥಿಯಾಗಿ ಈಗ ಬೆನ್ನು ಮೂಳೆ ಸೀದಾ ಇದ್ದಿಂದ ಹಗಲಿಕ ಬೆಂಡ್ ಮಾಡ್ಕೊಂತ ಹೊಂಟಿ ಅಂದ್ರೆ ನೀನು ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಡೆವಲಪ್ ಆಗೋದಿಲ್ಲ. ಹೌದಾ? ಎಲ್ಲಿ ಬೆಂಡ್ ಮಾಡಕ್ಕೆ ನಮ್ಗೀಗ ಕೈಯಾಗ ಮೊಬೈಲ್, ಹೌದಾ? ನೋಡ್ ಸಾಕಾತ ಮತ್ತೆ ಬೆಡ್ ಮೇಲೆ ಮಕ್ಕೊಂಡಿ. ಬೆಡ್ ಮೇಲೆ ಮಕ್ಕೊಂಡ್ಕೂಳೆ ಬೆನ್ ಮೂಳೆ ಹೆಂಗಾಯ್ತು? ಸ್ಟ್ರೇಟ್ ಆಗ ಹಿಂಗ, ಹೌದಾ? ಹಿಂಗಾದ ತಕ್ಷಣ ಪ್ರಾಣಿಗತೆ ಆಯ್ತು. ನೀನು ಸ್ಟ್ರೇಟ್ ಮಕ್ಕೋಬೇಡ್ರಿ ಅಂತ ಹೇಳುದಿಲ್ಲ ನಾನು. ಮಕ್ಕೋ ಟೈಮಿಗೆ ಮಕ್ಕೋರಿ. ಮೊಬೈಲ್ ಹಿಂಗ್ ಹಿಡ್ಕೊಂಡು ಹಂಗ್ ಮಾಡಿ ಇದು ಮಾಡಿ ಬೆಂಡ್ ಮಾಡಿ. ಓಕೆ, ಕೆಲವೊಂದು ಹುಡುಗರು ಕಾಲಿಗೆ ಕುತ್ಕೊಂಡು ಪೂರ ಹಿಂಗೆ ಕುಂತಿರ್ತಾರೆ. ನೀ ಎಷ್ಟು ಬೆನ್ನು ಮೂಳೆ ಬೆಂಡ್ ಮಾಡ್ತೀಯಪ್ಪಿ, ಅಷ್ಟು ನೀನು ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಬೆಳೆಯೋದಿಲ್ಲ. ಇಲ್ಲಿ ನೀ ಯಾವ ಧರ್ಮದವನು, ನೀವು ಯಾವ ಊರಲ್ಲಿ ದೆಲ್ಲಾಗಿದೆಯೋ, ಹಳ್ಳಿಯಾಗಿದೆಯೋ, ಶಾಲೆ ಅವೆಲ್ಲ ಇಂಪಾರ್ಟೆಂಟ್ ಇಲ್ರಿ. ನೀನ್ ದೇಹ ಹೆಂಗ್ ಟ್ರೀಟ್ ಮಾಡ್ತಿ ಹಂಗಾರೆ ಡೆವಲಪ್ ಆಗ್ತಿದ್ವಿ. ಅದು ಡೆವಲಪ್ಮೆಂಟ್ ಅಡೆತಡೆ ಆಗ್ತಿದ್ವಿ. ಯುವರ್ ಆಲ್ ಸೈನ್ಸ್ ಸ್ಟೂಡೆಂಟ್ಸ್, ಯು ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್. ಯುವರ್ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಡೆವಲಪ್ ಆಗಬೇಕಂದ್ರೆ ಬೆನ್ನು ಮೂಳೆ ಸೀದಾ ಇದೆ. ಅದಕ್ಕೆ ಕ್ಲಾಸ್ ಬಂದ್ಮೇಲೆ ಟೀಚರ್ ಹೇಳ್ತಾರೆ, ಸಿರಾಪುಂದಲ್ಲ ನೀವೇನಿರ್ತೀರಿ, ಯಾವ ಮುಂಜಾನೆ ಹಿಂಗ ಕೂತು ತೋರಿಸ್ತೇವೆ. ಹೌದು, ಅವ್ರಿಗೆ ಅರ್ಥ ಇಲ್ಲ. ಒಂದು ಸೀದಾ ಯಾಕೆ ಈ ವಯಸ್ಸಿನಲ್ಲಿ ಹುಡುಗರಂದ್ರೆ, ನಿನ್ ಬೆನ್ನು ಮೂಳೆ ಎಷ್ಟು ಸ್ಟ್ರೈಟ್ ಇರುತ್ತೆ ಅಷ್ಟು ಬ್ರೈನ್ ಶಾರ್ಪ್ ಇರುತ್ತೆ, ಅಷ್ಟು ಚೆನ್ನಾಗಿ ಬೆಳೆಯುತ್ತೆ. ಬಟ್ ಇವತ್ತಿನ ಹುಡುಗರು ಮೊಬೈಲ್ ನೋಡ್ಬೇಕು, ಆಮೇಲೆ ವಿಚಾರ ಮಾಡ್ಬೇಕು. ಬಟ್ ಮೊಬೈಲ್ ನೋಡು ಪೊಸಿಷನ್ ಏನಿರ್ತಲ್ಲ, ಅಲ್ಲಿ ನಿಮ್ಮ ಬ್ರೈನ್ ಡೆವಲಪ್ಮೆಂಟ್ ನೀವೇ ಸ್ಟಾಪ್ ಮಾಡ್ತೇವೆ. ಇದು ಯಾರಿಗೆ ಲಾಸ್ ಇಲ್ಲ? ನಿಮ್ಮ ಪಾಲಕರಿಗೆ, ನಿಮ್ಮ ಶಿಕ್ಷಕರಿಗೆ, ಸಂಸ್ಥೆಗೆ ಲಾಸ್ ಇಲ್ಲ. ನಿನ್ನ ಬ್ರೈನ್ ಭಾರಿ ಡೆವಲಪ್ ಆಗ್ತಿದೆ, ಭಾರಿ ಇಂಪಾರ್ಟೆಂಟ್. ದಿಸ್ ಇಸ್ ಬ್ಯೂಟಿಫುಲ್ ಟೈಮ್. ಬ್ರೈನ್ ಯಾವಾಗ ಮ್ಯಾಕ್ಸಿಮಮ್ ಡೆವಲಪ್ ಆಗುತ್ತೆ ಆಸ್ ಪರ್ ರಿಸರ್ಚ್? 0 ದಿಂದ 10 ವರ್ಷ ಆಗುವವರೆಗೆ ಆಲ್ಮೋಸ್ಟ್ 90 to 95% ಬ್ರೈನ್ ಡೆವಲಪ್ ಆಗ್ತಿತ್ತು. 16 ವರ್ಷ ಏನು ಬರಲಿಲ್ಲ, 16, 17, 18 ಈ ವಯಸ್ಸಿಗೆ 100%. ಈಗ ಏನ್ ಕರೆಕ್ಷನ್ ಮಾಡ್ಕೊಳ್ತೀನಿ, ಈಗ ಮಾಡ್ಕೊಳ್ಬೇಕು. This is the most beautiful time for you. ಈಗ ನಾವೆಲ್ಲ ನನ್ನ ಬ್ರೈನ್ ಚೇಂಜ್ ಮಾಡ್ಕೋಬೇಕಂದ್ರೆ ನಾ ಯಾವ ಕ್ಯಾಲೆಟ್ ಹೋಗು ಅಂದ್ರೆ ರಿಟೈರ್ ಸೆಂಟರ್ ಅಂದ್ರೆ ಯಾವ ಒಂದು ಕಡೆ ಹೋಗ್ಬೇಕು, ಮಾನಸಿಕ ತಜ್ಞ ಇರ್ತಾನೆ, ಅವ್ರು ಹೋಗಿ ಕರೆಕ್ಷನ್ ಮಾಡ್ತಾನೆ. ಧ್ಯಾನ ಮಾಡು, ಉಸಿರಾಟ, ಓಕೆ, ಮನಸ್ಸು ಬಿಡು, ಕಿವ್ಯಾಗ ಕಪ್ಪು ಚೇಂಜ್ ಆಗ್ತಿ, ಇದೆಲ್ಲ ರಿಪೇರ್ ಮಾಡಿಸ್ಕೋಬೇಕು. ನಂಗೆ ಡೆವಲಪ್ ಮಾಡಕ್ ಆಗೋದಿಲ್ಲ. ರಿಪೇರ್ ಮಾಡಿದ್ರೆ ಅಲ್ಲಿ ಗಂಟಾಗಿತ್ತು ತೆಗಿತಾವ. ನಿಮಗೀಗ ಇನ್ನೂ ಡೆವಲಪ್ ಆಗಿ ರೆಡಿ ಐತಿ. ಗೊತ್ತಿಲ್ಲ? ಈ ಟೈಮ್ನಲ್ಲಿ ನೀವೇನು ನಿಮ್ ಜೊತೆ ನೀವು ಜೋಕ್ ಮಾಡ್ಕೊಂಡ್ರಿ, ನಿಮ್ ಜೊತೆ ನೀವು ಕೆಲಸ ಮಾಡಲಿಲ್ಲ, ನೀವು ಸೆಲ್ಫ್ ಎಜುಕೇಶನ್ ಮಾಡ್ಕೊಳ್ಳಿಲ್ಲ, ನೀವು ಸುತ್ತ ನೋಡ್ಕೊಳ್ಳೆ ಮಾಡ್ಕೊಳ್ಳೆ ಕೆಟ್ಟ ಮಾತಾಡ್ಕೊಂಡು ಹೋಗ್ಲಿ ಅಂದ್ರೆ ನಿಮ್ ಬ್ರೈನಿಗೆ ಅದು ಗೊತ್ತಿಲ್ಲ. ಅದಕ್ಕೆ ಕೆಟ್ಟು ಚಲೋ, ಓಕೆ, ಇವ್ರು ಸರಿ ದಾರಿ ಹೇಳಿದ್ರೆ ತಪ್ಪು ದಾರಿ ಹೇಳ್ತಾನೆ, ಅದಕ್ಕೆ ಏನು ಗೊತ್ತಿಲ್ಲ. ನೀ ಏನ್ ರಿಪೀಟ್ ಮಾಡ್ತೀವಿ ಸ್ಟೋರ್ ಮಾಡ್ತೀವಿ. ಹೌದೇನು? ಯಾಕೆ ಚಲೋ ಇದ್ದಂದ್ರೆ ಆ ಸರ್ಕಲ್ ಗುಂಪು, ಹೌದಾ? ಆ ಗುಂಪಿನಾಗ ಹೋದ ತಕ್ಷಣ ಅಂತಲ್ಲಿ ಕೆಟ್ಟ ಮಾತಾಡ್ತಿರ್ತಾರೆ. ನೀ ಕೆಟ್ಟದನ್ನೇ ಮಾತಾಡ್ತಿರ್ಬೋದು ಅಂದ್ರೆ ಬ್ರೈನ್ ಸ್ಟೋರ್ ಮಾಡ್ಕೊಂಡು. ಮೊಬೈಲ್ ಐತಿ, ಮೊಬೈಲ್ನಾಗ ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್, ಪೂರಾ ಜಗತ್ತ ಮೊಬೈಲ್ ಮೇಲೆ ನಡೆದೈತಿ. ಮೊಬೈಲ್ ಮೇಲೆ ಕೋಟಿಗಟ್ಟಲೆ ರೊಕ್ಕ ಮಾಡೋದು ಅದ. ಬಟ್ ನೀನು ಮೊಬೈಲ್ ನಲ್ಲಿ ಏನ್ ನೋಡ್ತಿಲ್ಲ ಅದು ನೀ ನೋಡ್ಬೇಡ ಅಂತ ಹೇಳುದಿಲ್ಲ. ಬಟ್ ನೀ ಏನ್ ನೋಡ್ತಿ ಅದನ್ನ ಫೀಡ್ ಮಾಡಾಕತ್ತಿ.
ಅದೇ ಕಂಟಿನ್ಯೂಸ್ ರೀಲ್ಸ್ ನೋಡಕತ್ತಿದ್ರೆ ಹಿಂಗ ನೋಡಕತ್ತಿದ್ರೆ ಓಕೆ ಬ್ರೈನ್ ಏನ್ ಹೇಳಕತ್ತಿ ಏನ್ ನೋಡ್ತೀವಿ ಕಂಟೆಂಟ್ ಮೊದಲು ಏನ್ ಮಾಡ್ತೀವಿ ಪ್ರತಿ 8 ಸೆಕೆಂಡಿಗೆ ಒಂದು ಹೊಸ ರೀಲ್ ಟಕ್ 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 ಬ್ರೈನ್ ಏನ್ ರಿಪಿಟೇಷನ್ ಕೊಡಾಕ್ತೀವಿ ಪ್ರತಿ 8 ಸೆಕೆಂಡಿಗೆ ನಂಗೆ ಹೊಸ ರೀಲ್ ಬೇಕು ಬೋರ್ ಕೊಡಾಕ್ತೀವಿ. ಸೊ ಅದಕ್ಕೆ ನಿಮ್ಮ ಅಟೆನ್ಷನ್ ಕೊಟ್ಟಿರಿ. ನಂದು ಅಡ್ವೈಸ್ ಓಕೆ ಮೊಬೈಲ್ ನೋಡು ಬಟ್ ರೀಲ್ಸ್ ಶಾರ್ಟ್ಸ್ ನೋಡಕ ಈ ವಯಸ್ಸಿನಾಗ ಮತ್ತೆ ನೀವು ನೋಡೋದಿಲ್ಲ ನಾವು ಯಾಕೆ ನಮ್ದು ಅವಾಗ ನಮ್ಗೆ ಗೊತ್ತು ಹೆಂಗ್ ಡಿಲೀಟ್ ಮಾಡ್ಬೇಕಂತ ಗೊತ್ತೈತಿ ನಮ್ಮ ಟೂಲ್ಸ್ ಟೆಕ್ನಿಕ್ಸ್ ಗೊತ್ತಾಗ್ಸದ ನಾವು ಡಿಲೀಟ್ ಮಾಡ್ತೀವಿ. ಬಟ್ ಇವತ್ತಿನ ಮಕ್ಕಳು ನೀವೇನಿದ್ದೀರಲ್ಲ ಇದು ಕೊನೆಯ ಹಂತಾಗಿ ಲಾಸ್ಟ್ ಈಗ ಇನ್ನೊಂದು ವರ್ಷ 2 ವರ್ಷದಲ್ಲಿ ಆ ಬ್ರೈನ್ ಫಿಕ್ಸ್ ಆಗ್ಬಿಡ್ತೈತಿ. ಇವ ಹಿಂಗ ಇವನ್ ಸೇವಿಂಗ್ ಇಷ್ಟ ಇವನ್ ಕ್ಲೀನೆಸ್ ಇಷ್ಟ ಫಿಕ್ಸ್ ಮಾಡ್ಬಿಡ್ತೈತಲ್ಲ. ಯಾಕಂದ್ರೆ ಅಷ್ಟು ರಿಪಿಟೇಷನ್ ಮಾಡಿದ್ಯಾ ಅದಕ್ಕೆ ಈಗ ನೀವು ಬರೇ ಒಳ್ಳೆ ಶಾರ್ಟ್ಸ್ ನೋಡ್ಬೋದ್ರೆ ಯು ಆರ್ ಗಿವಿಂಗ್ ಎ ರಾಂಗ್ ಇನ್ಫಾರ್ಮೇಶನ್ ಟು ಯುವರ್ ಬ್ರೈನ್. ಅದಕ್ಕೆ ಮೊಬೈಲ್ ನೋಡ್ಬೇಡ್ರಿ ಓದ್ತಾರೆ ನೋಡ್ಬೇಡ್ರಿ ಓದು ಲಕ್ಷ ಹೋಗ್ತಿದ್ದೆ ಅಂತ ಹೇಳ್ತಾರೆ. ಬಟ್ ನೀವು ಸೈಂಟಿಫಿಕಲಿ ಹೇಳ್ತಿಲ್ಲ. ನೀವೆಲ್ಲ ಸೈನ್ಸ್ ವಿದ್ಯಾರ್ಥಿಗಳಿರೋದ್ರಿಂದ PUC ಫಸ್ಟ್ ಇಯರ್ ಮುಗಿಸೋದ್ರಿಂದ ನಾನು ಸೈಂಟಿಫಿಕಲಿ ಹೇಳ್ತಾ ಇದ್ದೇನೆ. ಈ ರಿಪಿಟೇಷನ್ ಮಾಡಿ 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 ಬ್ರೈನ್ಗೆ ಒಂದೊಂದು 8 ಸೆಕೆಂಡಿಗೆ ನಾನು ಮಸಾಲೆ ಬೇಕು ಇಲ್ಲಾಂದ್ರೆ ಬೋರ್ ಹೊಡಿಬೇಕು. ಯಾಕೆ ನೀವು ಬರೇ ಬೋರ್ ಹೊಡಿದ್ದು ಬಾ ನನಗೆ ಆಗುದಿಲ್ಲ ಬಾ ಕುಂದ್ರಾಕ ಆಗಲ್ಲ ಕ್ಲಾಸ್ ರೂಮ್ನಾಗ ಒಂದೊಂದು ತಾಸು ಕುಂದ್ರಾಕ ಎದಕ್ಕೆ ಆಗೋದಿಲ್ಲ ನಿಮ್ಗೆ? ನಾಟ್ ಬಿಕಾಸ್ ಯು ಆರ್ ಬ್ಯಾಡ್ ಯು ಆರ್ ವಂಡರ್ಫುಲ್. ಬಟ್ ಬ್ರೈನ್ ಇಂಟರ್ಪ್ರಿಟೇಷನ್ ಕೊಡ್ತೀನಿ ನೀನು 8 ಸೆಕೆಂಡ್ ಚೇಂಜ್ ಕೊಡ್ತೀನಿ ಅದು ಮಾಡ್ತೀನಿ. ಅದಕ್ಕೆ ನಿಮ್ಗೆ ಯಾಕೆ ಟೀಚರ್ ಬಾಳೆ ಹಾಕ್ತಾರೆ ಯಾಕೆ ಇದಕ್ಕೊಂದು ಜೋಕ್ ಹೇಳ್ತಾರೆ ಸಡನ್ಲಿ ಇಲ್ಲಿಂದ ಮೂವ್ಮೆಂಟ್ ಮಾಡ್ತಾರೆ ಇಲ್ಲೇ ನಿಂತಿರ್ಬೇಕು ಬಹಳ ಬೋರ್ ಹೊಡ್ತಿತ್ತು. ನಾ ನಿಂತ್ಕೊಂಡು ಸ್ವಲ್ಪ ಮುಂದೆ ಬಂದೆ ಅಂದ್ರೆ ಮತ್ತೆ ಹಿಂಗ್ ಬಾ ಅಂತ ಒಂದ ಕಡೆ ನಿಂತ ಬೋರ್ ಹೊಡ್ಯಾಕ ಅನಿಸ್ತಿಲ್ಲ. ರೈಟ್ ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಬ್ರೈನ್ ಇಟ್ ಸೆಲ್ಫ್ ಹೆಂಗ್ ಕೆಲಸ ಮಾಡ್ತಿದ್ದಂತ ಅವಾಗ ಬ್ಯೂಟಿಫುಲ್ ಥಿಂಗ್ಸ್ ಆಗ. ನಿಮ್ದೊಂದು ಎಕ್ಸಾಂಪಲ್ ಇಲ್ಲೊಂದು ರಿಸರ್ಚ್ ಆಯ್ತು ಗೊತ್ತಿಲ್ಲ ಯಾರು ಅಮೆರಿಕದಲ್ಲಿ ರಿಸರ್ಚ್ ಆಯ್ತು. ಏನ್ ರಿಸರ್ಚ್ ಆಯ್ತಪ್ಪ ಅಂತಂದ್ರೆ ಒಂದು ಪ್ರಿಸನರ್ ಒಬ್ಬನಿಗೆ ಮರಣದಂಡನೆ ವಿಧಿಸಲಾಗುತ್ತೆ. ಬಿಕಾಸ್ ಒಂದೇನೋ ಮಿಸ್ಟೇಕ್ ಮಾಡಿದ ಅವನಿಗೆ ಮುಂದಿನ ವಾರದಲ್ಲಿ ಅವನಿಗೆ ಮರಣದಂಡನೆ ಕೊಡ್ಬೇಕು ಅಂದ್ರೆ ಅವನ ತೆಗಿಬೇಕು. ಸೊ ಈಗ ಮುಗಿತು ಅವನು ಕೋರ್ಟ್ ನಲ್ಲಿ ಅದನ್ನ ಸೈಡ್ ಜಡ್ಜ್ ಹೇಳಿದ ತಕ್ಷಣ ಅವ್ನು ಕರ್ಕೊಂಡ್ಬಂದ್ರು ಎಲ್ಲಿಗೆ ಜೈಲಿಗೆ ಕರ್ಕೊಂಡ್ಬಂದ್ರು. ಜೈಲಿನಾಗ ಅವ್ನು ಕುಂದಿರ್ಸಿ ಇಲ್ಲಿ ಕೋರ್ಟ್ ನವರು ಅದಾರ ಜೈಲ್ ಅಡ್ಮಿಂಟರ್ ಅದಾರ ಎಲ್ಲ ಡಾಕ್ಯುಮೆಂಟೇಶನ್ ಎಲ್ಲ ಮಾಡ್ಬೇಕು ಸರ್. ಅವ್ನು ಬಂದು ಅವ್ನ ಜೊತೆ ಕುತ್ಕೊಂಡು ದೆನ್ ಅವ್ರಿಗೆ ಅವನು ಭಾಳ ಬೇಜಾರಾಗಿರ್ತಿ ಮುಂದಿನ ವಾರದಾಗ ಸಾಯ್ಬೇಕಂದ್ರೆ ಎಷ್ಟು ಬೇಜಾರಾಗಿರ್ತಿತ್ತು ಅವಾಗ ಸುಮ್ಮನೆ ಕುಂತಾರ. ಮುಂದೆ ಅವ್ನು ಬರ್ತಾರೆ ಕೋರ್ಟ್ ನವ್ರು ಬರ್ತಾನೆ ಬಂದು ಸರ್ ಯು ನೀಡ್ ಸೈನ್ ಸಮ್ ಡಾಕ್ಯುಮೆಂಟ್ಸ್ ಕೆಲವು ಡಾಕ್ಯುಮೆಂಟ್ಸ್ ಸೈನ್ ಮಾಡ್ಕೊಡಿ ಅಂತ. ಮುಂದೆ ಡಾಕ್ಯುಮೆಂಟ್ ಸೈನ್ ಮಾಡುವ ಹೆಸರು ಗಿಸರು ಎಲ್ಲ ಬಂದು ಆಗ ಮಾಡಿ ಇದು ಮಾಡಿ ಮುಂದಿನ ವಾರ ಎಲ್ಲ ಆಯ್ತು. ಓಕೆ ಸೊ ಮುಂದೆ ನಾನು ಹೇಳ್ತಾರೆ ಸರ್ ಇವತ್ತಿನಿಂದ 7ನೇ ದಿವಸಕ್ಕೆ ಮುಂಜಾನೆ 11 ಗಂಟೆಗೆ ನಿಮಗೆ ನಾವು ಮರಣದಂಡನೆ ವಿಧಿಸಲಾಗುವುದು ಅವತ್ತು ನೀವು ಹೋಗ್ತೀವಿ. ಮುಂದೆ ಆಯ್ತು ಏನ್ ಮಾಡ್ಬೇಕು ಆಯ್ತು ಮುಂದೆ ಒಂದು ಆಪ್ಷನ್ ಕೊಡ್ತಾರೆ. ಬ್ಯೂಟಿಫುಲ್ ಎಕ್ಸ್ಪೆರಿಮೆಂಟ್ ಶೇಕ್ ವರ್ಲ್ಡ್ ಪೂರ ಜಗತ್ತನ್ನು ಶೇಕ್ ಮಾಡ್ತಿದ್ರು ಹೌದಲ್ಲ. ಮುಂದೆ ಏನಿತ್ತು ಅವ್ರಿಗೆ ಏನ್ ಕೊಟ್ಟರು ಅಂದ್ರೆ ಸರ್ ಒಂದು ಪ್ರಶ್ನೆ ಬರುತ್ತೆ ನನಗೆ ವಾಟ್ ಇಸ್ ದ ಆಪ್ಷನ್ ಹೆಂಗೆ ಸಾಯಿ ಬಯಸ್ತಿದ್ದಾರೆ ನೀವು ಹೆಂಗೆ ಸಾಯಿ ಬಯಸ್ತಾರೆ ಅವ್ರು ಕೇಳ್ತಾರೆ ಸರ್ ಹೌ ಯು ವಾಂಟ್ ಟು ಟ್ರೈ ಅವ್ರು ಹೇಳ್ತಾರೆ ಇದೇನು ಕೊಲ್ಲಾಕಂದ್ರೆ ಅಂತ ಹೌದಾ ಇಲ್ಲ ಇಲ್ಲ ಸರ್ ವಿ ಹ್ಯಾವ್ 3 ಆಪ್ಷನ್ಸ್ 3 ಆಪ್ಷನ್. ವಾಟ್ ಆರ್ ದ 3 ಆಪ್ಷನ್ಸ್? ಒನ್ ಈಸ್ ನಿಮಗೆ ಗಲ್ಲಿಗೆ ಎಚ್ಚಲಾಗುತ್ತೆ. ನಾನು ನಿಮಗೆ ಗಲ್ ಹಾಕ್ತೀವಿ ಅದು ಹಗ್ಗ ತೆಗೆದು ಕೂಡ ನಿಮ್ಗೆ ಹೋಗ್ತದೆ. ದಿಸ್ ಇಸ್ ಬಹಳ ಚೆನ್ನಾಗಿ ನೋಡಿ ಭಗತ್ ಸಿಂಗ್ ಎಲ್ಲ ನೋಡಿ. ಎರಡನೇ ಆಪ್ಷನ್ ಏನು ಅಂತಂದ್ರೆ ಸೆಕೆಂಡ್ ಆಪ್ಷನ್ ಇಸ್ ವಿಲ್ ಮೇಕ್ ಯು ಸಿಟ್ ಆನ್ ಎಲೆಕ್ಟ್ರಿಕಲ್ ಚೇರ್ ಅಂಡ್ ವಿ ಪಾಸ್ ಎಲೆಕ್ಟ್ರಿಸಿಟಿ ಬಿಕಾಸ್ ಆಫ್ ದಟ್ ಶಾಕ್ ಇದನ್ನ ಮಾಡಿಕೊಂಡು ಸತ್ತು ಹೋಗ್ತೀರಾ. ದಿಸ್ ಇಸ್ ದ ಸೆಕೆಂಡ್ ಆಪ್ಷನ್. ಅಂಡ್ ಯು ಹ್ಯಾವ್ ಒನ್ ಮೋರ್ ಆಪ್ಷನ್ ಸರ್ ಥರ್ಡ್ ಆಪ್ಷನ್. ಏನ್ ಥರ್ಡ್ ಆಪ್ಷನ್ ಅಂದ್ರೆ ವಿ ಹ್ಯಾವ್ ಕಿಂಗ್ ಕೋಬ್ರಾ ನಾಗರ ಅದಕ್ಕೆ ಪಾಯ್ಸನ್ ಹೇಳಿ ತೋರಿಸ್ತಾರೆ ಇದೆ ಇದನ್ನ ನಾವು ಇಂಜೆಕ್ಷನ್ ದಲ್ಲಿ ಹಾಕಿ ನಿಮ್ಗೆ ನರ್ವ್ ನಲ್ಲಿ ಪ್ರಿಕ್ ಮಾಡ್ತೇವೆ ಚುಚ್ತೇವೆ ಅವಾಗ ಇಮಿಡಿಯೇಟ್ಲಿ ಬ್ರೈನಿಗೆ ಹೋಗಿ ಸತ್ತೋಗ್ತೀವಿ. ಸೊ ಈ ಮೂರರಲ್ಲಿ ನೀವು ಯಾವ್ದು ಚೂಸ್ ಮಾಡ್ತೀರಿ ಅಂತ ಕೇಳಿ ನೀವು ಚಾಯ್ಸ್ ಮಾಡಿ ಸರ್ ನಾನು ಬರೀಬೇಕು ಅವನು ಕನ್ಫ್ಯೂಸ್ ಸರ್ ಯಾವ ಮಾಡ್ಕೊಳ್ಳಿ ಹಂಗೆಲ್ಲ ಮಾಡಿ ಹಾಗಾಗಿ ಯಾಕೆ ಹೇಳಕ್ಕೆ ಒಂದೊಂದ್ರೊಳಗೆ ಸಫರಿಂಗ್ ಭಾಳ ಒಂದೊಂದ್ರ ಕಡಿಮೆ. ಈಗ ಗಲ್ಲಿಗೆ ಏರಿಸೋದು ಸಮಟೈಮ್ಸ್ ಬಟ್ ಕೆಲವೊಂದು ಟೈಮ್ ಹಗ್ಗ
ಅದೇನೇ ಸ್ವಲ್ಪ ಸ್ಲಿಪ್ ಆಗ್ತದೆ, ಸ್ವಲ್ಪ ಹೆಚ್ಚಿಗೆ ಆಗ್ತದೆ, ಒದ್ದಾಡಿದೆ. ಎಲೆಕ್ಟ್ರಿಕಲ್ ಕರೆಂಟ್ ಅಂದ್ರೆ ಬಹಳ ಒದ್ದಾಡಿ ಸರಿ. ಕಿಂಗ್ ಕೋಬ್ರಾ ಬಹಳ ಜನ ಆಫ್ ಮಾಡ್ತಾರೆ, ಯಾಕಂದ್ರೆ ಅದು ಪಾಯ್ಸನ್ ತಗೊಂಡು ಸುಮ್ಮನೆ ನಿಮ್ಗೆ ಚುಚ್ಚಿಬಿಟ್ರೆ ಇಮಿಡಿಯೇಟ್ಲಿ ಬ್ರೈನ್ಗೆ ಹೋಗುತ್ತೆ, ನೀವು ಸತ್ತು ಹೋಗ್ತಿರ್ತೀರ. ಥರ್ಡ್ ಒನ್ ಇಸ್ ಓಕೆ, ಮೋಸ್ಟ್ ಆಫ್ ದ ಪೀಪಲ್ ಚೂಸ್. ನೀವ್ಯಾರು ಅಂದ್ಕೂಡ ಅವ ಹೇಳ್ತಾನೆ ಹಂಗಂದ್ರೆ ನಂಗೂ ಪಾಯ್ಸನ್ ಕೊಡ್ರಿ, ನಾವು ಹಂಗ ಸರಿ ಆಯ್ತು ಅವ್ನು ಬರೀತಾರೆ, ಬರಸ್ ಇಮೇಜ್ ತೆಗೆದುಕೊಂಡದೆ ಚೂಸ್ ಡನ್. ಸೊ ನೆಕ್ಸ್ಟ್ ವೀಕಲ್ಲಿ ಇನ್ನು 6 ದಿವಸ, 7 ದಿವಸ ಇದೆ, ಸ್ಟಾರ್ಟಿಂಗ್ 7ನೇ ದಿವಸ ಮಾಡಬೇಕು. ನೆಕ್ಸ್ಟ್ ಡೇ ಮಾರ್ನಿಂಗ್ 11 o'clock ಒಬ್ಬ ಜೈಲ್ ಅಟೆಂಡೆಂಟ್ ಮಾಡ್ರ ಬಂದು ಗುಡ್ ಮಾರ್ನಿಂಗ್ ಸರ್, ಯಾಕೆ ಅವನ ಕೈದಿಗೆ ಸರ್ ದಿಸ್ ಇಸ್ ಕಿಂಗ್ ಕೋಬ್ರಾ, ದಿಸ್ ಇಸ್ ದ ವೈರ್ ಅಂದ್ರೆ ಪಾಯ್ಸನ್ ಇದ್ದಿದ್ದು, ದಿಸ್ ಇಸ್ ದ ಸಿರಿಂಜ್, ಓಕೆ ನಾವು ಇದನ್ನ ಪ್ರಿಂಟ್ ಮಾಡ್ತೀವಿ ಸ್ವಲ್ಪ. ಅವನು ಆಯ್ತು ಹೋದು ಡ್ಯೂಟಿ. ಮತ್ತೆ ಸೆಕೆಂಡ್ ಡೇ ಮಾರ್ನಿಂಗ್ 11 o'clock ಮತ್ತೆ ಎಕ್ಸಾಕ್ಟ್ಲಿ ಹಿ ಕಮ್ಸ್, ಓಕೆ ಒಳ್ಳೆ ಸರ್ ಗುಡ್ ಮಾರ್ನಿಂಗ್ ಸರ್ ಅಂತ ಮತ್ತೆ. So this is king cobra. This is the poison. This is the syringe. And you will die. ಎರಡನೇ ದಿವಸ ಇನ್ನು ಬಂದಿರ್ಬೇಕು, ನೀನು ಬಂದಾಗ ಮತ್ತಿರ್ಬೇಕು, ಅದು ಮತ್ತೆ ಬಂದ. ಮತ್ತೆ ಮೂರನೇ ದಿವಸ ಬರ್ತಾನೆ. ಮೂರನೇ ದಿವಸ ಬಂದು ಸರ್ ಏನಿದು ಪೋಯ್ 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 ಹೌದಾ, ರೈಟ್. ಮತ್ತೆ ಎರಡನೇ ದಿವಸ ಬರ್ತಾನೆ, ಇವನ್ ತೆರಿಗೆ ಅವ್ನು ಇನ್ನೇ ಕಮ್ಮಿ ಮಾಡ್ತಾನೆ. ಅವಾಗ ಹೇಳ್ತಾರೆ ಸರ್ ಯಾಕಿಲ್ಲ ಬಂದ ಅಯ್ಯೋ ಸರ್ ಕಿಂಗ್ ಕೋಬ್ರಾ ಗೊತ್ತಿಲ್ಲ ದಿನ ಹೇಳಿ ಯಾಕೆ ಅವಾಗ ಬಂದಿದ್ದು ಕೊಟ್ಬಿಡಿಲ್ಲ ಶ್ರೀಪತಿದ್ದ ಸರ್ ಅಂತಲ್ಲ ಸರ್, ದಿಸ್ ಇಸ್ ಮೈ ಡ್ಯೂಟಿ, ನಾ ಡ್ಯೂಟಿ ಮಾಡ್ತಾ ಇದ್ದೀನಿ. ಯಾಕೆ ನೀವು ಮಾಡ್ತಾ ಇದ್ದೀವಿ ಡ್ಯೂಟಿ ಅಂದ್ರೆ ಮನಸ್ಸಿಗೆ ಸಡನ್ಲಿ ಏನಾದ್ರು ಶಾಕ್ ಆಗುತ್ತೆ, ಅದಕ್ಕೆ ವಿ ಆರ್ ಪ್ರಿಪೇರಿಂಗ್ ಯುವರ್ ಮೈಂಡ್ ಫಾರ್ ದ ಡೆತ್. ಯಾವುದೋ ಸಡನ್ ಬಂದ ತಕ್ಷಣ ಓಕೆ ಈಗ ನಿನ್ ಕಾಲ ಕಾವು ಬಂದು ಏನ್ ಮಾಡ್ತೀವಿ, I am usually first year student. Go. I mean, excellent student. Go. You ಓಡಾಡ್ತಿದ್ದು ರೈಟ್ ಹಂಗೆ ಸಡನ್ಲಿ ಬಂದ್ರೆ ಬಟ್ ದಿನ ಒಂದು ಪೆಕ್ಕಿಂಗ್ ಮೇಲೆ ಬಂದು ಹೋಗ್ತಿರ್ತೀನಿ, ನಿನ್ ಕಾಲಾಗ ಎಡ್ಡಾಡ್ತಿರ್ತೀನಿ, ನಡೀತಿರ್ತೀನೋ ರೈಟ್ ನಾನು ಬಂದದ್ದು ಬಿಡ ಅಂತ ಹೇಳಿ ಅಲ್ಲೇ ಸಂಭಾಳಿಸಿ ಮತ್ತೆ ಲಕ್ಷ ಕೊಡ್ತೀವೋ ಮೈಂಡ್ ಯಾವಾಗ ರಿಪಿಟೇಷನ್ ಮಾಡ್ತೀವಿ, ಅದು ಕಂಫರ್ಟಬಲ್ ಆಗ್ತೈತಿ ಸರ್, ಅದಕ್ಕೆ ಮಾಡ್ತಾ ಇದ್ವಿ. ಆಗಿ ಹೋಗಿ ಓಕೆ ಇವಾಗ ಅವತ್ತು ಕಿಂಗ್ ಕೋಬ್ರಾ ಸರ್ ಪಾಯ್ಸನ್. ಫಿಫ್ತ್ ಡೇ ಐ ಥಿಂಕ್ ಹಿ ಕಮ್ಸ್. ಫಿಫ್ತ್ ಡೇ ಬಂದು ಇನ್ನೇನು ಹೇಳಬೇಕಂತಿರ್ತಾನೆ, ಅವಾಗ ಅವ್ರ ಕೈಗೆ ಹೇಳ್ತಾನೆ ಕಂಫರ್ಟಬಲ್ ವೇಟ್ ನಾನೇ ಹೇಳ್ತೀನಿ ಅಂತ ಹೇಳಿದ ಓಕೆ ಆದ್ರೂ ಬೇರೆ ನೀನ್ ಹೇಳಿದಕ್ಕೆ ಆಗುದಿಲ್ಲ, ನನ್ನ ಡ್ಯೂಟಿ ಅಂತ ಇನ್ನೊಂದು ಹೇಳ್ತೀನಿ ಸರ್, ದಿಸ್ ಇಸ್ ಕಿಂಗ್ ಕೋಬ್ರಾ, ದಿಸ್ ಇಸ್ ಪಾಯ್ಸನ್ ಇಂಜೆಕ್ಷನ್ ರೈಟ್. ಸಿಕ್ಸ್ತ್ ಡೇ ಮತ್ತೆ ಬಂದ. ಸೆವೆಂತ್ ಡೇ ಇನ್ ದ ಡಿ ಇಂಪಾರ್ಟೆಂಟ್ ಡೇ, ಅವತ್ತು ಆ ಕೋರ್ಟ್ ನಲ್ಲಿ ಬಂದು ಆಲ್ ದ ಕೋರ್ಟ್ ಪೀಪಲ್ ಕೇರ್, ಯಾಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೇಕಲ್ಲ 11 o'clock ಶಾರ್ಪ್ ಮುಗಿಬೇಕು. ಅಮೆರಿಕದಲ್ಲಿ ಒಂದು ಸಿಸ್ಟಮ್ ಇದೆ, ಏನಪ್ಪಾ ಅಂದ್ರೆ ಲಾಸ್ಟ್ ಮೀಲ್ ಸಾಯೋಕ್ಕಿಂತ ಮೊದಲು ನಿನಗೆ ಅತ್ಯಂತ ಪ್ರಿಯವಾಗಿದ್ದು ಏನಾದ್ರು ಇದ್ರೆ ಓಕೆ ಅದನ್ನು ತರಿಸ್ಕೊಂಡು ತಿನ್ನುವುದು. ಗೊತ್ತಿಲ್ಲ ಇವ್ರೇ ನಾ ಸಾಯಕತ್ತೀನಿ ಇವತ್ತೊಂದು ದಿವಸ ರೊಟ್ಟಿ ಪಲ್ಯದಿಂದ ಸಾಯ್ತೀನಿ ಅಂದ್ರೆ ಓಕೆ, ಅದು ಮತ್ತೆ ಶೇಂಗಾ ಚಟ್ನಿ ಫುಡ್ ಬೇಕ್ರಿ ಅದನ್ನ ಮೊಸರು ಹಾಕೊಂಡು ಅನ್ಕೊಳ್ಬೇಕು. ಎನಿಥಿಂಗ್ ಯು ಕ್ಯಾನ್ ಆರ್ಡರ್, ಅದು ಪಿಜ್ಜಾ ಬೇಕ್ರಿ, ಬರ್ಗರ್ ಬೇಕ್ರಿ, ಆ ಬೇಕ್ರಿ, ಏನು ವಾಟೆವರ್ ಇಟ್ ಇಸ್, ನೀ ಕ್ಯಾನ್ ಆರ್ಡರ್ ಅಂಡ್ ಇಟ್ಸ್ ಕಾಲ್ಡ್ ಲಾಸ್ಟ್ ಮೀಲ್. ಇಂಟರ್ನೆಟ್ ನಲ್ಲಿ ಹೋಗಿ ಯೂಟ್ಯೂಬ್ ನಲ್ಲಿ ಲಾಸ್ಟ್ ಮೀಲ್ ಅಂತ ಹೊಡೆದ್ರೆ ಮನುಷ್ಯ ಸಾಯೋದ್ರಲ್ಲಿ ಏನೇನು ತಿಂದು ಸಲ್ತಿದ್ದಾನೆ ಅಂತ ನೋಡಿದ್ರೆ ಸರ್ಪ್ರೈಸ್ ಆಗುತ್ತೆ. ಅವನೆಲ್ಲ ಈಗ ಹೇಳುದಿಲ್ಲ ನಾನು, ಈಗ ಸಿ ವರ್ಸ್ಟ್ ಥಿಂಗ್ಸ್ ದೇ ಆರ್ ಗೊತ್ತಿಲ್ಲ ಅದು. ಸೊ ಇವ್ದು ಲಾಸ್ಟ್ ಮೀಲ್ ಮುಗಿಯುತ್ತೆ, ದೆನ್ ಎಲ್ಲರೂ ಕುತ್ಕೊಂಡಿದ್ದಾರೆ, ಅವನು ಕುದಿಸಿದ್ದಾರೆ, ದೆನ್ ದೇ ಆರ್ ರೆಡಿ ನಾವು 10:45 10:50 10:55 ಈ ಟೈಮ್ಗೆ. ಅವಾಗ ಜೈಲ್ ಅಟೆಂಡೆಂಟ್ ಒಂದು ಪ್ರಶ್ನೆ ಕೇಳ್ತಾರೆ, ಸರ್ ನಾವು 11 o'clock we are going to monitor it. ನಿಮ್ದು ಏನು ಲಾಸ್ಟ್ ಮೀಲ್ ಮುಗಿದೀಗ 11 o'clock we are going to monitor. Since you asked for the poison, okay, we are going to do that. Are you ready? ಅವನು ಹೆಂಗೆ ಹೇಳ್ತಾನೆ ನೋ ಅಂತ ಹೇಳಿ ಸಾಯೋನು ಓಕೆ ರೆಡಿ ಅಂತ ಹೇಳ್ತಾನೆ. ಮುಂದೆ ಸರ್ ಅಕ್ಕ ಒಂದು ರಿಕ್ವೆಸ್ಟ್ ಏನ್ ರಿಕ್ವೆಸ್ಟ್ ಇಲ್ಲ ಸರ್, ಲೈಕ್ ಇಷ್ಟೆಲ್ಲ ಅವರಿಂದ ಪ್ರಿಪೇರ್ ಮಾಡಿದ್ರು, ಯಾವಾಗ ನಾವು ಸರಿ ನಿಮ್ ಹತ್ರ ತರ್ತೇವೆ ಅವಾಗ ಮತ್ತು ನಿಮ್ಗೆ ಟೆನ್ಷನ್ ಆಗುತ್ತೆ, ಪ್ಯಾನಿಕ್ ಆಗುತ್ತೆ. ಅದಕ್ಕೆ ಒಂದು ಆಪ್ಷನ್ ಇದೆ, ನಿಮ್ಗೆ ಹ್ಞೂ ಅನ್ಬೋದು ಇಲ್ಲನೋ ಅನ್ಬೋದು. ಏನ್ ಆಪ್ಷನ್ ಅಂತ ಹೇಳ್ತಾನೆ, ನಿಮ್ ಬೇಕಾದ್ರೆ ಕಣ್ ಕಟ್ತೀವಿ ನಾವು ಲೈಫ್ ಫುಡ್ ನಾವು ಹೇಳ್ತೀನಿ ಮಾಡಿ ಲೈಫ್ ಫುಡ್. ಸೊ ಅವ್ರಿಗೆ ಲೈಫ್ ಫುಡ್ ಲೈವ್ ಆಗಿದ್ದ ರಿಸರ್ಚ್ ಇದೆ.
ನೈಟ್ ಫೋಲ್ಡ್ ಮಾಡ್ತಾರೆ, ಮಾಡಿದ್ಮೇಲೆ ಓಕೆ 11 o'clock ಆದ್ರೆ ಅವನು ಇದನ್ನ ಹಾಕಂಗೆ ಏನೋ ಬೆಲ್ 11 ಅಂದ್ರೆ ಕಾನೂನು ಅಂತ ಹೇಳಿ ಈ ನೋಡಿ ಎಲ್ಲ ಭಗತ್ ಸಿಂಗ್ ಮೂವಿ ಹೇಳ್ಬಿಟ್ಟು ಅವನು ಒಂದು ಫೋಟೋ ನಿಂತಿರ್ತಾನೆ, ಮಾಡಿ ಡ್ರಾಪ್ ಅಂತ ಅವನು ಜಡ್ತಾನೆ. ಹಿಂಗೆ 11 o'clock ಟರ್ನ್ ಆದ ತಕ್ಷಣ ಇವರು ಒಂದು ಆ ಸಿರಿಂಜ್ ತಗೊಳ್ತಿಲ್ಲ, ಪಾಯ್ಸನ್ ತಗೊಳ್ತಿಲ್ಲ, ಸುಮ್ಮನೆ ಒಂದು ಸಣ್ಣ ಪಿನ್ ತಗೊಳ್ತಾರೆ. ಪಿನ್ ತಗೊಂಡು ಬಂದು ಅವ್ನು ಚುಚ್ಚು ಏನೋ ವಾಟ್ ಹ್ಯಾಪನ್, ಸರ್ಪ್ರೈಸಿಂಗ್ಲಿ ಅವನು ಒದ್ದಾಡಿ ಸತ್ತೋಗ್ತಾನೆ. He dies. This was the biggest research of the American ಮಾಡಿದ್ವಿ. How is that he can die with a pin? ನಾವು ಪಾಯ್ಸನ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಬರೀ ಪಿನ್ ಚುಚ್ಚಲಿಕ್ಕೆ ಯಾಕೆ ಸತ್ತಾವ? ಮುಂದೆ ಎಲ್ಲರೂ ಚೆಕ್ ಮಾಡಿದ್ರು, ಹಾರ್ಟ್ ಅಟ್ಯಾಕ್ ಆಯ್ತು, BP ರೇಟ್ ಆಯ್ತು, ಎನ್ಸೈಟಿ ಸತ್ನೋ, ಓಕೆ ಏನ್ ತೊಂದರೆ ಆಯ್ತು ಅವನಿಗೆ, ಶಾಕ್ ನಿಂತು ಸತ್ನೋ, ಏನು ಒಂದಿಲ್ಲ ಮೆಂಟಲ್ ಫಾಗ್ ಆಗಿ ಸತ್ನೋ, ಏನಾಯ್ತು ಅವನಿಗೆ ಎಲ್ಲ ಚೆಕ್ ಮಾಡಿದಾಗ ಎಲ್ಲ ರಿಪೋರ್ಟ್ಸ್ ಬಂದಿದ್ದಾರೆ. ನೋ BP, ನೋ ಶಾಕ್, ನಥಿಂಗ್, ಬಟ್ ಸ್ಟಿಲ್ ಹಿ ಹ್ಯಾಸ್ ಡೈಡ್. ದೆನ್ ಅವನ ಬಾಡಿ ಕಟ್ ಓಪನ್ ಮಾಡ್ತಾರೆ, ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ಮಾಡಿ ಚೆಕ್ ಮಾಡಿದಾಗ ಬಾಡಿ ಹ್ಯಾಸ್ ಎಕ್ಸಾಕ್ಟ್ ಅಮೌಂಟ್ ಆಫ್ ಪಾಯ್ಸನ್ ಇನ್ ದ ಬಾಡಿ. ಅದು ಪಾಯ್ಸನ್ ಅನ್ನೋದಿಲ್ಲ, ಆಂಟಿಡೋಟ್ ಅಂತಾರೆ. ಬಾಡಿ ಇಸ್ ಆಲ್ರೆಡಿ ಪ್ರೊಡ್ಯೂಸ್ ಅಂದ್ರೆ ರಿಪೀಟ್ ಮಾಡಿದ್ದಕ್ಕೆ ಬಾಡಿ ರೆಡಿ. ನಾವು ನೀ ಏನ್ ಹೇಳ್ತೀಯ ರೆಡಿ ಆಗ್ತಿದ್ದಿ, ಬಾಡಿ ನೋಟ್ ಸಬ್ಮಿಟೆಡ್. ಹೌದಿಲ್ಲ? ಮುಂದೆ ಏನ್ ಕನ್ಕ್ಲೂಷನ್ ಬಂದ್ರು ಸರ್, ಹಂಗೆ ಏನ್ ಸರ್ ಕನ್ಕ್ಲೂಷನ್ ಅಂದ್ರೆ ದೇ ಮೇಡ್ ಸೋ ಮೆನಿ ಕನ್ಕ್ಲೂಷನ್ಸ್ ಇದಾವೆ. ನಮಗೆ ಬೇಕಾಗಿರೋ ಒಂದು ಕನ್ಕ್ಲೂಷನ್ ಏನಂದ್ರೆ ದಿಸ್ ಮೈಂಡ್, ಟೇಕ್ ದಿಸ್ ಪಾಯಿಂಟ್, ಇಂಪಾರ್ಟೆಂಟ್ ಪಾಯಿಂಟ್, ದಿಸ್ ಮೈಂಡ್ cannot differentiate between reality and imagination. ಸತ್ಯಕ್ಕೆ ಮತ್ತು ಕಲ್ಪನೆಗೆ ಇಲ್ಲಿ ಅಂತರ ಗೊತ್ತಿಲ್ಲ. ಅವನಿಗೆ ನೀ ಏನ್ ಇಮ್ಯಾಜಿನ್ ಮಾಡ್ತಿ ಅದು ಆಗ್ತದೆ. ಈಗ ಸೆಕೆಂಡ್ ಇಯರ್ ಇದೆಯಾ, ನಂದು ಹೆಂಗಾಗ್ತಿತ್ತು ಪಾಸ್ ಆಗಿದ್ರೆ ಎಸ್ ಬ್ರೈನ್ ಅದನ್ನ ರೆಡಿ ಮಾಡ್ಬೇಕು. ನಾ ಈಗ ಸದ್ಯ ಚಲೋ ಮಾಡಿಲ್ಲ ಪ್ಲೀಸ್, ಸೆಕೆಂಡ್ ಇಯರ್ ಟೈಮ್ ಮಾಡಿ ಚಲೋ ಮಾಡಿರ್ತೀನಿ, ಬೆಸ್ಟ್ ಆಗ್ತಿತ್ತು, ಹಿಂಗ ಆಗ್ತೈತಿ, ಇದು ತಿಳಿಯೋದಲ್ಲ, ತಿಳಿದ ಆಗ್ತೈತಿ, ಭಾರಿ ಮಸ್ತ್ ಆಗ್ತೈತಿ ಅನ್ಕೊಂತ ನೀ ಚಲೋ ಪಾಸಿಟಿವ್ ಕಾನೆಕ್ಷನ್ ಒಳಗೆ ಮೈಂಡ್ ಪ್ರಿಪೇರ್ ಫಾರ್ ಇಟ್. This mind cannot differentiate between reality and imagination. ಇದು ದೊಡ್ಡ ರಿಸರ್ಚ್. ಇಷ್ಟು ಸಣ್ಣ ವಯಸ್ಸಿನಲ್ಲಿ ನೀನು ತಿಳಿತಾ ಇದ್ದೆ, ಬಹಳ ಜನ ಗೊತ್ತಿಲ್ಲ ಇದೆ. ಓಕೆ, ನಾ ಎಷ್ಟೋ ಸಂಸ್ಥೆಗಳು ಹೋಗ್ತೇನೆ, ಬಹಳ ಜನ ಗೊತ್ತಿಲ್ಲ. ನನಗೆ ಯಾಕೋ ನಿಮ್ಗೆ ಹೇಳ್ಬೇಕು ಅನಿಸ್ತಾ ಇದೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನೀ ಏನ್ ಇಮ್ಯಾಜಿನೇಷನ್ ಮಾಡ್ತೀಯ ಅದು ಸತ್ಯ ಆಗತ್ತಿ. ಓಕೆ, ಸತ್ಯನೂ ಸತ್ಯ ಇದ್ದೇ ಇರುತ್ತೆ, ಬಟ್ ನೀ ಏನ್ ಇಮ್ಯಾಜಿನೇಷನ್ ಮಾಡ್ತೀಯ ಅದು ಸತ್ಯ ಆಗುತ್ತೆ. ಮೋಸ್ಟ್ ಆಫ್ ದ ಟೈಮ್ ನಮ್ದು ಪ್ರಾಬ್ಲಮ್ ಏನಂದ್ರೆ ನಮ್ಗೆ ಇಮ್ಯಾಜಿನೇಷನ್ ಮಾಡ್ಲಿಕ್ಕೆ ಬರ್ಬೇಕು. ನೋಡಿ, ನಿಮ್ಮ ಒಳಗಡೆ ಈಗ ಪಾಸಿಟಿವ್ ಇಮ್ಯಾಜಿನೇಷನ್ ಇದಾವೆ, ನೆಗೆಟಿವ್ ಇದಾವೆ. PUC ಸೆಕೆಂಡ್ ಇಯರ್ ಬಗ್ಗೆ, ಸೈನ್ಸ್ ಬಗ್ಗೆ, ಮ್ಯಾಥಮೆಟಿಕ್ಸ್ ಬಗ್ಗೆ, ಫಿಸಿಕ್ಸ್ ಬಗ್ಗೆ ಎಂತ ಇಮ್ಯಾಜಿನೇಷನ್ ಇದಾವ? ಹೌದಾ? ಫಿಸಿಕ್ಸ್ ಆರ್ಟ್ ಆಫ್ ಆಕಿನ ಬಾಕಿ ಹೌದಾ ನಾನು ಸರ್ ಏನ್ ಮಾತಾಡೋದಿಲ್ಲ, ಫಿಸಿಕ್ಸ್ ಬಗ್ಗೆ ಪಾಲಿಟಿಕ್ಸ್ ಬಗ್ಗೆ ಮಾತಾಡೋದು. ಆಕಿನ ಇವ್ರು 3 ಮಂದಿ ಫ್ರೆಂಡ್ಸ್. ಹೌದಾ? ಮುಂದೆ ಅವ್ರು ಫಿಸಿಕ್ಸ್ ಟೀಚರ್ ಹೊಂಡಿರ್ತಾರೆ, ಹೊಂಟಾರ ಅವ್ರು ಏನ್ ಮಾಡ್ತಾರೆ, ಫಿಸಿಕ್ಸ್ ಗೊತ್ತಿಲ್ಲ, ಬಟ್ ಇವ್ರು ಫಿಸಿಕ್ಸ್ ಆಗುತ್ತದ ಅದಕ್ಕೆ ತಗೊಂಡ್ಬಿಟ್ಟು. ಹೌದಾ? ಅವರು ಅದ್ರಾಗ ಫಿಸಿಕ್ಸ್ ಟೀಚರ್ ಬಂದಿದೆ, ಹೆಂಗ್ ಸಾಧ್ಯ ಫಿಸಿಕ್ಸ್ ಸರ್ ಚಲೋ ಮಾಡ್ತಾರೆ. ಹೌದಾ? ಇವ್ರನ್ನ ಚಲೋ ಮಾಡಿ ಆಗಿತ್ಯೋ ಅದು ಹೋಗ್ತಾರೆ. ಹಿಂಗ ಒಬ್ಬರು ದೇವರು ಅಂತ ಫಿಸಿಕ್ಸ್ ಟೀಚರ್ ಕಳಿಸಿ ನಾನೇನು ಮಾಡಿದ್ದೆ ಫಿಸಿಕ್ಸ್ ಚಲೋದನ್ನ ಮಾಡೋಣ ಅಂತ ಹೇಳಿ ಕಳಿಸಿದ್ರು. ನಿನ್ನ ಇಮ್ಯಾಜಿನೇಷನ್ ಆಗಿ ಏನೈತಿ, ಅದು ಟಫ್, ಅದು ಟಫ್, ಅದು ಟಫ್. ಯಾಕೆ ನಮ್ಗೆ ತಿಳಿಯಲಿಲ್ಲ? ಯಾಕೆ ತಿಳಿಯಲಿಲ್ಲ? ನಾನು ಶುಲಿ ನಮ್ಮ ಮಮ್ಮಿ ಪಾಪ ಕಡಿದೆ ಸೈನ್ಸ್ ಬ್ಯಾಡ್ ಅಂತ ಹೇಳಿ ಇವ್ರು ಎದ್ದುಕೊಂಡು ಬಂದಿಲ್ಲ ಅಂತಿದ್ದಿಲ್ಲ. ಅಂತವ್ರು ಅದಿಲ್ಲ, ಅವರೆಲ್ಲ ನನ್ನಂತವ್ರು ಸಾಧಕರು ಆಗೋರು ಎಲ್ಲಾರು. ಒಳ್ಳೆದ ನಮ್ಮ ಮಮ್ಮಿ ಪಾಪ ಬ್ಯಾಡ್ ಅಂದ್ರೂ ಏನ್ ನಾನು ನಿಂಗೆ ತಗೊಂಡ್ ಹಾಕ್ಯಾರ, ಅದು ಏನ್ ಮಾಡೋದು ಅದ್ರ ಗಂಟೆ ಮಿಡಿತಾರೆ ನಮ್ಮ ಸರ್. ಹಿಂಗ ಹಿಂಗೆ ಹೋಗ್ತಾನೆ, ಅದನ್ನ ಕೌಂಟ್ ಮಾಡ್ಬೇಕು. ಆಗ ನೋಡಿ ನಾ ಕೌಂಟ್ ಮಾಡ್ಬೇಕು, ನಂಬರ್ ಆಫ್ ಆಸಿಲೇಷನ್ ಅದನ್ನ ಮಾಡ್ಬೇಕು. ಎಲ್ಲ ಕಚ್ಚಿದ್ದು ಫಸ್ಟ್ ಥಿಂಗ್ ದಟ್ ಯು ಡು ಇಮ್ಯಾಜಿನೇಷನ್ ಏನ್ ಮಾಡ್ತಿದ್ರೆ ಯು ಸ್ಟಾರ್ಟ್ ಹೇಟಿಂಗ್ ಸೈನ್ಸ್. ದಟ್ ಇಸ್ ದ ಪ್ರಾಬ್ಲಮ್. ಡೋಂಟ್ ಹೇಟ್ ಇಟ್. ಎನಿ ಆಪ್ಟೆಡ್ ಫಾರ್ ಇಟ್. ಈಗ ಬಂದಿದ್ದೀವಿ ಆಲ್ರೆಡಿ ಆಪ್ಟೆಡ್. ಈಗ ಎಲ್ಲರೂ ಹೊಟ್ಟೆಯಲ್ಲಿ ಹೋಗುತ್ತಾರೆ, ಎಲ್ಲ ತುಂಬ ಮುಂದೆ ಇರ್ತೈತಿ ಅಂತ ಹೇಳಿ
ಏನ್ ಇಡ್ಲಿ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಸಾಂಬಾರ್ you don't like it, but still you hate the only but still you consume. So, ಮಕ್ಕಳೇ ನೀವು ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಅಂದ್ರೆ ಸೈನ್ಸ್ ಇಸ್ ಟಫ್, ಮ್ಯಾಥ್ಸ್ ಇಸ್ ಟಫ್ ಅಂತ ಹೇಗೆ ಕನ್ಸ್ಯೂಮ್ ಮಾಡ್ತಿದ್ರೆ ಇಟ್ ಎಫೆಕ್ಟ್ಸ್. ಸರ್ ಕರೆಂಟ್ ಟಫ್ ಅಂತ ಇವಾಗ ಇನ್ನೇನು ಹೇಳಂತೀನಿ ಅಂತಂದ್ರೆ ಇಲ್ಲ ಗೊತ್ತಿಲ್ಲ ಟಫ್ ಎದಕ್ಕೆ ಆಗ್ತದಂದ್ರೆ ಬಿಕಾಸ್ ನೀನು ಅದ್ರ ಮೇಲೆ ಆಸಕ್ತಿನೇ ತೋರಿಸಿಲ್ಲ. ಒಂದು ಶಿಫ್ಟ್ ನೀವು ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಇಲ್ಲ ಫಿಸಿಕ್ಸ್ ಇಸ್ ಟಫ್ ಬಿಕಾಸ್ ನಾನು ಫೋಕಸ್ ಮಾಡಿಲ್ಲ, ಸೈನ್ಸ್ ಇನ್ ಅನ್ಸಾಗ್ತದೆ, ಕೆಮಿಸ್ಟ್ರಿ ಅನ್ಸಾಗ್ತದೆ, ಬಟ್ ಲೈಕ್ ಸ್ಟಾರ್ಟ್ ಲಿವಿಂಗ್ ಇಟ್. ನೋಡೋಣ ಹೆಲ್ಪ್ ಏನು ಮಾಡಿದ್ರೆ ಜೀರೋ ಬೆಳುತ್ತಾವ, ಜೀರೋ ಬಿಲ್ಡ್ ಆಗಿ ನೋಡ್ಬೇಕಂದ್ರೆ ಏನ್ ಮಾಡ್ಬೇಕು, ಐ ಶುಡ್ ಸ್ಟಾರ್ಟ್ ಲವಿಂಗ್ ಯುವರ್ ಸಬ್ಜೆಕ್ಟ್, ಲವ್ ಸೈನ್ಸ್. Then only the brain will understand, oh, you would like activity, let me do something for it. This is only the struggle upon the. And my dear friends, you have exact 1 year time, almost 250, 300 days. 300 days time, no to work, provided you love it. Because brain has the capacity to see that you score 100 out of 100, provided you know how to use the brain. So, ಅದಕ್ಕೆ my message is very simple. ನಿಮ್ಮೊಳಗೆ ಎಲ್ಲರೂ ಪವರ್ ಇದೆ, ಬಟ್ you don't use it wisely. Yeah. So first of all, understand ಇವೆರಡು ಕಿವಿಗಳ ಮಧ್ಯೆ ನಂದೇನೊಂದು ಬ್ರೈನ್ ಇದೆ. This is the most powerful brain. ನನ್ನ ಬ್ರೈನಿಗೆ ಇನ್ನೊಬ್ಬರ ಬ್ರೈನಿಗೆ ಏನು ಡಿಫರೆನ್ಸ್ ಇಲ್ಲ. ನನ್ನ ಬ್ರೈನಿಗೆ ಐನ್ಸ್ಟೈನ್ ಬ್ರೈನಿಗೆ, ಆಲ್ಬರ್ಟ್ ಐನ್ಸ್ಟೈನ್ ಬ್ರೈನಿಗೆ ಏನು ಡಿಫರೆನ್ಸ್ ಇಲ್ಲ. ಅವನಲ್ಲಿನೂ ಅಷ್ಟೇ ಬಿಲಿಯನ್ ನ್ಯೂರಾನ್ಸ್ ಇದ್ದಾವೆ, ನನ್ನಲ್ಲಿನೂ ಅಷ್ಟೇ ಬಿಲಿಯನ್ ನ್ಯೂರಾನ್ಸ್ ಇದ್ದಾವೆ. ಬಟ್ ಅವನು ಜಗತ್ತು ಪ್ರಸಿದ್ಧ ವಿಜ್ಞಾನಿ ಆದ, ನಾನು ಇನ್ನೂ ಏನೂ ಆಗಿಲ್ಲ. ನಮ್ಮ ಕಾಕ ಹಿಂಗಾಗತ್ತೆ, ನಮ್ಮ ಮಾಮ ಹಂಗಾಗತ್ತೆ, ಅವ್ರು ಹಂಗಾಗತ್ತೆ. ನಾವು ಮಕ್ಕಳಿಗೆ ಏನು ಕೋಟಿಗಳು ರೋಡಿಗೆ ಬಂದಾರೆ. ಇದಕ್ಕೆಲ್ಲಕ್ಕೂ ಕಾರಣ ಅವ್ರು ಏನ್ ಇಮ್ಯಾಜಿನೇಷನ್ ಮಾಡಿದ್ರು ಅದಕ್ಕೆ. ಸೊ ವಾಟ್ ಇಸ್ ದ ಟ್ರಿಕ್ ಹಿಯರ್? ಸ್ಟಾರ್ಟ್ ಇಮ್ಯಾಜಿನಿಂಗ್ ಗುಡ್ ಫಸ್ಟ್. ದಟ್ ಇಸ್ ದ ಬ್ಯೂಟಿ. ಕೆತ್ತ ಕಡೆ ಹೋಗ್ತಿತ್ತು ಮತ್ತೆ ವಾಪಸ್ ಚಲೋ ತಗೊಂಬಾರ ಇಲ್ಲ ಮಾಡೋದೇ ಪಿ ಸಿ ಸೈನ್ಸ್ ಇಲ್ಲ ಚಲೋ ಮಾಡ್ಕೊಂಡು. When you do this year you are supposed to be better and will be the best. ಇಷ್ಟೆಲ್ಲ ಮಾಡಿದ್ರು ಆಗಿಲ್ಲ ಮುಂದುಳಿದ we can change that. ಮತ್ತೆ so are you clear with this now? So imagination is your word. Power of imagination is the gift given by God to only human beings. ಹೌದಾ? ಯಾವ ಒಂದು ಫಾರ್ ಎಕ್ಸಾಂಪಲ್ ಹುಲಿ 1,000 ವರ್ಷದ ಹಿಂದೆ ಹೆಂಗೆ ಜಿಂಕೆ ಹಿಡಿದಿತ್ತು, ಇವತ್ತು ಹಂಗೆ ಹಿಡಿತೈತಿ. 1,000 ವರ್ಷ ಹಂಗೆ ಹಿಡಿತೈತಿ. ಯಾಕಂದ್ರೆ ಅದರ ಫ್ರಂಟಲ್ ಕಾರ್ಟೆಕ್ಸ್ ಡೆವಲಪ್ ಆಗಿಲ್ಲ. ನಾವು ಮನುಷ್ಯರು ನೋಡಿ ಎಲ್ಲೋ ಗವಿಗಳಲ್ಲಿ ಮಾವು ಇಟ್ಕೊಂಡು ಎಂಗಿ ಚಡ್ಡಿನೂ ಹಾಕೋತಿದ್ದಿಲ್ಲ. ನಾವು ಪ್ರಾಣಿಗತೆ ಇದ್ವಿ, ಹಸೆ ಮಾಂಸ ತಿಂತಿದ್ವಿ. ಅಂತವ್ರು ಇವತ್ತು ಫ್ರಂಟಲ್ ಕಾರ್ಟೆಕ್ಸ್ ಡೆವಲಪ್ ಆಗಿದೆ. ಬಾಹ್ಯಾಕಾಶದಲ್ಲಿ ಸುನೀತಾ ವಿಲಿಯಮ್ಸ್ 9 ತಿಂಗಳು 9 ದಿವಸ ಅವಳಲ್ಲಿದ್ರೆ ಹೋಗಿ ನಮ್ಗೆ ಕರ್ಕೊಂಡ್ ಬರುತ್ತಲ್ಲ. ಓಕೆ, ಇಂಥ ಡೆವಲಪ್ಮೆಂಟ್ ಆಗಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್. ಸೊ ನೀವು ಜೀವನದಲ್ಲಿ ದೊಡ್ಡ ಸಾಧಕರಾಗಬೇಕು ಅಂತಂದ್ರೆ then this should be developed. That's can you understand? This should develop. ನೀವು ಡೆವಲಪ್ಮೆಂಟ್ ಮಾಡಿಲ್ಲ, ಆದ್ರೆ ದೊಡ್ಡ ಆಸ್ತಿಯನ್ನು ಹಿಡ್ಕೊಂಡು ಬಂತಿದೆ ಅಂದ್ರೆ okay, then you will not reach where you want to reach. Are you clear? Like at the age of 18, 15 ವರ್ಷದಿದ್ದಾಗ ಒಬ್ಬ ಬಾಲಕ ಅವಾಗ ಅವರ ಅಪ್ಪ ಬರ್ತಾರೆ ಕಾಲೇಜ್ ಬಂದು, ಸರ ಮತ್ತೆ ನಮ್ಮ ಮಗ ಅಂದ್ರೆ ಮುಂದೆ ಅಂತ ಕೇಳ್ತಾರೆ. ಆ ಟೀಚರ್ ಹೇಳ್ತಾರೆ, ನಿಮ್ ಮಗ ಏನಾರ ಆದ್ರೂ ನಿಮ್ ಪುಣ್ಯ, ಈಸ್ ಗುಡ್ ಫಾರ್ ನಥಿಂಗ್. ಅವ್ನು ಏನು ಬರುತ್ತೆ, ಏನಾರ ಆದ ನಿಮ್ ಪುಣ್ಯ ಕರ್ಕೊಂಡು ಬರ್ತಾರೆ. 15ನೇ ವರ್ಷ ಈ ಹುಡುಗ ಹೊರಗಡೆ ಬರ್ತಾನೆ. ಹೊರಗಡೆ ಬಂದು 10 ವರ್ಷ ಸ್ವಂತ ಎಲ್ಲ ಓದ್ಕೊಂಡು ಹೋಗ್ತಾನೆ, ಮಾಡ್ಕೊಂಡು ಹೋಗಿ ಯಾವಾಗ ಈ ಹುಡುಗ 28 ವರ್ಷವಾಗ್ತಾನೆ, 10 years ಬಂದು ಜಗತ್ತಿಗೆ 4 ಸಂಶೋಧನೆಗಳನ್ನು ಕೊಡ್ತಾರೆ. E=mc², ಫೋಟೋ ಎಲೆಕ್ಟ್ರಿಕಲ್ ಎಫೆಕ್ಟ್, ಬಯೋನ್ಸಿ, ಹೌದಾ ಕೊಡ್ತಾನೆ. ಯಾರು? ಆಲ್ಬರ್ಟ್ ಐನ್ಸ್ಟೈನ್. ಓಕೆ, 18 ವರ್ಷದಲ್ಲಿದ್ದಾಗ ಜಗತ್ತವನ್ನ ಏನು ಡಿಕ್ಲೇರ್ ಮಾಡ್ತು? ಈಸ್ ಗುಡ್ ಫಾರ್ ನಥಿಂಗ್.
ಬಟ್ 22ನೇ ವರ್ಷಕ್ಕೆ ಜಗತ್ತಿನ ಶ್ರೇಷ್ಠ ವಿದ್ಯಾಲಯ ಆಗ್ತಾನೆ. ಆ 10 ವರ್ಷದ ನಂತರ ಏನಾಯ್ತು ಅದನ್ನ ಆಲ್ಬರ್ಟ್ ಐನ್ಸ್ಟೈನ್ಗೆ ಕೇಳ್ತಾರೆ, ಸರ್ ಹೌ ಇಸ್ ಇಟ್ ಇಸ್ ಪಾಸಿಬಲ್? 15 ವರ್ಷದ ನೀ ಮುಟ್ಟಾಣ ಮಗ ಅಂದ್ರು ನಿನಗೆ ಏನು ಗೊತ್ತಿಲ್ಲ, ನಾವು ನೀನ್ ಸ್ಕೂಲ್ ನಲ್ಲಿ ಏನಾರ ಮಾಡಿದ್ರು ಪುಣ್ಯ ಅಂತ ನಿಮ್ಮ ಅಪ್ಪ ಹೇಳಿದ್ರು. ನೀ 10 ವರ್ಷದ ಅಂತ ಏನಾಯ್ತು? ನೀ ಜಗತ್ತಿನ ಶ್ರೇಷ್ಠ ವಿದ್ಯಾಲಯದೇನ ಎಂತ ಕೊಡುಗೆ ಕೊಟ್ಟೆ ವರ್ಡ್ಸ್ ಮೋಸ್ಟ್. ಇವತ್ತಿನವರಿಗೆ ಅವನನ್ನು ಡಿಫೀಟ್ ಮಾಡಿದವ್ರು ಯಾರು ಇಲ್ಲ ಆಲ್ಬರ್ಟ್ ಐನ್ಸ್ಟೈನ್. ಅಂತ ದೊಡ್ಡ ಸಂಸ್ಥೆ 10 ವರ್ಷದ ಹೆಂಗ್ ಬದಲಾವಣೆ ಅಂತಂದ್ರೆ ಅವ್ರು 2 ವಿಷಯಗಳನ್ನು ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಸರ್ ಒನ್ ಈಸ್ ಐ ವಾಸ್ ಎ ಫಿಶ್ ಬಟ್ ಸ್ಕೂಲ್ ವಾಂಟೆಡ್ ಮೀ ಟು ಕ್ಲೈಂಬ್ ಎ ಟ್ರೀ. ಆಕ್ಚುಲಿ ಮೀನ ಹಂಗೆ ಎಕ್ಸಾಂಪಲ್, ನಾ ಮೀನ್ ಬಟ್ ನನಗೇನ್ ಕೆಲಸ ಕಲ್ತಿದ್ರು, ಗಿಡ ಹಾಕಿದ ಕೆಲಸ ಕಲ್ತಿದ್ರು. ಅದಕ್ಕೆ ನನ್ ಗಿಡ ಹಾಕಕ್ ಬರಾಕಿಲ್ಲ, ಅದನ್ನ ಸ್ಟುಪಿಡ್ ಅದನ್ನ ಏನ್ ತಿಳ್ಕೊಂಡೆ, ನಾವು ಉಪಯೋಗಿಲ್ಲ ತಿಳ್ಕೊಂಡೆ. ಇದು ನನ್ನ ದೊಡ್ಡ ಮಿಸ್ಟೇಕ್. ನಾ ಗಿಡ ಹಾಕೋದು ಸ್ಟುಪಿಡ್ ಇರ್ಬೋದು, ಬಟ್ ಸ್ವಿಮ್ಮಿಂಗ್ ನ ಎಕ್ಸಲೆಂಟ್ ಅದೇನಿ. ಅದನ್ನ ಲಕ್ಷ್ಯ ಕೊಡ್ಲಿಲ್ಲ, ನಾನು ಕೊಡ್ಲಿಲ್ಲ, ನಮ್ಮ ಸ್ಕೂಲ್ನವರು ಕೊಡ್ಲಿಲ್ಲ. ಅದಕ್ಕೆ ದ ಹೋಲ್ ಸೊಸೈಟಿ ಡಿಕ್ಲೇರ್ಡ್ ದಟ್ ಐ ಆಮ್ ಗುಡ್ ಫಾರ್ ನಥಿಂಗ್ ಬಿಕಾಸ್ ದೇ ವಾಂಟೆಡ್ ಮೀ ಟು ಕ್ಲೈಂಬ್ ದ ಟ್ರೀ ಅಂಡ್ ದ ಕಾಂಪಿಟೇಷನ್ ವಾಸ್ ಟು ಕ್ಲೈಂಬ್ ದ ಟ್ರೀ. ಯಾರು ಸ್ವಿಮ್ಮಿಂಗ್ ಗಿಡ ಹಾಕ್ತಾರೆ ಅವ್ರು ನಂಬರ್ 1 ಅಂತ. Can you understand? But I was a good fish, but nobody recognized. This was the first thing. ಮುಂದೆ ಯಾಕೆ ಸರ್ ಅವ್ನು ಕೇಳ್ತಾರೆ, ಸರ್ ಮತ್ತೇನು ಸರ್ ವಾಟ್ ಹ್ಯಾಪನ್ ಇನ್ ದಿಸ್ 10 years ಏನಾಯ್ತು? ಸರ್ ಇಲ್ಲ ಸರ್, ನಾನು ಕ್ಲಾಸ್ ಅಲ್ಲಿ ಕೂತ್ಕೊಂಡಾಗ ಟೀಚರ್ ಯಾವಾಗ ಕ್ಲಾಸ್ ಹೇಳಕ್ ಸ್ಟಾರ್ಟ್ ಮಾಡ್ತಿದ್ರು, ಕ್ಲಾಸ್ ಹೇಳ್ತಿದ್ರು, ಯಾವುದೋ ಒಂದು ಪಾಯಿಂಟ್ ಹೇಳಿದ ತಕ್ಷಣ ಅದ್ರ ಮೇಲೆ ಒಂದು 3 ಪ್ರಶ್ನೆ ಬರ್ತಿದ್ರು. ನಾ ಅವನ್ನ ವಿಚಾರ ಬಿಡ್ಬಿಟ್ಟೆ, ಮತ್ತೆ ಅವ್ನ ವಿಚಾರ ಅಳ್ಳು ಕ್ಲಾಸ್ ಮುಂದೆ ಹೋಗ್ಬಿಡುತ್ತಿತ್ತು. ಆದ್ರೆ ನನಗೆ ಏನು ತಿಳಿದಿದ್ದಿಲ್ಲ. ಫಾರ್ ಎಕ್ಸಾಂಪಲ್, ನಾನು ಹಿಂದಿನ ಸೆಷನ್ ನಲ್ಲಿ ಒಂದು ಮಾತಾಡ್ತಾ ಇರುವಾಗ ಪಾಯ್ಸನ್ ಅನ್ನೋದಿಲ್ಲ ಆಂಟಿಡೋಟ್ ಅಂತಾರೆ ಅಂತ ಅಂದೆ. ಈಗ ಆಲ್ಬರ್ಟ್ ಐನ್ಸ್ಟೈನ್ ಈ ಕ್ಲಾಸ್ ಅಲ್ಲಿ ಕೂತಿದ್ರೆ ಆಂಟಿಡೋಟ್ ಅಂದ್ರೆ ಏನು? ಆಂಟಿಡೋಟ್ ಅದಕ್ಕೆ ಏನಂತಾರೆ? ಓಕೆ, ಇದು ಹೆಂಗ್ ಬರ್ತಿದ್ಯಾ? ಪಾಯ್ಸನ್ ಅಲ್ಲ ಆಂಟಿಡೋಟು. ಹಿಂಗ್ ಮಾತಾಡ್ತಾ ಕೂತ್ಬಿಟ್ಟಿದ್ದಾರೆ, ವಿಚಾರ ಮಾಡ್ಕೊಂಡು ಕೂತಿದ್ದಾರೆ. ನನ್ನ ಕ್ಲಾಸ್ ಕೂತ್ಕೊಂಡ್ಬಿಟ್ಟಿದ್ದೀಗ. ಸೊ ಆಲ್ಬರ್ಟ್ ಐನ್ಸ್ಟೈನ್ಗೆ ಕ್ಲಾಸ್ ನಿಮ್ಗೆ ಆಗ್ತಿರ್ತದೆ, ನಿಮ್ಮ ಹಂಗೆ ಆಗ್ತಿರ್ಬೋದು. ಮತ್ತೆ ಏನೋ ಒಂದು ಹೇಳ್ತಾರೆ, ಅದ್ರೊಳಗೆ ಪ್ರಶ್ನೆ ಹಾಕೊಂತ ಕೂತ್ಬಿಡುತ್ತೆ, ಕ್ಲಾಸ್ ಕೂತ್ಬಿಡ್ತೈತಿ. ಸೊ ದಿಸ್ ವಾಸ್ ದ ಪ್ರಾಬ್ಲಮ್ಸ್. ದೆನ್ ವಾಟ್ ಹ್ಯಾಪನ್ ಇನ್ ದಿಸ್ 10 years? ಮುಂದಿನ 10 ವರ್ಷದಲ್ಲಿ ನಾಟ್ ಅಡರ್ ಎನಿಬಡಿ. ನಾನು ಬರೀ ಪ್ರಶ್ನೆಗಳ ಮೇಲೆ ಹಾಕೊಂತ ಹೋದೆ, ಪ್ರಶ್ನೆಗಳಿಗೆ ಉತ್ತರ ಹುಡ್ಕೊಂತ ಹೋದೆ. ಅದಕ್ಕೆ ನಾನು ಸಂಶೋಧನೆಗಳನ್ನು ಜಗತ್ತಿಗೆ ಕೊಟ್ಟೆ ಅಂತ ಹೇಳ್ತಾರೆ. 10 ವರ್ಷದಲ್ಲಿ ಏನು ಇಂಥ ಆಲ್ಬರ್ಟ್ ಐನ್ಸ್ಟೈನ್ ಆಗ್ತಾನೆ ಅಂದ್ರೆ ಏನ್ ಬೇಕಾದ ಆಗ್ತದೆ. ಜಗತ್ತು ನಿಮ್ಗೆ ಏನೋ ಜಡ್ಜ್ ಮಾಡೋದು, ಪೇರೆಂಟ್ಸ್, ಟೀಚರ್ಸ್, ಸಮಾಜ, ನಾವು ಎಲ್ಲ ಸೇರ್ಕೊಂಡು ನೀವು ಉಪಯೋಗ ಇಲ್ಲ ಅನ್ಬೋದು. ಬಟ್ ಈ ಉಪಯೋಗ ಇದೆ ಅಂತ ಬರ್ತದೆ. Maybe you're in the wrong course, wrong thing, you need to come back. Here, same thing. ಎಲ್ಲೋ ವಯಸ್ಸಲ್ಲಿ ಒಂದು ಮಗು ಹುಟ್ಟುತ್ತೆ, ಹೆಣ್ಮಗು ಹುಟ್ಟುತ್ತೆ. ಅವಳು ಟ್ರೈಬಲ್ ಏರಿಯಾದಲ್ಲಿ ಹುಡ್ತಾಳೆ. ಟ್ರೈಬಲ್ ಏರಿಯಾದಲ್ಲಿ ಹುಟ್ಟಿದ್ರಿಂದ ಅವಕಾಶಗಳು ಕಡಿಮೆ, ಫೆಸಿಲಿಟೀಸ್ ಇಲ್ಲ, ಸುಮ್ಮನೆ ಇಟ್ಕೊಂಡು ಮಾಡಿತ್ತು. ಬಟ್ ಜಾನರಿ ಹುಡುಗಿ, ಅದಕ್ಕೆ ಪಕ್ಕಕ್ಕೆ ಒಂದು ಸ್ಕೂಲ್ ಇತ್ತು, ರೂರಲ್ ಗವರ್ಮೆಂಟ್ ಸ್ಕೂಲ್ ಇನ್ ಒರಿಸ್ಸಾ. ಅಲ್ಲಿ ಓದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಳು ದುರ್ಗಿ ಅಂತ, ನೇಮ್ ಇಸ್ ದುರ್ಗಿ. ದುರ್ಗಿನ ಅಡ್ಮಿಷನ್ ಮಾಡಿಸಿದ್ರು, ದುರ್ಗಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ದುರ್ಗಿ ಅಂತ ಯಾರಿಟ್ಟಪ್ಪ ಅಂದ್ರೆ ಒಂದು ಟ್ರೈಬಲ್ ಏರಿಯಾ ಅಂತ ಕ್ಷೇತ್ರ ದೇವತೆ. ಅವರು ಹೆಣ್ಣು ಹುಡುಗಿ ಹುಟ್ಟಿದ್ರೆ ದುರ್ಗಿ ಅಂತಿದ್ರು. ಒಬ್ಬ ಅನ್ನ ಒಬ್ಬ ಬೆಂಕಿ, ಹೌದಾ, ಹುಟ್ಟಿದ್ರು, ಮುಗಿದೋಯ್ತು, ನಡೀತು. ಸ್ಕೂಲಲ್ಲಿ ಚೆನ್ನಾಗಿ ಮಾಡ್ತಾ ಇದ್ರು, ಹೆಂಗೋ ಮಾಡ್ಕೊಂಡು 10th ಸ್ಟ್ಯಾಂಡರ್ಡ್ ಅಂತ ಬಂದ್ಬಿಟ್ರು. ಮುಂದೆ ಅದೇ ಟೋಡಲ್ಲಿ ಹತ್ತಿರ ಬಂದ್ಬಿಟ್ಲಲ್ಲ, ಮುಂದೆ ಎಲ್ಲ ಸ್ಕೂಲ್ ಟೀಚರ್ಸ್ ಎಲ್ಲ ಹೇಳ್ಕೊಂಡು, ಇಲ್ಲ ಈ ಶಾಲೆ ಹುಡುಗಿ ಅದಕ್ಕೆ PUC ಮಾಡಿಸೋದು, PUC ಮಾಡಿಸಿದ್ರು. ಮನೆ ನಮ್ಮ ಕಡೆ ಏನೋ ಅವ್ರು ಕಳ್ಸೋದು ಅಂತ ಹೇಳಿ ಟೀಚರ್ಸ್ ಎಲ್ಲ ಸೇರ್ಕೊಂಡು ಮಾಡಿಸಿದ್ರು. PUC ಚೂರು ಮಾಡ್ಬಿಟ್ರು. ಆಮೇಲೆ ಅವ್ರಿಗೆ ಯೂನಿವರ್ಸಿಟಿ ಟೌನ್ಗೆ ಅವ್ರಿಗೆ ಡಿಗ್ರಿ ಮಾಡ್ಲಿಕ್ಕೆ ಕಳ್ಸಿದ್ರು. ಶಿ ಡಿಡ್ BA ಆರ್ಟ್ಸ್. ಆರ್ಟ್ಸ್ ಡಿಗ್ರಿ ಮುಗಿಸಿದ್ರು. ಚಲೋ, ಬಿಕಾಸ್ ಈ ಟ್ರೈಬಲ್ ಏರಿಯಾದಿಂದ ಇರೋದ್ರಿಂದ ಆರ್ಟ್ಸ್ ಮುಗಿಸಿದ ತಕ್ಷಣ ಅಲ್ಲಿ ಗೌರ್ಮೆಂಟ್ ನೌಕರಿ ಸಿಕ್ತು. ಶಿ ಬಿಕೇಮ್ ಎ ಕ್ಲರ್ಕ್ ಇನ್ ಒರಿಸ್ಸಾ ಗೌರ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್. ಓಕೆ, ಕ್ಲರ್ಕ್ ಆಗಿ ವರ್ಷ ಕೆಲಸ ಮಾಡಿದ್ರು. ಕ್ಲರ್ಕ್ ಪೂರಾ ಟ್ರೈಬಲ್ ಏರಿಯಾದಲ್ಲಿ ದೇರ್ ವಾಸ್ ಎ ಸೆಲೆಬ್ರೇಷನ್. ಏನಂತ ಹೇಳಿ, ಅಯ್ಯೋ ನಮ್ಮ ಹುಡುಗಿ ಇದಕ್ಕಿಂತ ಮೊದಲೇನಾಗಿತ್ತು ಅಂದ್ರೆ ಅವಾಗ ಅವ್ರಿಗೆ 7 ವರ್ಷ ತಾಯಿ ಸಿಕ್ಕಿರ್ತಾರೆ, ಒಬ್ಳೆ ಓದಿರ್ತಾಳೆ. ಅದಕ್ಕೆ ನಮ್ಮ ಹುಡುಗಿ ಏನು ಗೌರ್ಮೆಂಟ್ ಆಫೀಸರ್ ಆಗಿ ಫಸ್ಟ್ ಗೌರ್ಮೆಂಟ್ ಆಫೀಸರ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಟ್ರೈಬ್ ಹುಡುಕಟ್ಟು ಜನ ಆಗ್ತಾರೆ. ಅದಕ್ಕೆ ಖುಷಿ, ಎಲ್ಲರೂ ಖುಷಿ ಇದ್ದಾರೆ. ಇದಕ್ಕೆ 2 ವರ್ಷ ಕೆಲಸ ಮಾಡ್ತಾರೆ. 2 ವರ್ಷ ಆದ್ಮೇಲೆ ಒಳಗಡೆ ಕ್ಲಾಸ್ ತರುವ ಅಂತೀವಿ.
ನಾನು ಗೌರ್ಮೆಂಟ್ ಜಾಬಿಗೆ ಆಗುದಿಲ್ಲ, ನಾ ಇರುದ ಬೇರೆ ಇದೀನಿ, ನಾ ಮಾಡುದ ಬೇರೆ ಮಾಡಾಕ್ತೀನಿ, ನನಗಿದ್ ಬೇಕಾಗಿಲ್ಲ, ನನ್ ಸಾಕಾಗೈತಿ, ನನ್ ಬೋರ್ ಹೊಡೆಯಾಗೈತಿ, ನಾನು ಮಾಡೋದಿಲ್ಲ ಅಂತ ಹೇಳಿ ಒಂದ್ ದಿವ್ಸ ಯಾರಿಗೆ ಹೇಳಿದಾದ್ರೆ ಸಿಗ್ನೇಚರ್ ಕೊಟ್ಟು ಊರಿಗೆ ಹೋಗ್ಬಿಟ್ಟು ಏನೇ ಅಂಡರ್ಸ್ಟ್ಯಾಂಡ್ ಟ್ರೈಬಲ್ ಏರಿಯಾ ಫಸ್ಟ್ ಟೈಮ್ ಗೌರ್ಮೆಂಟ್ ಜಾಬ್ ಯಾರಿಗೆ ಹೇಳಿದಾಗ ಬಂದು ಊರೆಲ್ಲ ಚೀತು ಅನ್ಸಿ ಹುಚ್ಚಿಡದೆ ತಂದಿದ್ದೆ ಗೌರ್ಮೆಂಟ್ ಜಾಬ್ ಅಂತ ಬರ್ತಾರೆ. ಓಕೆ ಚಲೋ ತಿಳ್ಕೊಂಡಿದ್ದ ಹಿಂಗೆಲ್ಲ ಮಾಡಕ್ ಹೋಗ್ಬಿಟ್ಟು ಎಲ್ಲರೂ ಬಾಟ್ಲಿ ಮಾತಾಡುತ್ತಿರ್ತಾರೆ ಜಗತ್ತಿ ಮನ್ಯಾಗ ಎಲ್ಲರೂ ಶಟ್ಕೊಳ್ತಾರೆ. ಬಟ್ ಅಷ್ಟೇ ನನ್ನದಿಷ್ಟೇ ಮತ್ತೆ ಲೈಕ್ ಆಗೋದು ನಾ ಬಿಟ್ಟು ಬಂದೇನೆ ಬಿಟ್ಟು ಬಂದೆ. ಮತ್ ಮುಂದೆ ಏನ್ ಮಾಡ್ತೀವಿ, ನಮ್ ಸ್ಕೂಲ್ ಹುಡುಗರಿಗೆ ಏನ್ ಮಕ್ಕಳಿಗೆ ಪ್ರಯತ್ನ ಅವ್ರು ಕಲಿಸ್ತಾರೆ. ಸೊ ಶಿ ಜಾಯ್ನ್ಸ್ ದಟ್ ಸ್ಕೂಲ್ ಅಂಡ್ ಸ್ಟಾರ್ಟ್ ಟೀಚಿಂಗ್ ಚಿಲ್ಡ್ರನ್ ಕಂಟಿನ್ಯೂಸ್. ಮುಂದೆ ಅವಳು ಮದುವೆ ಆಗುತ್ತೆ, ಮದುವೆ ಆಗಿ ಗಂಡು ಮಕ್ಕಳು ಒಂದು ಹೆಣ್ಮಕ್ಳು ಹುಟ್ಟುತ್ತೆ. ಓಕೆ ಅಲ್ಲೇ ಸಂಸಾರ ಚೆನ್ನಾಗಿ ನಡೆದಿದೆ, ಎಲ್ಲ ಸರಿ ನಡೆದಿದೆ. ಅವಾಗ 2009 2009ರಿಂದ 2014ರಲ್ಲಿ ಅವಳ ಪೂರ ಜೀವನನೇ ಕೊಲಾಪ್ಸ್ ಆಗ್ಬಿಟ್ಟು. ಯಾಕಂದ್ರೆ ಮೊದಲ ಫಸ್ಟ್ ಗಂಡ ಮಗ ಏನಿದ್ದಾನೆ ಅವ್ರು ಸತ್ತು ಹೋಗ್ತಾನೆ ಆಕ್ಸಿಡೆಂಟ್. ಆಯ್ತು ಸತ್ತ ಏನು ಅಂತ ತಂಡ್ಕೊಳ್ಳೋದ್ರಲ್ಲೇನೆ ಎರಡನೇ ಮಗನ ಸತ್ತ. ಎರಡನೇ ಮಗ ಸತ್ತ ಅಂತ ಹೇಳಿ ಗಂಡ ಸತ್ತ, ಎರಡು ಗಂಡು ಮಕ್ಕಳು ಸತ್ತು ಅಂತ ಹೇಳಿ ಹೊಟ್ಟೆ ಮೇಲೆ ಇಟ್ಕೊಂಡು ನನ್ನ ಮಗಳ ಜೀವನ ಹಿಂಗಾತ ಅಂತ ಹೇಳಿ ಅವ್ರ ಅಪ್ಪ ಸತ್ತ. ಇದೆಲ್ಲ ಒಂದೇ 2009ರಿಂದ 2014ರಲ್ಲಿ 5 ವರ್ಷದಲ್ಲಿ ಎಷ್ಟು ಜನ ಸತ್ತ ಹೌದಿಲ್ಲ. ಹಿಂಗೆಲ್ಲ ಅಷ್ಟೇ ಮಗಳಿಗೆ ದೊಡ್ಡ ಕೈಗಿದ್ರು ಆಕೆ ಮದುವೆ ಮಾಡ್ಬಿಟ್ರು, ಅವ್ರು ಬೇರೆ ಕಡೆ ಹೋಗ್ಬಿಟ್ರು. ಈಕಿ ಮನ್ಯಾಗ ಒಬ್ಬಾಕಿನ ದುರ್ಗಿ ಮನ್ಯಾಗ ಒಬ್ಬಾಕಿನ ಒಂದೇ ಫ್ಯಾಮಿಲಿ ಒಳಗೆ ಒಂದೇ 3-4 ವರ್ಷದಲ್ಲಿ 4-5 ಜನ ಮಕ್ಕಳು, ತಾಯಿಗೆ ಮಕ್ಕಳು ಸತ್ತಾಗ ಎಷ್ಟು ತ್ರಾಸ ಆಗ್ಬೇಕು. ಮಕ್ಕಳು ಸತ್ತು, ಗಂಡ ಸತ್ತ, ಅಪ್ಪ ಸತ್ತ, ತನ್ನ ತಮ್ಮ ಸತ್ತ, ಈಕಿನ ತಮ್ಮ ಇರಲಿಲ್ಲ ಅವನು ಸತ್ತ. ಇಷ್ಟು ಜನ ಸಾವು, ಒಂದೇ ತಾಯಿ ಸತ್ತಿದ್ದು ಇಷ್ಟು ಜನ ಸಾವು. ಆಮೇಲೆ ಮಗಳಿದ್ದಕ್ಕೆ ಬೇರೆ ಮನೆಗೆ ಬಂದು ಒಬ್ಬಕ್ಕೆ ಕೊಟ್ಟು ಎಷ್ಟು ಬೇಜಾರಾಗಿತ್ತು ತಕ್ಕಿಗೆ. ಮುಗಿತಪ್ಪ ಜೀವನ, ಇಷ್ಟು ಜನ ಸತ್ತ, ಒಬ್ಬರೇ ಸತ್ತ ವಿದ್ಯಾರ್ಥಿ ನಾವು ಇಷ್ಟು ಮಂದಿ ಸತ್ತಾಗ ನನ್ನ ಜೀವನ ಮುಗಿತು. ಆಕ್ಚುಲಿ ಆಕೆ ಸಾಯ್ಬೇಕಿತ್ತು, ಬಟ್ ಆಕೆ ಸಾಯಲಿಲ್ಲ. ಆಕೆ ಇವತ್ತು ದೇಶದ ರಾಷ್ಟ್ರಪತಿಯಾದ ದ್ರೌಪದಿ ಮುರ್ಮು ಅಂತ. ದುರ್ಗಿ ಹೌದಾ, ಮುಂದೆ ಸ್ಕೂಲ್ನಲ್ಲಿ ಒಬ್ರು ಟೀಚರ್ ಅವರಿಗೆ ದುರ್ಗಿ ಬೇಡ, ನೀನ್ ಬಹಳ ಅಭ್ಯಾಸ ಮಾಡ್ತೀಯ, ನಿನಗೆ ದ್ರೌಪದಿ ಅಂತ ಕರಿತೀವಿ ಅಂತ ಹೇಳಿ ಅವ್ರ ಹೆಸರಿಟ್ರು. ದ್ರೌಪದಿ ಅಂತಾನೆ ಸ್ಕೂಲಲ್ಲಿ ಬರ್ಸ್ಬಿಟ್ರು. ದ್ರೌಪದಿಗೆ ಹೋಗಿ ದ್ರೌಪದಿ ಆಯ್ತು. ಇವತ್ತು ದ್ರೌಪದಿ ಮುರ್ಮು ಆಗಿ ಏನಪ್ಪ ಮಹಿಳೆ. ನೆಕ್ಸ್ಟ್ ಟೈಮ್ ಇಲ್ಲಿ ನೋಡೋ ಸುಮ್ಮನೆ ನೋಡಕ್ ಹೋಗಕ್ಕಂತವ್ರೆಲ್ಲ ನಮ್ಗೆ ಏನೇ ಹೋಗ್ತೈತಿ ಎಲ್ಲ ಬಾರಿ ಈಸಿಯಾಗಿ ಕಾಣ್ತಂದ್ರೆ ಕ್ಯಾಶುವಲ್ ಮಾಡ್ತೀವಿ. ನೆಕ್ಸ್ಟ್ ಟೈಮ್ ಆ ಮಹಿಳೆ ಪಾರ್ಲಿಮೆಂಟ್ ಎಂಟ್ರ್ ಆಗುವ, ಪಾರ್ಲಿಮೆಂಟ್ ಹೌಸ್ ಎಂಟ್ರ್ ಆಗುವಾಗ ಸುಮ್ಮನೆ ಬರ್ತಾಳ ಅನೌನ್ಸ್ ಆದ್ರೆ ಪ್ರೈಮ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್, ನೇವಿ, ಆರ್ಮಿ, ಏರ್ ಫೋರ್ಸ್ ಎಲ್ಲಾ ಮಿನಿಸ್ಟರ್ ಎಲ್ಲರೂ ಎಲ್ಲಿರ್ತಾರೆ ಕೂಡಿ ನಮ್ಗೆ ಯಾವ ಕಿಮ್ಮತ್ತ ಕೊಡುದಿಲ್ಲ. ನಾವ್ ಹೆಣ್ಮಕ್ಳಂದ್ರೆ ಏನ್ ತಗೊಂಡ ದ್ರೌಪದಿ ಮುರ್ಮು ನೋಡ್ರಿ ಸುಮ್ಮನೆ ಸಭೆ ಒಳಗ ಎಲ್ಲ ಅಕ್ಕಿ ಹೋಗಿ ಮ್ಯಾಗು ಕುಂದ್ರು ಮಟ್ಟ ಪ್ರೈಮ್ ಮಿನಿಸ್ಟರ್ ಕಂಟ್ರಿನ ತಳ್ಕೊಂಡು ಇಂಥದ ಅದಕ್ಕೆ ದುರ್ಗಿ ಅಂತಾರೆ, ಅದಕ್ಕೆ ದ್ರೌಪದಿ ಅಂತ. ದ್ರೌಪದಿ ಮುರ್ಮು ಸದಾ ಕಾಯ್ತಾರೆ ಏನ್ ಮಾಡ್ಬೇಕು ಅಂತ, ಏನ್ ಅಂತಾಳ ಅದಾಗ್ತದೆ. ನಾಳೆ ಪ್ರೈಮ್ ಮಿನಿಸ್ಟರ್ ನೀವು ತೆಳಗಿಳಿ ಅಂದ್ರೆ ಇಳಿಬೇಕ, ಸಾಲನೆ ಅಂತ ಹೇಳಿ ಎಲ್ಲಿ ಹುಟ್ಟಿದ್ರಿ ರೈತಲ್ಲಿ ಕೆಲವು ಇಮ್ಯಾಜಿನೇಷನ್ ಇರ್ತಿದ್ವಿ. ಸರ್ ನಾವು ಭಾಳ ಬಡವ್ರಿ, ನಮ್ಮ ಅಪ್ಪ ಹಿಂದ್ರಿ, ನಮ್ಮ ಅವ್ವ ಹಿಂದ್ರಿ, ನಮ್ಮ ಕೂಡಾಕ ಎಷ್ಟು ದಿವಸ ಹೌದು. ನೀವು ಬಡತನ ಹುಟ್ಟಿಯಲ್ಲ, ಭೌತಿಕವಾಗಿ ಬಡತನ ಇಲ್ಲಿ, ಮಾನಸಿಕವಾಗಿ ಬಡತನ ಬರ್ಬಾರ್ದು. ಹೌದಿಲ್ಲ ಸರ್, ನಾವು ಹುಟ್ಟೇದ್ರಿ ಬಡತನದಾಗ ಹುಟ್ಟೇದ್ರಿ, ನಮ್ಮ ಮನೆ ಪ್ರಾಬ್ಲಮ್ ಐತ್ರಿ, ಒಂದೇ ರೂಮ್ ಐತ್ರಿ, ನಾವು ಅಲ್ಲೇ ಮಕ್ಕೋತೀವ್ರಿ, ನಮ್ ಗಟ್ಟಿ ಕುಟ್ ಮಕ್ಕೋತೀವಿ, ನಾವು 2 ದಿವಸ ಊಟಿರ್ಲಿ ಅಲ್ಲಿ ಹುಟ್ಟೇದ್ರಿ. ದೇವರಲ್ಲಿ ಎಷ್ಟು ಖುಷಿ ಆಗಲಿ. ಆ ಬಡತನ ರೇಖೆಯಿಂದ ಪೂರಾ ಫ್ಯಾಮಿಲಿ ಎತ್ತಿ ನಾನು ದೊಡ್ಡ ರೇಖೆಗೆ ತಗೊಂಡ್ಬರ್ತೀನಿ, ಮಿಡಿಲ್ ಕ್ಲಾಸ್ ತಗೊಂಡ್ಬರ್ತೀನಿ, ಅಪ್ಪರ್ ಮಿಡಿಲ್ ಕ್ಲಾಸ್ಗೆ ನಮ್ಮ ಅಪ್ಪ ಅವ್ರು ಸುಗರ್ ತೋರಿಸ್ತಿದ್ರಿ, ಅದಕ್ಕೆ ನಾನು ಹುಟ್ಟಿದ್ರಿ, ಅದಕ್ಕೆ ನಾನು ಸರ ಏನ್ ಮಾಡೋದು ಅಂತ ಹೇಳಿ ಮಾಡ್ತೀನಿ ಅಂದ್ರೆ ಅದಕ್ಕೆ ಅದನ್ನ ಅನ್ಕೊಳ್ತಾರೆ. ಅಂತಾವ್ ದಯಮಾಡಿ ಮೇಲಿಂದ ಬಡವರು ಅದು ಇದು ಅನ್ಕೊಳ್ತಾರೆ.
ಹೌದಾ? ಯಾರು ಸೌಕರ್ಯದಿಂದ ಬಂದಿದ್ದು ಹುಡುಗರು ಅವ್ರದ್ದು ಮನಾದಿ ಮಕ್ಕ ಏನ್ ಮಾಡೋಣ ನಮ್ಮ ಅಪ್ಪನ ನಾ ಅದೇ ಹೇಳತ್ತೀನಿ ಮಗನೇ ನಿಮ್ಮ ಅಪ್ಪಂದ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಇನ್ ಮೈನಸ್ ಯುವರ್ ಪೇರೆಂಟ್ಸ್. ನಮ್ಮ ಪೇರೆಂಟ್ಸ್ ನನ್ನ ಜೀವನದಲ್ಲಿ ಮೈನಸ್ ಮಾಡಿದ್ರೆ ನಾನು ಏನಿಲ್ಲ, ನಾನು ಏನಿಲ್ಲ. ಅವ್ರದ್ದು 50 ಎಕರೆ ಐತಿ, ಅವ್ರ ದೊಡ್ಡ ಮನೆ ಐತಿ, ದೊಡ್ಡ ಕಾರ್ ಐತಿ, ಅದಕ್ಕೆ ಆ ಕಾರ್ನ ಅಡ್ಡಾಡೋದ್ರಿಂದ ನೀವು ಅಡ್ಡಾಡೋದೇ ತಿಳ್ಕೊತಿಲ್ಲ, ಅದು ತಪ್ಪು ತಿಳ್ಬೇಕು. ನಿಂದ ಆಗ್ಬೋದು ಯಾವಾಗ, ಬಟ್ ನಿಂದೇನು ಸ್ವಂತ ಜಗತ್ತಿಗೆ ಅಂತ ತೋರಿಸಲ್ಲ. ಇರ್ಲಿ ನಮ್ಮ ಮಕ್ಕಳ ಕಾಲಕ್ಕೆ ಅಡ್ಡಾಡ್ತೀನಿ, ಎಲ್ಲ ಬಸ್ಸೇ ಹೋಗ್ತಾನೆ, ಕಾರ್ ಹೋಗ್ತಾನೆ, ಬಟ್ ಕಾರ್ಗೆ ನನಗೆ ಏನು ಸಂಬಂಧ ನಮ್ಮ ಮಕ್ಕಳ ನಾನ್ ಮಾಡುವ ನಮ್ಮ ಅಪ್ಪ ಅದಕ್ಕೆ ತಗೊಂಡು ಇವಾಗ ಫಾರ್ಚುನರ್ ಬಂದ್ರಿ, ನಾನು ಬಸ್ಸಿನ ಗಂಜಿನಿಂದ ಚಾಲು ಮಾಡಿ ನಾನು ಲ್ಯಾಂಡ್ ರೋವರ್ ಹೋಗ್ತೇನೆ, ಅಲ್ಲಿ ಬಟ್ಟ ಹೋಗೋಣ ಅದಕ್ಕೆ ಬಂದೀನಿ, ಬಟ್ ನಮ್ಮ ಅಪ್ಪ ಕಡೆ ಸ್ವಂತ ಮಾಡಿದ್ದೀನಿ. ಇದಿದ್ರೆ ಅದಕ್ಕೆ ಬರ ನಮ್ಮ ಅಪ್ಪನ ನಮ್ಮ ಅಪ್ಪನ ನಮ್ಮ ಅಪ್ಪನ ನಿಮ್ಮ ಅಪ್ಪ ನೀನು ನಿಮ್ಮ ಅಪ್ಪ ಅದನ್ನ ನಾನು ನೋಡಿ ಬಹಳ ಅದಕ್ಕೆ ದೊಡ್ಡ ಸಾವುಕಾರ ಮಾಡಿ ನೋಡಿ ಬಂದವು. ಸಾವುಕಾರ ನೋಡಿ ಬಂದವು ರೋಡ್ ಸುಮ್ಮನೆ ಖಾಲಿ ಕುತ್ಕೊಂಡು ಇವತ್ತು ಆ ಊರಿನ ಸಾವುಕಾರ ಆಗ್ಯಾರ. ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತ ಅವನೇ ಎಮ್ಮೆಲ್ಯೆ ಆಗ್ಬಿಟ್ಟಾರೆ. ಮತ್ತೆ ವೇದಿಕೆ ಮೇಲೆ ನಿಂತ್ಕೊಂಡು ನಮ್ದೆಲ್ಲ ಮಾಡಿದ್ರ ಬಹಳ ಕಷ್ಟ. ನಾವ್ ಎಂದೆಲ್ಲ ಮಾಡಿ ಎಮ್ಮೆಲ್ಯೆ ಆಗಿ ಬಂದ. ಹೌದಾ? ಇವಾಗ ಒಬ್ಬಡಿ ಚಾತಮಲೆ ಅಂತ ನಾವು ಗೌಡ ಮಗ ಊರು ಚಾತ ಯಾಕಂದ್ರೆ ಅವ್ರು ದಿಮಾಗ್ ಮಾಡಿದ ನೀವು ಶ್ರಮ ಮಾಡಿ. Can you understand? I'll tell you one more story, beautiful story. ಈ ಹುಡುಗನಿಗೆ ಓಕೆ ಅವ್ರ ಶಿಕ್ಷಕರು ಸಣ್ಣ ಹುಡುಗ ಇದ್ದಾರೆ. ಇದು ಸರ್ಪ್ರೈಸಿಂಗ್ ಸ್ಟೋರಿ, ಬಹಳ ಗೊತ್ತಿರೋದಿಲ್ಲ, ವ್ಯಕ್ತಿ ಗೊತ್ತು ಬಟ್ ಸ್ಟೋರಿ ಗೊತ್ತಿಲ್ಲ. ಸಣ್ಣ ಹುಡುಗ ಇದ್ದಾರೆ, ಅವಾಗ ಮ್ಯಾಗ ಆಕಾಶ ಹಕ್ಕಿ ತೋರಿಸ್ತಾರೆ. ಹೌದಾ? ರಾಮೇಶ್ವರ ಹಕ್ಕಿ ತೋರಿಸ್ತಾರೆ. ಈ ಹುಡುಗಿಗೆ ಎಕ್ಸೈಟ್ ಅಂತಾರೆ, ಹೌದು ಸರ್ ನಾನು ಕಾಣೋದಂತೆ ಕೇಳ್ತಾನ. ಹಾಗೆ ಅಂತಾರೆ, ನೀ ಹೆಂಗ ಅಂತಂದ್ರೆ ನೀ ಪೈಲಟ್ ಆಗಿ. ಸೊ ಅಷ್ಟು ಸಣ್ಣ ಹುಡುಗ ಇದ್ದಾಗಿಂದ ಒಂದು ಕನಸು. ಏನ್ ಕನಸಪ್ಪ ಅಂದ್ರೆ ನಾ ಏನೋ ಆಗುತ್ತಿಲ್ಲ, ಐ ವಾಂಟ್ ಟು ಬಿಕಮ್ ಪೈಲಟ್. ಸಣ್ಣ ಇದ್ದಾಗ ಮುಂದೆ ಮುಗಿದ ತಕ್ಷಣ ಮುಂದೆ NDA ಮಾಡ್ಬೇಕು, CDS ಮಾಡ್ಬೇಕಲ್ಲ. ಓಕೆ ಅಂದ್ರೆ ಮುಂದೆ ಇವ್ ಚೆನ್ನಾಗಿ ಓದ್ತಾನೆ, ಚೆನ್ನಾಗಿ ಎಲ್ಲ ಮಾಡ್ಕೊಂಡು ಎಕ್ಸಾಮ್ ಬರೀತಾನೆ, ಎಕ್ಸಾಮ್ ಪಾಸ್ ಆಗ ಯಾವ ಪೈಲಟ್ ಆಗ್ಬೇಕಾಗಿ ಎಕ್ಸಾಮ್ ಪಾಸ್ ಆಗ್ಬಿಟ್ಟ. ಮುಂದೆ ಇಂಟರ್ವ್ಯೂ ಬಂತು. ಇಂಟರ್ವ್ಯೂ ಹೋಗಿ ಫುಲ್ ಪ್ಯಾಷನ್ ಇರೋದ್ರೆ ಎಲ್ಲ ಪ್ರಿಪೇರ್ ಆಗಿರುತ್ತೆ. ಮಾಡ್ಕೊಂಡು ಸಣ್ಣ ಹುಡುಗ ಕನ್ಸ್ರಿ ಅದಕ್ಕೆ ಹೇಳ್ತಾರೆ, ಇಂಟರ್ವ್ಯೂ ಪಾಸ್ ಆಗ್ಬಿಟ್ಟು ಹಿಂಗೆ ಕೊನೆಯ ಒಂದೈತಿ ಏನಂದ್ರೆ ಮೆಡಿಕಲ್ ಟೆಸ್ಟ್, ಫಿಸಿಕಲ್ ಟೆಸ್ಟ್. ಯಾಕಂದ್ರೆ ಆರ್ಮಿ ಫೋರ್ಸಸ್ ಅಲ್ಲ, ಕಣ್ಣು ನೋಡ್ತಾರೆ, 2 ಕಾಲು ಕೂತವನ್ನ ನೋಡ್ತಾರೆ. ಓಕೆ ಎಕ್ಸಾಮಿನೇಷನ್ ಫಿಸಿಕಲ್ ಟೆಸ್ಟ್. ಫಿಸಿಕಲ್ ಟೆಸ್ಟಿಗೆ ಹೋಗ್ತಾನೆ, ಫೇಲ್ ಆಗ. ಚಿಕ್ಕ ಮಗು ಇದ್ದಾಗಿಂದ ಕನಸ್ಕೊಂಡಿದ್ದೆ ನಾ ಪೈಲಟ್ ಆಗ್ತೀನಿ. ಕೊನೆಗೆ ಬಂದು ಫಿಸಿಕಲ್ ಟೆಸ್ಟ್ ಫೇಲ್ ಆಗ್ಬಿಟ್ಟ. ಬಹಳ ಬೇಜಾರಾಗ ಅವ್ನು ಏನ್ ಬೇಜಾರಂದ್ರೆ ಫೇಲ್ ಆಗಿದೆ ಎಲ್ಲ ಬೇಜಾರಾಗ. ನಾ ಎಕ್ಸಾಮ್ ಫೇಲ್ ಆಗಿದ್ರೆ ಇನ್ನೊಂದ್ಸಲ ಓದಿ ಪಾಸ್ ಆಗ್ತಿದ್ದೆ, ಇಂಟರ್ವ್ಯೂ ಫೇಲ್ ಆಗಿದ್ರೆ ಇನ್ನೊಬ್ಬರ ಕಡೆ ಟ್ರೈನಿಂಗ್ ತಗೊಂಡು ಇಂಟರ್ವ್ಯೂ ಪಾಸ್ ಆಗ್ತಿದ್ದೆ. ಫಿಸಿಕಲ್ ಟೆಸ್ಟ್ ಫೇಲ್ ಆಗಿರ್ತೀನಿ, ನನ್ಗೆ ಹೋಗಕ್ಕೂ ಆಪ್ಷನ್ ಇಲ್ಲಲ್ಲ, ನನ್ನ ಜೀವನದಲ್ಲಿ ಪೈಲಟ್ ಆಗಕ್ಕೆ ಆಗುದಿಲ್ಲ ಅನ್ನೋದು ಅವನಿಗೆ ಬೇಜಾರು. ಅದಕ್ಕೆ ಋಷಿಕೇಶ್ ಇಂಟರ್ವ್ಯೂ ಹೋದಾಗ ಫಿಸಿಕಲ್ ಟೆಸ್ಟ್ ಮುಗಿದ ತಕ್ಷಣ ಋಷಿಕೇಶ್ ಹೋಗಿರ್ತಾನೆ. ಋಷಿಕೇಶ್ ಬೆಟ್ಟದಲ್ಲಿ ಹೋಗಿ ಇನ್ನೇನು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಸಂಕಲ್ಪ, ಇನ್ನೇನು ಸಾಯ್ಬೇಕು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ವಿ. ಬಹಳ ಜನ ಗೊತ್ತಿಲ್ಲ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ವಿ. ಹೌದಾ? ಅವಾಗ ಸ್ವಾಮಿ ಶಿವಾನಂದ ಅಂತ ಹೇಳಿ ಋಷಿಕೇಶದಲ್ಲಿದ್ರು. ಅವರು ಅದೇ ಸಮಯದಲ್ಲಿ ಹೋಗ್ತಾರೆ. ದೇವರು ಎಷ್ಟು ಸಾಧ್ಯ ಕರ್ಕೊಂಡ್ಬರ್ತಾರೆ. ನೀ ನಡೀತೆ ದೇವ್ರು ಎಲ್ಲಾರು ಕಳಿಸ್ತಾನೆ, ಎಲ್ಲಾದ್ರೂ ಬಂದು ಕರ್ಕೊಂಡು ಭಾರಿ ಚೂರು ಕೆಲಸ ಆಗ್ತಾರೆ. ಅವ್ನು ಕರೆಕ್ಟ್ ಆಗಿ ಶಿವಾನಂದ ಕೊಡ್ತಾರೆ, ಬಾಬಾ ಏನಾಗಿದೆ ನಿಂದ ಅಂತ ಹೇಳ್ತಾರೆ. ಇವ್ರೇನ ಕನಸ ಇದ್ದಾಗಿದ್ದೆ ಅದಕ್ಕೆ ನಾ ಸಹಾಯ ಕೊಡ್ತೇನೆ. ಯಾಕೆ ಸಾಯ್ತು? ಇಲ್ಲ ನಾ ಪೈಲಟ್ ಆಗಿಲ್ಲ ಮತ್ತೆ ಜೀವನದಿಂದಲೇ ಏನ್ ಮಾಡೋದು? ಅವಾಗ ಸ್ವಾಮಿ ಶಿವಾನಂದ ಹೇಳ್ತಾರೆ, ನೀ ಪೈಲಟ್ ಎದಕ್ಕೆ ಆಗಿಲ್ಲ ಅಂದ್ರೆ ಅದಕ್ಕಿಂತ ನೀನು ದೊಡ್ಡದಾಗೋದಿದ್ದಿ, ಅದಕ್ಕೆ ಆಗಿಲ್ಲ. ಬಹಳ ಜೊತೆ ಕರ್ಕೊಂಡು ಹೋಗಿ ಒಂದ್ಸಲ ಧ್ಯಾನ ಏನು ಕಳ್ಸ್ಬಿಟ್ಟು ಬಾರ್ ಇಟ್ಕೊಂಡು ಊಟ ಹಾಕಿ ನೀನು ಚಲೋ ಆಗ್ತಿ ಅಂತ ಹೇಳಿ ವಾಪಸ್ ಕಳಿಸಿದ್ರು. ವಾಪಸ್ ಬಂದ್ಬಿಟ್ಟು ಈ ಡಸ್ ಏರೋನಾಟಿಕಲ್ ಇಂಜಿನಿಯರಿಂಗ್, then he becomes a scientist, then he becomes president of India, that is APJ Abdul Kalam. President of India ಆದ ತಕ್ಷಣ ಓಕೆ ಯಾವ ಒಂದು ಏರ್ ಫೋರ್ಸ್ ಪೈಲಟ್ ಆಗಬೇಕಂತಿದ್ದ ಆ ಏರ್ ಫೋರ್ಸ್ ಚೀಫ್ ಬಂದು ಸರ್ಟಿಫಿಕೇಟ್ ಈ ಸೇ ದಿಸ್ ಇಸ್ ದ ಹ್ಯಾಪಿಯೆಸ್ಟ್ ಡೇ ಆಫ್ ಮೈ ಲೈಫ್. ಮುಂದೆ ರಿಗ್ರೆಟ್ ಸರ್ ಏನಾದ್ರು ಬೇಜಾರಿದೆಯಾ? ಒಂದೇ ಒಂದು ರಿಗ್ರೆಟ್,
ಏನ್ ಗ್ರೇಟ್ ಸರ್ ಅಂದ್ರೆ ನಾನು ಪೈಲಟ್ ಆಗಿ ಒಳಗಿಲ್ಲ. ಅದಕ್ಕೆ ಅಬ್ದುಲ್ ಕಲಾಂ ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿದೆ. ಏರೋಪ್ಲೇನ್ ಕರೀತಾರೆ, ಹೊಡಿತಾರೆ, ಸೀದಾ ಬಿಡಿ. ನಮಗೇನು ಇದು ಏರೋಪ್ಲೇನ್ ಹತ್ತಿದ್ರು ಸರ್ ಅಬ್ದುಲ್ ಕಲಾಂ ಹೋಗಿದೆ, ಜೀವಮಾನದ ಕನಸನ್ನ ಈಡೇರಿಸಿಕೊಂಡು ಅವರು. ಈ ಸೇ ದಿಸ್ ಇಸ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್. ಹೌದಾ? ಯಾಕೆ ಮೈ ಡ್ರೀಮ್ ಗಾಟ್ ಫುಲ್ಫಿಲ್ಡ್. ಅವತ್ತಿನಿಂದ ಈ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ಡ್ರೀಮ್ಸ್. ಎಲ್ಲ ಸ್ಕೂಲು, ಕಾಲೇಜ್ ಎಲ್ಲ ಕಡೆ ಹೋಗಿ ಕನಸು ಅಂದ್ರೇನು, ಡ್ರೀಮ್ ಅಂದ್ರೇನು ಅಂತ ಹೇಳಿ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಗೆಳೆಯರಿಂದ ಏನ್ ಹೇಳ್ಬೇಕು ಅಂದ್ರೆ, ಇಫ್ ಯು ಡಿಸೈಡ್ ಟು ಹ್ಯಾಪನ್, ಬಟ್ ಇಟ್ ಹ್ಯಾಪನ್ಸ್ ಇನ್ ಇಟ್ಸ್ ಓನ್ ವೇ, ನಾಟ್ ಇನ್ ಅವರ್ ವೇ. ನಾವೇನ್ ಮಾಡ್ಬೇಕು, ಸುಮ್ಮನೆ ಎಫರ್ಟ್ ಹಾಕ್ಬೇಕು, ಪ್ರಿಪೇರ್ ಇರಬೇಕು. ಬಿಕಾಸ್ ದಿಸ್ ಮೈಂಡ್ ಇಸ್ ವೆರಿ ಪವರ್ಫುಲ್. ಯಾಕೆ ಅದಕ್ಕೆಲ್ಲ ಪೈಲಟ್ ಆದ್ರೂ ಮನೆಗೆ ಅಂದ್ರೆ ಬ್ರೈನ್ ಹಸ್ ಆಲ್ರೆಡಿ ರಿಪೀಟೆಡ್ ಅಂತ ಆಫೀಷನ್ ಒಂದು ಅಪಾರ್ಚುನಿಟಿ ಕ್ರಿಯೇಟ್ ಮಾಡಿ ಅಬ್ದುಲ್ ಕಲಾಂ ಅಂದ್ರೆ. ಸೊ ಈ ವಯಸ್ಸಲ್ಲಿ ಡೋಂಟ್ ಗೆಟ್ ಡಿಸ್ಟ್ರಾಕ್ಟೆಡ್ ವಿತ್ ದ ರಾಂಗ್ ಥಿಂಗ್ಸ್. ಕಮ್ ಬ್ಯಾಕ್ ಅಂಡ್ ಫೋಕಸ್. ಓಕೆ, ನಾನು ಏನು ಮಾಡ್ಬೇಕು, ವಾಟ್ ಇಸ್ ದಟ್ ಐ ನೀಡ್, ಹೌ ಐ ಶುಡ್. ಈ ಕ್ಲಾರಿಟಿ ಬರುತ್ತೆ. ಅದೇನಾ ಹಾರ್ವರ್ಡ್ ಯೂನಿವರ್ಸಿಟಿಲಿ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ they did a research. ಇದನ್ನು ಹೇಳಿ ಅಲ್ಲಿ ಕಂಪ್ಯೂಟ್ then I can ask some questions. ಓಕೆ, ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಲಿ ಒಂದು ರಿಸರ್ಚ್ ಮಾಡಿದ್ರು. ಏನಕ್ಕೆ ರಿಸರ್ಚ್, ಎದಕ್ಕೆ ರಿಸರ್ಚ್ ಮಾಡಬೇಕು ಅಂತ ಬಂತು ಅಂದ್ರೆ, ಸಾಮಾನ್ಯರು ಸ್ಕೂಲ್ ಡ್ರಾಪ್ ಔಟ್ಸ್, ಓಕೆ, ಯು ಟೇಕ್ ಸ್ಟೀವ್ ಜಾಬ್ಸ್, ಯು ಟೇಕ್ ಎಲಾನ್ ಮಸ್ಕ್, ಯು ಟೇಕ್ ಆಲ್ ದೀಸ್ ಪೀಪಲ್, ಸ್ಕೂಲ್ ಡ್ರಾಪ್ ಔಟ್ಸ್ ಎಲ್ಲ ಬಿಲಿಯನಿಯರ್ಸ್ ಆದ್ರು. ಹೌದಾ? ಸಾಮಾನ್ಯರು ದೊಡ್ಡ ದೊಡ್ಡ ಯೂನಿವರ್ಸಿಟಿ, ಪ್ರತಿಷ್ಠಿತ ಯೂನಿವರ್ಸಿಟಿ ಹೋದವರು ಅವರೆಲ್ಲ ಸಾಮಾನ್ಯರಾದ್ರು. ಓಕೆ, ಯೂನಿವರ್ಸಿಟಿ ದೊಡ್ಡ ಸೈಂಟಿಸ್ಟ್ ಆದ್ರು, ಕೆಲವರು ಫೇಲ್ ಆದ್ರು. ಓಕೆ, ಹಾಗಾದ್ರೆ ಒಂದು ಒಳ್ಳೆ ಕರಿಯರ್ ಮಾಡ್ಬೇಕಂದ್ರೆ ಏನು ಅಂತ ಹೇಳಿ ಎಲ್ಲ ಸಕ್ಸಸ್ಫುಲ್ ಆದವರಿಗೆ ಹೋಗಿ ಒಂದು ರಿಸರ್ಚ್ ಮಾಡಿದ್ರು. ಏನಿತ್ತು ಅವರಲ್ಲಿ, ಯಾವ ಪಾಲಿಟಿಕ್ಸ್ ಇದ್ರು, ವೈ ಡಿಡ್ ದೇ ಬಿಕಮ್ ಸಕ್ಸಸ್ಫುಲ್ ಅಂತ ಗೊತ್ತಿದ್ರು. ಸೊ ನೀವು ಕರಿಯರ್ ಮಾಡ್ಬೇಕಂದ್ರೆ ದೇ ಗಿವ್ 3 C's, 3 Cಗಳನ್ನ. ಏನಪ್ಪ, ವಾಟ್ ಆರ್ ದೋಸ್ 3 C's ಅಂದ್ರೆ, ಫಸ್ಟ್ ಒನ್ ಈಸ್ ಕ್ಲಾರಿಟಿ. ಏನು ಜೋರಾಗಿ ಹೇಳಿ. ಫಸ್ಟ್ ಒನ್ ಈಸ್ ಏನ್ ಮಾಡಕತ್ತಿ, ಯಾಕೆ ಮಾಡಕತ್ತಿ ಅನ್ನೋದು ಕ್ಲಾರಿಟಿ. ಸೆಕೆಂಡ್ ಒನ್ ಈಸ್ ಕೆಪಬಿಲಿಟಿ. ಯಾವಾಗ ನಿಮಗೆ ನಾನು ಮಾಡ್ತೇನೆ ಅಂದಾಗ, ಇಲ್ಲ ಸರ್ ಚಾರ್ಟೆಡ್ ಅಕೌಂಟೆಂಟ್ ಆಗ್ತೀನಿ, ಇದು ನನಗೆ ಕ್ಲಾರಿಟಿ ಅಂದಾಗ ಅದಕ್ಕೆ ರಿಲೇಟೆಡ್ ಕೆಪಬಿಲಿಟೀಸ್ ಡೆವಲಪ್ ಮಾಡಬೇಕು. ಇಲ್ಲ ಸರ್ ನಾನು ಎಂಟರ್ಪ್ರಿನರ್ ಆಗ್ತೀನಿ ಅಂದ್ರೆ ಫಸ್ಟ್ ಎಂಟರ್ಪ್ರಿನರ್ ಬಗ್ಗೆ ಕ್ಲಾರಿಟಿ ಇರಬೇಕು. ಯಾರು ಎಂಟರ್ಪ್ರಿನರ್ ಆಗ್ತೀನಿ ಅನ್ನೋದು ಕ್ಲಾರಿಟಿ ಇರಬೇಕು. ಮುಂದೆ ಅದರ ರಿಲೇಟೆಡ್ ಕೆಪಬಿಲಿಟೀಸ್ ಬೆಳೆಸ್ಬೇಕು. ಇಲ್ಲ ಸರ್ ನಾನು ಸೈಂಟಿಸ್ಟ್ ಆಗ್ತೀನಿ ಅಂದ್ರೆ ಕ್ಲಾರಿಟಿ, ಯಾಕೆ ಸೈಂಟಿಸ್ಟ್ ಆಗ್ತೀನಿ, ಏನಿರುತ್ತೆ ಅದ್ರ ಪ್ರಕಾರ ನೀವು ಕೆಪಬಿಲಿಟೀಸ್ ಡೆವಲಪ್ ಮಾಡಬೇಕು. ಸೊ ಫಸ್ಟ್ ಒನ್ ಈಸ್ ಕ್ಲಾರಿಟಿ, ಸೆಕೆಂಡ್ ಒನ್ ಈಸ್ ಕೆಪಬಿಲಿಟಿ. ಇವೆರಡೇ ಸಕ್ಸಸ್ಫುಲ್ ಆಗೋದು. ಮೂರನೇದು ಒಂದು ಬೇಕು, ಅದು ಏನಂದ್ರೆ ಕರೇಜ್. ಬಹಳ ಜನ ಹಾಡು ಒಳಗಡೆ ಚಲೋ ಆಗುತ್ತೆ, ಬಟ್ ಕರೇಜ್ ಇಲ್ಲ ಅಂದ್ರೆ ಸಾಮಾನ್ಯರಾಗಿ ಉಳಿಬೇಕಾಗಿದೆ. ಸೊ ವಾಟ್ ಆರ್ ದ 3 things now? Clarity, capability, courage. ಸೊ ಮಕ್ಕಳೇ ಈ ವಯಸ್ಸಿನಲ್ಲಿ ಕೆಪಬಿಲಿಟಿ ಮುಂದೆ ಬಳಸ್ಕೊಳತ್ತೆ. ಯಾಕಂದ್ರೆ ಇನ್ನೂ ಅಂತ ಸ್ಟ್ರೀಮ್ ಸೆಲೆಕ್ಷನ್ ಇಲ್ಲ. ಹೌದಾ? ನಾಳೆ ಡಾಕ್ಟರ್ ಆದ ತಕ್ಷಣ ಡಾಕ್ಟರ್ ಆಗಬೇಕು ಡಿಸೈಡ್ ಮಾಡಿದ್ರೆ ನೀಟ್ ಎಕ್ಸಾಮ್, ಯಾವಾಗ ನೀಟ್ ಎಕ್ಸಾಮ್ ಬರ್ತೀನಿ ಒಂದು ಮೆಡಿಕಲ್ ಕಾಲೇಜ್ ಹೋಗ್ತೀರಾ, ಅವಾಗ ನಿಮ್ ಕೆಪಬಿಲಿಟೀಸ್ ಡೆವಲಪ್ ಆಗುತ್ತೆ. ಈಗ ಈ ಸಮಯದಲ್ಲಿ ಅದು ಕಾನ್ಫಿಡೆನ್ಸ್ ತಾನೇ ಬರಬೇಕು. ಯಾವಾಗ ಜೀವನದಲ್ಲಿ ಕ್ಲಾರಿಟಿ ಇರುತ್ತೆ, ಕ್ಯಾಪಬಿಲಿಟಿ ಇರುತ್ತೆ, ಧೈರ್ಯ ತಾನೇ ಬರುತ್ತೆ. ಹೌದಾ? ಈಗ ಬೇಕಾಗಿದೆ ನಮ್ಮ ಈ ವಯಸ್ಸಲ್ಲಿ ಬೇಕಾಗಿದೆ ಅಂದ್ರೆ ಕ್ಲಾರಿಟಿ. ನಾವು ಯಾವ ಕ್ಷೇತ್ರದಲ್ಲಿ ಹೋಗಿ, ವಾಟ್ ಇಸ್ ಮೈ ಸ್ಟ್ರೀಮ್ ಆಫ್ ಎಜುಕೇಶನ್, ವೆದರ್ ಐ ಬಿಕಮ್ ಎ ಡಾಕ್ಟರ್, ಐ ಬಿಕಮ್ ಎ ಇಂಜಿನಿಯರ್, ಐ ಬಿಕಮ್ ಎ ಅಗ್ರಿಕಲ್ಚರಲಿಸ್ಟ್, ಆರ್ ಐ ಬಿಕಮ್ ಎ ಏರ್ ಸ್ಪೆಷಲಿಸ್ಟ್, ಆರ್ ಶಾಲ್ ಐ ಗೋ ಟು ಇಸ್ರೋ ಅಂಡ್ ಬಿಕಮ್ ಎ ಸೈಂಟಿಸ್ಟ್, ವಾಟ್ ಇಸ್ ದಟ್ ಐ ಗೋಯಿಂಗ್ ಟು ಡೂ? ಕ್ಲಾರಿಟಿ ನಿಮ್ಮಲ್ಲಿ ಇಲ್ಲ ಅಂದ್ರೆ ರೈಟ್ ಮಜಾ ಬರೋದು. You need to bring that back. ಕ್ಲಾರಿಟಿ ಬರಬೇಕು ಅಂದ್ರೆ 2 ಕ್ಲಾರಿಟಿ ಇರಬೇಕು. ಒಂದು, ನಿನ್ನಲ್ಲಿ ಏನು ಆಸಕ್ತಿ ಇದೆ, ಒಳಗಡೆ ಏನಿದೆ, ಎಷ್ಟು ಪವರ್ಫುಲ್ ಇದೆ, ನಿನ್ನ ಬಗ್ಗೆ ನೀವು ತಿಳ್ಕೋಬೇಕು. ಇದ್ರ ಬಗ್ಗೆ ಕ್ಲಾರಿಟಿ. ಬಹಳಷ್ಟೇ ಆಗ ವ್ಯಕ್ತಿ ಯಾರಿಗೆ ಕೊಡೋದು, ಎಷ್ಟು ಪವರ್ಫುಲ್ ಇದೆ ಅಂತ ಹೇಳಿ ನೀನು ಗೊತ್ತಿಲ್ಲ, ಅದನ್ನ ತಿಳ್ಕೋಬೇಕು ಫಸ್ಟ್. ಯಾಕೆ ನೀನು ಮಾಡ. ಎರಡನೇದು, ಹೊರಗಡೆ ಜಗತ್ತಿನ ಬಗ್ಗೆ ಕ್ಲಾರಿಟಿ ಬರಬೇಕು. ಗೊತ್ತಿಲ್ಲ? ಈಗ ನೀವೆಲ್ಲ PUC ಫಸ್ಟ್ ಇಯರ್ ನಲ್ಲಿದ್ದೀರಾ, ಇನ್ನು 1 ವರ್ಷಕ್ಕೆ ಸೆಕೆಂಡ್ ಇಯರ್ ಮುಗಿಯುತ್ತೆ. ಆಮೇಲೆ ಇಂಜಿನಿಯರಿಂಗ್ ಓದಿ, ಮೆಡಿಕಲ್ ಓದಿ ಒಂದು 4 ವರ್ಷ ಕಟ್ಕೊಳ್ಳಿ, 5 ವರ್ಷ. ಹೌದಾ? 5 + 1 6 ವರ್ಷ ಆಯ್ತು. ಆಮೇಲೆ ಪೋಸ್ಟ್ ಗ್ರಾಜುಯೇಷನ್ 2 ವರ್ಷ. ಹೌದಾ? 6 + 2 MD ಮಾಡಿ, ಇಲ್ಲ ಇತ್ತೀಚೆಗೆ ಇಲ್ಲ ಅಗ್ರಿಕಲ್ಚರ್ MSc ಮಾಡಿ, ಏನೋ ಮಾಡ. ಓಕೆ, 8 years, 8 ವರ್ಷ ನಿಮ್ ಜೀವನ ಇದೆ. ಹೌದಾ? ಸೊ 8 ವರ್ಷ ಅಂದ್ರೆ 2026
ಇದಕ್ಕೆ 8 ಕೂಡಿಸಿದ್ರೆ 2034. ನೀವು ಅಲ್ಲಿ ಕರಿಯರ್ ಮಾಡೋಣ 2034ರಲ್ಲಿ ಕರಿಯರ್ ಮಾಡೋದು ನೀವು. ಸೊ 2034ಕ್ಕೆ ಈ ಜಗತ್ ಹೆಂಗಿರುತ್ತೆ, ನಾನು ಎದಕ್ ಬೇಕಾಗ್ತೀನಿ ಜಗತ್ತಿಗೆ, ನನ್ನದು ಏನಿದ್ರು ನನ್ನ ಜೊತೆ ಮಾತಾಡ್ಸ್ಕೊಂಡು ಕ್ಲಾರಿಟಿ ಇದೆ. ನಾವು ನೋಡಕತ್ತೀವಿ, ನಮ್ಮ ಸೀನಿಯರ್ಸ್ ನಾವು ಹಳೆದವ್ರು ಹೇಳಿದ ಪ್ರಕಾರ ಇಂಜಿನಿಯರಿಂಗ್ ಮಾಡು, ಮೆಡಿಕಲ್ ಮಾಡು, ಇದನ್ನು ಮಾಡು, ಅದನ್ನು ಮಾಡು, ನೀವು ಹೇಳ್ತಕ್ಕಂಥ ಮಾಡಿ. 2030 ಪಾಲಕರು, ಶಿಕ್ಷಕರು ಮತ್ತು ಸಂಸ್ಥೆಗಳು ಸೇರ್ಕೊಂಡು ಏನ್ ವಿಚಾರ ಮಾಡ್ಬೇಕಂದ್ರೆ, ಈ ಜಗತ್ತು 2034 ಹೇಗಿರ್ತೈತಿ ಅದ್ರ ಪ್ರಕಾರ ನಮ್ಮ ಮಕ್ಕಳಿಗೆ ರೆಡಿ ಮಾಡಿ. 2034 ಇಂಜಿನಿಯರ್ಸ್ ಇರ್ತಾರೋ ಇಲ್ಲೋ ನನಗೇನು ಡಾಕ್ಟರ್ ಹಂಗಲ್ಲ ಬಂದಿರೋ ನಾವು ಅಂತೇಳಿ ಮತ್ತೆ ನನ್ನೇ ಕರ್ಸಿದ್ರು. ನನ್ ಕರ್ಸಿಲ್ಲ ಕೇಳಬೇಕಿಲ್ಲ ಮಾತು. 2034 ಡಾಕ್ಟರ್ ಸಿಗ್ತಾರೋ ಇಲ್ಲೋ, ಇದ್ರೂ ಯಾವ ಟೈಮ್ ಡಾಕ್ಟರ್ ಸಿಗ್ತಾರೆ ತಿಂಗ 2034ಕ್ಕೆ ಓಕೆ ಟೀಚರ್ ಸಿಗ್ತಾರೋ ಇಲ್ಲೋ. ಇನ್ನೊಂದು 2-3 ವರ್ಷ ಅಷ್ಟೇ ನಾವು ರಿಟೈರ್ಮೆಂಟ್. ನಾವು ಎಂತ ಟೀಚರ್ ಇರ್ತಾರೆ 2034 ಅಂತ ಟೀಚರ್ ವಿಚಾರ ಮಾಡಲಿಲ್ಲ ಅಂದ್ರೆ ನೌಕರಿ ಹೋಯ್ತು. ಲೆಟ್ಸ್ ಟೇಕ್ ಟೀಚರ್ಸ್ ಅಂತ ಫಸ್ಟ್ ಅವ್ರ ಕರಿಯರ್ ಸೆಟ್ ಮಾಡೋಣ, ಆಮೇಲೆ ಕರಿಯರ್. ಹೌದಾ? ಈ ಮುಂದಿನ ಈ 2004 ವರ್ಷದಲ್ಲಿ ಬದಲಾವಣೆಗಳು ಈಗ ಆಲ್ರೆಡಿ ಚಾಲು ಆಗಿದೆ. ಓಕೆ, ಇನ್ನೊಂದು ವರ್ಷದಾಗ ಚಾಲು ಇದೆ. As far as teaching is concerned, there will be 3 kinds of teachers in the future. One, the traditional teacher who will go to the board. Good morning, friends. Hello, Aramidivi. Okay, ಇವತ್ತ ಇದನ್ನ ಮಾಡು. ಅಪ್ಪನ್ ಕೋ ಡೆಫಿನಿಷನ್ ಟಕ 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 ಬೋರ್ಡ್ ತುಂಬಾ ಬರೀತಾರೆ. ಹುಡುಗರು ಬರ್ಕೊಳ್ಳೋದು ನಮ್ಗೆ ಫೋಟೋ ಹೊಡ್ಬೋದು. ಈಗ ಅಂದ್ರೆ ಏನಾಗುತ್ತೆ ಸರ್, ವಾಟ್ಸ್ಆಪ್ ಕಳಿಸ್ಬಿಡಿ ಸರ್ ನೋಟ್ಸ್ ಅಂತ ಹೇಳಾಗ್ತೀವಿ. ಹೌದು ಮೊದಲೆಲ್ಲ ಬರ್ಬಿದ್ದನ್ನು ಬರ್ಕೊಂಡು ಆಮೇಲೆ ಅದನ್ನ ಹಾಲ್ಸಲ್ಲ ಬರ್ಕೊಂಡ್ ಬಂದಿದ್ದೀವಿ ನಾವು. ಹೌದಾ? ಟ್ಯಾಕ್ಟರ್ ಸಿಸ್ಟಮ್ ಯಾಕೆ ಕರ್ಕೊಂಡ್ ಬರ್ತಿದ್ರೆ ಇಲ್ಲಿ ಬ್ರೇನ್ ಐತಿ, ಕೈಯಾಗೂ ಬ್ರೇನ್ ಐತಿಲ್ಲ. ಈ ಬ್ರೇನ್ ಒತ್ತಡ ಇಲ್ಲಿ ಬರಿಬೇಕದಕ್ಕೆ ಇಲ್ಲೊಂದು ಬ್ರೇನ್ ಐತಿ. ಇವೆರಡು ಕಾಲು, ಇವೆರಡು ಕೈ, ಇವು ಬ್ರೇನ್ ಭಾಗ ಐತಿ. ಅದಕ್ಕೆ ನೀವು ಯಾವಾಗ ಮತ್ತೆ ಬರೀತಿಲ್ಲ ಬ್ರೇನ್ ಅಲ್ಲಿ ಆ ಒಂದು ಫ್ಯಾಕಲ್ಟಿ ಡೆವಲಪ್ ಆಗ್ತೈತಿ, ನೀವು ಶಾರ್ಪ್ ಆಗ್ತೀವಿ. ಇವತ್ತಿನ ಹುಡುಗರಿಗೆ ಯೂಸ್ ಮಾಡೋದು ಸರ್. ಮನುಷ್ಯನಿಗೆ ಪ್ರಾಣಿಗೆ ಡಿಫ್ರೆನ್ಸ್ ಇರುವುದೇನು? ಈ ಹೆಬ್ಬಳ್ಳು. ಯಾವುದೇ ಪ್ರಾಣಿ ಹೆಬ್ಬಳ್ಳಿಲ್ಲ, ಆ ಹೆಬ್ಬಳ್ಳು ಯೂಸ್ ಮಾಡೋದಿಲ್ಲ. ಈಗ ಹೋಗಿ ಚಿಂಪಾಂಜಿಗೆ ಊಟ ಮಾಡಕ್ ಕೊಡ್ರಿ, ಅದು ಹಿಂಗ ತಿಂತೈತಿ. ಹೌದಾ? ಈ ಹೆಬ್ಬಳ್ಳಿ ಇರೋದ್ರಿಂದ ನಮ್ಗೆ ಫ್ಲೆಕ್ಸಿಬಿಲಿಟಿ ಇರ್ತಿದ್ರು. ಹೌದಾ? ಹೆಬ್ಬಳ್ಳಿ ಎಷ್ಟು ಯೂಸ್ ಮಾಡ್ತೀಯ ಬ್ರೈನ್ ಯೂಸ್ ಮಾಡ್ತಾನೆ. ಬಟ್ ಇವತ್ತಿನ ಹುಡುಗರು ಹೆಬ್ಬಳ್ಳಿ ಹೋಗ್ತು ಏನ್ ಯೂಸ್ ಮಾಡೋದು ಸರ್ ಇವತ್ತು? ಇದು ಇದೇನು ಪವರ್ ಐತಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಓಕೆ, ಇದನ್ನೇ ಯಾವಾಗ ತುಂಬಾ ಹಾಕೊಡ್ತದ ನಾವು ಎಲ್ಲ ಹಾಕ್ತೀವಿ, ಇದನ್ನ ಹಾಕ್ತೀವಿ. ಯಾಕೆ ಹೇಳಿಲ್ಲ ಪ್ರಶ್ನೆ ಕೇಳ್ಬೇಕು ನಿಮ್ಮ ಸೈನ್ಸ್ ವಿದ್ಯಾರ್ಥಿಗಳು ಇಂಥ ಪ್ರಶ್ನೆ ಕೇಳಿಲ್ಲ. ಓಕೆ, ಈಗ ರಿಸರ್ಚ್ ಕಮಿಟಿ ಜೋರ್ ಬ್ಲಾಡರ್ ಫುಲ್ ಐತಿಗೆ ಸರ್. ಹೌದಾ? ನಾವು ಸಾಕಾಗಿ ಹೋಗಬೇಕು, ಪರೀಕ್ಷೆ ಮಾಡ್ಕೊಂಡು ಬಿಡು ಕಾಮಿಲ್ಲ. ಅವ್ನ ಏನೇ ನೀರನ್ನ ಇಲ್ಲೇ ಬಿಡ್ಬೇಕಾಗ್ತೈತಿ, ಹೋಗಬೇಕಂತ ಅವ ಏನ್ ತಿಂದಿರ್ತಾನೆ. ಏನ್ ತಿಂದ ರಿಸರ್ಚ್ ಹೋಗ್ಬೇಕು ಹೆಂಗ್ ಹೇಳ್ತಾನ ಹೇಳು, ಕೈಯಾಗ ಬಿಟ್ರು ಹಿಂಗ ಸರ ಸರ ಏನ್ ಸರ್ ಅಂತಂದ್ರು. ಓಕೆ, ನಂದು ಪ್ರಶ್ನೆ ಇದರೊಳ್ಳೆ ಸೈನ್ಸ್ ಬೇಕಾದ್ರೆ ನಾಳೆ ಕಾಲೇಜ್ ಚೇಂಜ್ ಮಾಡಿ ಸರ್. ರಿಸರ್ಚಿಂಗ್ ಕ್ವಶನ್ ನಮ್ಮ ಅಸಹ್ಯ ಆಗ್ತಿದ್ದಿ, ಅದನ್ನ ಹಿಂಗ್ ತೋರಿಸ್ತೀವಿ. ನೀನು ಟೀಚರ್ ಹೋಗ್ತಿಲ್ಲ, ಅದು ನೀ ಹೇಳಿ ಸರ 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 ಅವ್ರಿಗೆ ಸರ್ ಕಮಾನ್ ವೆರಿ ಗುಡ್ ವೆರಿ ಗುಡ್. ಹೇಳಿ, ಇದು ಪಂಚಭೂತಗಳು ಮೈ ಡಿಯರ್. ಹೌದಾ? ಇದು ನೀರಿನ ತತ್ವ ಇದೆ. This is fire. Can you understand? This is air. This is space. This is earth. This is water. ನಮ್ಮ ಕೈಯಾಗ ಕೂಡ ನಮ್ಮ ದೇಹ ಐತಿ. ಯಾವಾಗ ನೀವು ಹಿಡಿದು ಬಡಿತೀಯಲ್ಲ ಅವಾಗ ಫೈರ್ ಅಂಡ್ ಏರ್ ಕಮ್ ಟುಗೆದರ್, ದೇ ಗಿವ್ ಪ್ರೆಷರ್ ಟು ದ ಬ್ರೈನ್. ಬ್ರೈನ್ ಡೆವಲಪ್ಸ್. ಅದಕ್ಕೆ ಬರಕ್ ಹೋಗ್ಬೋದು. Can you understand? Okay.
ಸೊ ನೀವು ಇದೆಲ್ಲ ತಿಳ್ಕೊಂಡಿಲ್ಲ ಅಂತ ಕಷ್ಟ ಆಗ್ತಿದೆ, ಇದೆಲ್ಲ ಭಾಳ ಸೈನ್ಸ್ ಭಾಳ ಸಣ್ಣ ಒಂದೇ ಯಾಕೆ ಬರಕ್ ಗೊತ್ತಾಗ ಮುಂದೆ ಟ್ರೆಡಿಷನಲ್ ಟೀಚರ್ ಬಗ್ಗೆ ಹೇಳಾಗ್ತೀನಿ. ಟ್ರೆಡಿಷನಲ್ ಟೀಚರ್ ಬಂದು ಓಕೆ ಕನ್ಸ್ ಕಳಿಸ್ತೀನಿ, ದೇ ಆರ್ ಆಲ್ ಟ್ರೆಡಿಷನಲ್ ಟೀಚರ್ಸ್. ನೆಕ್ಸ್ಟ್ ಅಂತ ಈಗ ಸದ್ಯದಲ್ಲಿರೋದು AI ಟೀಚರ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಉಪಯೋಗ ಮಾಡಿ ಅವೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಸಿಸ್ಟೆಂಟ್ಸ್ ಅದಾವೆ ಅವ್ರು ಉಪಯೋಗ ಮಾಡಿಕೊಂಡು ಅವನ ತಮ್ಮ ಒಂದು ಲೆಸನ್ ಪ್ಲಾನ್ ರೆಡಿ ಮಾಡಿ ಅವ್ನು ಇಂಟಿಗ್ರೇಟ್ ಮಾಡಿ ಅಂತ ವಿಡಿಯೋಸ್ ತಗೊಂಡು ಅಂತ ಲರ್ನಿಂಗ್ ಸ್ಟೈಲ್ ತಗೊಂಡು ಅಂತ ಲೆಸನ್ ಪ್ಲಾನ್ ರೆಡಿ ಮಾಡಿ ಹೊಸ ಜಗತ್ತಿನ ಹೊಸ ಮಕ್ಕಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೀಚರ್ ನಿಮಗೆ ಕ್ಲಾಸ್ ಕಲಿಸ್ತಾವ. That is required. So immediate shift ಆಗಬೇಕು ಟೀಚರ್ಸ್ ಅಂದ್ರೆ please learn AI and self, otherwise it will be outdated. Children will not accept. ಇವಾಗ AI ಏನು ಬೇಕಾದ್ರೂ ಮಾಡ್ಕೊಂಡಿರ್ತಾನೆ, ಅದ್ ಕೆಲಸ ಇಷ್ಟಾದ್ರೂ ಮಾಡೋದಂದ್ರೆ ಯು ಕಾಂಟ್ ಇಮ್ಯಾಜಿನ್. ನಾ ಏನ್ ಕಳೆದ ಒಂದು 20-25 ವರ್ಷ ಏನ್ ಕೆಲಸ ಮಾಡಿದಿಲ್ಲ, ಕಳೆದ ಒಂದು 2 ಓಕೆ ಒಂದೂವರೆ ವರ್ಷ ನಾ ಮಾಡ್ಬಿಡ್ತೀನಿ ಅಷ್ಟೊಂದು ಕೆಲಸ ಮಾಡಿ. Can you understand? So AI will rule the world. So the AI teacher is the next one. ಅದಾದ ಮತ್ತು ಏನ್ ಬರ್ತಿದ್ರಿ ಸರ್ AI tutors ಬರ್ತಾರೆ. AI tutor ಅಂದ್ರೇನು? ನೀವು ಟ್ಯೂಷನ್ ಕ್ಲಾಸ್ ಹೇಗೆ ಹೋಗ್ತೀರಿ ಹೇಳಿ? ಕಾಲೇಜ್ನಾಗ ಹೇಳಿ ತಿಳಿದಿಲ್ಲ ಅಂದ್ರೆ ಅದು ಸ್ವಲ್ಪ ಭಾಳ ಟಫ್ ಆಗುತ್ತೆ. ಟ್ಯೂಷನ್ ಟೀಚರ್ ಕಡೆ ಹೋಗ್ತೀರಿ. ಟ್ಯೂಷನ್ ಟೀಚರ್ ನಿಮ್ಗೆ ಯಾರು ಅನಿಸ್ತದೆ? ಈ ಟೀಚರ್ಗೆ ಆ ಟೀಚರ್ಗೆ ಡಿಫ್ರೆನ್ಸು? ಇಲ್ಲಿ 100 ಹುಡುಗರಿಗೆ ಒಬ್ಬ ಟೀಚರ್ ಇರ್ತಾನೆ, 40 ಟೀಚರ್ ಇರ್ತಾನೆ, ಎಲ್ಲರಿಗೂ ಕಾಮನ್ ಆಗಿ ಹೇಳ್ತಿರ್ತಾನೆ. ಟ್ಯೂಷನ್ ಕ್ಲಾಸ್ ನೀವು ಭಾಳ ಕುಂತ್ಕೊಂಡು ಹೇಳ್ತಿರ್ತಾನೆ. ಇವಾಗ ಟ್ಯೂಷನ್ ಕ್ಲಾಸ್ ಅವ್ರು ಬೇರೆ ಮಾಡಿ ಹೌದಾ? ಟ್ಯೂಷನ್ ಅಂದ್ರೇನು? ಇಂಡಿವಿಜುವಲ್ ಕೊಂಡವನು ಓಕೆ ನಾನು ಯಾಕೆ ತಿಳಿಯೋದು ನನ್ನ ಪ್ರಕಾರ ಹೇಳ್ತಿರ್ತಾರೆ. ಕ್ಲಾಸ್ನಲ್ಲಿ ಎಲ್ಲರ ಪ್ರಕಾರ ಹೇಳ್ತಾರೆ, ಅದು ನನ್ಗೆ ತಿಳಿಯೋದು. ನನ್ನ ಪ್ರಕಾರ ನನ್ನ ವ್ಯಕ್ತಿತ್ವದ ಪ್ರಕಾರ ನನ್ನ ಲರ್ನಿಂಗ್ ಸ್ಟೈಲ್ ಪ್ರಕಾರ ನಾನು ಕಲಿಸ್ಕೊಡ್ರಿ ಅನ್ನೋದು ಟ್ಯೂಷನ್. ಅವ್ರೇನಂದ್ರು ಕ್ಯಾನ್ಸರ್ ಶೆಲ್ಸ್ ಡೆವಲಪ್ ಆಗ್ತಾವಂದ್ರೆ ಹೆಂಗ್ ಆಗ್ತಾವೆಲ್ಲ ನೋಡಿ ಟೆಲೋಮಿಯರ್ಸ್ ಒಟ್ಟ ಸೇರ್ ಅದು ಬೇರೆ ನೋಡ್ಕೊಂಡ್ ಬಿಡ್ತೀವಿ ಅಂದ್ರೆ So they came out with the research and they published a paper in Science Magazine and it's already approved in 2029, the first prototype will come. Okay, a late actor they have said aging is not a natural process. Aging is a disease of it. Aging is a disease. So I think a disease can be cured or curing. They have done a research now. So death of death by 2044. So this is the last thing. Listen. I know you're all excited to discuss about this. You have a lot of topics to discuss after my class. Okay. Now you listen and there. Clarity one, you are very powerful person. Don't underestimate. ಎಲ್ಲರಿಗೆ ಸ್ಟೇಟ್ಮೆಂಟ್ ಐತಿ, ಮೋಸ್ಟ್ಲಿ ಅವಕಾಶಗಳು ಸಿಕ್ಕಿಲ್ಲ. ನೀನು ಯಾರೋ ಒಬ್ರು ಏನೋ ಅಂತ ನಾವು ಪ್ಯಾಟ್ರಿಕ್ ಫಿಕ್ಸ್ ಆಗೈತಿ, ನೀ ದಡ್ಡ ಅದೀನಿ ಶಾನೆ ಅದೀನಿ ಸಮಾಜ ಡಿಸೈಡ್ ಮಾಡಿದ್ರಿ. ನೀನ್ ಮಾರ್ಕ್ಸ್ ಕಾರ್ಡ್ ನೋಡಿ, ಮಾರ್ಕ್ಸ್ ಕಾರ್ಡ್ ಓನ್ಲಿ ರಿಪ್ರೆಸೆಂಟ್ಸ್ ಯುವರ್ ಪ್ರಿಪರೇಷನ್, ನಾಟ್ ಯುವರ್ ಪೊಟೆನ್ಷಿಯಲ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಹೌದಾ? ನೀನು ಮಾರ್ಕ್ಸ್ ಕಾರ್ಡ್ ನಲ್ಲಿ ಏನ್ ಬಂದಿರ್ತಿತ್ತಲ್ಲ ಅದು ಇಟ್ ಇಸ್ ದ ರಿಪ್ರೆಸೆಂಟೇಷನ್ ಆಫ್ ಯುವರ್ ಪ್ರಿಪರೇಷನ್. ಎಷ್ಟು ಪ್ರಿಪರೇಷನ್ ಮಾಡಿದ್ರಿ, ಎಷ್ಟು ನೀರು ಕುಡಿತು, ಅದು ಎಷ್ಟು ಹಾಕಿದ್ರಿ, ಅದರ ಮೇಲೆ ಮಾರ್ಕ್ಸ್ ಕಾರ್ಡ್. But it cannot measure your potential. ನೋಡೋದು ಒಂದು ಸಾಮರ್ಥ್ಯ ಶಕ್ತಿ ಇರಲಿಲ್ಲ, ಅದನ್ನು ಮೆಜರ್ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಮಾರ್ಕ್ಸ್ ಕಡಿಮೆ ಇದ್ದಿದ್ರು ಇನ್ನೊಂದು ಕ್ಷೇತ್ರದಲ್ಲಿ ನಿನ್ನ ಪೊಟೆನ್ಷಿಯಲ್ ಇದೆ ಅಂತ ಯಾವಾಗಲೂ ಧೈರ್ಯದಿಂದ ಅದೇನ ಆಗ ಪ್ರಯತ್ನ ಮಾಡ್ಬೇಕು. ಎಷ್ಟು ಪ್ರಿಪೇರ್ ಆಗಲಿಕ್ಕೆ ಆಗುತ್ತೆ ಮಾಡಿ ಒಳಗಡೆ ಬಹಳ ಗಟ್ಟಿಯಾಗಿದ್ದು ಐ ಆಮ್ ದ ಬೆಸ್ಟ್ ಅಂಡ್ ಐ ಹ್ಯಾವ್ ದ ಬೆಸ್ಟ್. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಕ್ಲಾರಿಟಿ ಒಳಗಡೆ ಬಗ್ಗೆ ಬಹಳ ಇರ್ತದೆ. ಎರಡನೇದು ಅರೆ ನಿನ್ನ ಬಗ್ಗೆ ಅಷ್ಟೇ ಕ್ಲಾರಿಟಿ ಐತಿ, ಬಟ್ ಜಗತ್ತಿನಲ್ಲಿ ಏನಾದ್ರೆ ಕ್ಲಾರಿಟಿ ಇಲ್ಲ ಅಂದ್ರೆ ಸಮ್ಟೈಮ್ಸ್ ಅಲೈನ್ಮೆಂಟ್ ತಪ್ಪುತ್ತೆ. ಅದಕ್ಕೆ ನೀವೀಗ 2026 ಅಂತಿದ್ದೀರಾ, 2032, 33, 34ಕ್ಕೆ ನೀವು ಮಾರ್ಕೆಟಿಂಗ್ ಬರ್ತೀರಾ. ಅವಾಗ ಮಾರ್ಕೆಟ್ ಎಕಾನಮಿ ಹೆಂಗಿರುತ್ತೆ, ಏನೇನು ಚೇಂಜಸ್ ಆಗುತ್ತೆ, ಏನು ಬದಲಾವಣೆಗಳಾಗ್ತಾ ಇದಾವೆ, ನಾನು ಅದಕ್ಕೆ ರೆಡಿ ಆಗಬೇಕು. 86 ಮಿಲಿಯನ್ ಜಾಬ್ಸ್ ಹೋಗ್ತವೆ, 97 ಮಿಲಿಯನ್ ಜಾಬ್ಸ್ ಹೊಸ ಬರ್ತವೆ. ಆ 97 ಮಿಲಿಯನ್ ಹೊಸ ಜಾಬ್ಸ್ ಬರ್ತವೆ, ಅದಕ್ಕೆ ನಾವು ರೆಡಿ ಆಗಬೇಕು. ಅದಕ್ಕೆ ಈ ಕರಿಯರ್ ಬಹಳ ದೊಡ್ಡ ದೊಡ್ಡ ಕರಿಯರ್ ಬರ್ತವೆ, ಬೇರೆ ಕರಿಯರ್ ಬರ್ತವೆ. ಬಿಗ್ ಡಾಟಾ, ಓಕೆ, ಡಾಟಾ ಅನಾಲಿಟಿಕ್ಸ್, ಓಕೆ, ದೆನ್ ಯು ಹ್ಯಾವ್ ಬ್ಲಾಕ್ ಚೈನ್ ಮ್ಯಾನೇಜ್ಮೆಂಟ್, ಹಾಗಾಗಿ ಹೊಸ ಹೊಸ ಕರಿಯರ್ ಬರ್ತಾವೆ. ಅದು ಹೊಸ ಜಗತ್ತಿನ ಕರಿಯರ್. ನಮ್ಗೆ ವಿ ಹ್ಯಾವ್ ಒಂದೇ ಆಪ್ಷನ್ ಇಸ್ ಇಂಜಿನಿಯರಿಂಗ್, ಮೆಡಿಕಲ್, ಇಲ್ಲ ಅಂದ್ರೆ ಕಾಮರ್ಸ್ ಹೋಗಿ ಚಾರ್ಟರ್ಡ್ ಅಕೌಂಟೆಂಟ್, ಇಲ್ಲ ಬ್ಯಾಂಕ್ನಾಗ ಜಾಬ್ ತಗೋಬೇಕು, ಇಲ್ಲ ಗೌರ್ಮೆಂಟ್ ಜಾಬ್ಗೆ ವೇಟ್ ಮಾಡಬೇಕು. ಆದ್ರಿಂದ ಇವ್ರು ಕರಿಯರ್ ಇತ್ತು ನಾವು ಅಷ್ಟೇ, ಇಲ್ಲ ಹೊರ
ನಿಂಗೆ ಹಂಗಿಲ್ಲಪ್ಪ, ಯು ಹ್ಯಾವ್ ಟೂ ಮೆನಿ ಕರಿಯರ್ ಆಪ್ಷನ್ಸ್ ಬಿಕಾಸ್ ವರ್ಲ್ಡ್ ಇಸ್ ಚೇಂಜಿಂಗ್. ಸೊ ಅದಕ್ಕೆ ಬಿ ವೆರಿ ಓಪನ್ ಟು ಇಟ್. PUC ಫಸ್ಟ್ ಇಯರ್, PUC ಸೆಕೆಂಡ್ ಇಯರ್ ಬಹಳ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ದಿಸ್ ಇಸ್ ದ ಬೇಸ್ ಫಾರ್ ಆಲ್ ಯುವರ್ ಡಿಸಿಷನ್ಸ್. ದಿಸ್ ಇಸ್ ದ ಬೇಸ್ ಫಾರ್ ಆಲ್ ಯುವರ್ ಡಿಸಿಷನ್ಸ್. ಒಂದು, ಎರಡನೇದು ಬ್ರೈನ್ ಡೆವಲಪ್ಮೆಂಟ್ ಭಾರಿ ಆಗ್ತೈತೆ ಈಗ. ಅದಕ್ಕೆ ಫೋಕಸ್ ಬೇಡ, ಫೋಕಸ್ ಮಾಡಿ ನಿನ್ನ ಕ್ಷೇತ್ರದ ಕಡೆ ನೋಡಿ, ಎಂಜಾಯ್ಮೆಂಟ್ ಮಾಡು, ವಾಪಸ್ ಬಂದು ನಿನ್ನ ಸಲುವಾಗಿ. ಯಾವಾಗ ಮೈಂಡ್ ಇಮ್ಯಾಜಿನೇಷನ್ ಯಾವಾಗ ಚಾಲು ಆಗ್ತೈತಿ, ರೈಟ್, ಫೈಂಡ್ ಔಟ್ ವೆದರ್ ದಟ್ ಇಮ್ಯಾಜಿನೇಷನ್ ಇಸ್ ಗುಡ್ ಆರ್ ಬ್ಯಾಡ್. ಇಸ್ ಇಟ್ ಕ್ರಿಯೇಟಿಂಗ್ ಗುಡ್ ಪ್ಯಾಟರ್ನ್ ಇನ್ ದ ಬ್ರೈನ್ ಆರ್ ಎ ಬ್ಯಾಡ್ ಪ್ಯಾಟರ್ನ್ ಇನ್ ದ ಬ್ರೈನ್? ಫೈಂಡ್ ಔಟ್ ದಟ್, ಬಿ ಕಾನ್ಶಿಯಸ್. ಇಫ್ ಇಟ್ ಇಸ್ ಕ್ರಿಯೇಟಿಂಗ್ ಎ ಬ್ಯಾಡ್ ಪ್ಯಾಟರ್ನ್, ಕಮ್ ಔಟ್ ಆಫ್ ಇಟ್. ಮೊಬೈಲ್ ನೋಡ್ತಾ ಇರುವಾಗ ಇಫ್ ಯು ಆರ್ ಸೀಯಿಂಗ್ ಸಮಥಿಂಗ್ ಗುಡ್, ಅಕ್ಸೆಪ್ಟ್ ಇಟ್. ಇಫ್ ಯು ಆರ್ ಸೀಯಿಂಗ್ ಬ್ಯಾಡ್, ವೆದರ್ ಅಟ್ರಾಕ್ಟಿವ್, ಕೆಟ್ಟಿದೆ, ಅಟ್ರಾಕ್ಟಿವ್ ಇದೆ, ಬಟ್ ಅದನ್ನ ಹಳ್ಳಾಮಳ ರಿಪೀಟ್ ಮಾಡಿದ್ರೆ ಬ್ರೈನ್ ಸ್ಟೋರ್ ಆಗುತ್ತೆ. ಎಸ್ಪೆಷಲಿ ಮೈ ಡಿಯರ್ ಫ್ರೆಂಡ್ಸ್, ಇದನ್ನ ಹೇಳಬೇಕು ಬೇಡ ಗೊತ್ತಿಲ್ಲ, ನಿಮ್ಮ ಯೂಟ್ಯೂಬ್ಗೆ ಆಯ್ತು ಫ್ರೆಂಡ್ ಅಂತ ನೀವು ಓಕೆ ದಯಮಾಡಿ ಬಹಳ ಪೂರ್ಣಗ್ರಫಿ ನೋಡ್ತಾರೆ. ಗೊತ್ತಿಲ್ಲ, ಅಶ್ಲೀಲವಾದದ್ದು ನನ್ನ ದೇಹವನ್ನ ನೋಡ್ತಿರ್ಬೋದು, ಹಾಳು ನೋಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಮೊನ್ನೆ ಒಂದು ಹುಡುಗ ಬಂದಿದ್ದ, ಅವ್ನ ಮಾತು ಕೇಳಿ ಹೆಚ್ಚಾಗ ಹೋಗ್ಬೋದು. ಸುಮ್ಮನೆ ಸರ್, ಈಸ್ 9th ಸ್ಟ್ಯಾಂಡರ್ಡ್ ನೋಡಿ, 10th ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದಾನೆ. ಅವ್ನು ಬಂದು ಕೌನ್ಸಿಲಿಂಗ್ ಬಂದಿದ್ದಾನೆ. ಏನಾಗಿದೆ ಹುಡುಗ ಅಂತ ಕೇಳಿದ್ರೆ, ಏನಿಲ್ಲ ಅಂತ ನಮ್ಮ ಪಪ್ಪ ಮಮ್ಮಿಗೆ ಹೇಳ್ಬೇಡ್ರಿ, ನಾನು ಹೆಂಗಾರ ಮಾಡಿ ಹಾಸ್ಟೆಲಿಗೆ ಹಾಕ್ರಿ. ಅವ್ರ ಫ್ರೆಂಡ್, ಅವ್ರ ಅಪ್ಪ ನನ್ನ ಕ್ಲಾಸ್ಮೇಟ್ ಸೈಂಟಿಸ್ಟ್ ಬಿಜಾಪುರ. ಆಮೇಲೆ ಮೈಯಾಲೆ ನನ್ನ ಮಗನೇ ಹೊರಟ ಹಾಸ್ಟೆಲ್ ಹಾಕ್ತಿದ್ದೆ. ನಾನು ಈಗ 9th ತಾನೆ 10th ಹೋಗ್ತಾನೆ ಅಂತ ಹುಚ್ಚಿಡದೆ ಯಾವ್ದು PUC ಹಾಕದಂತೆ ಈಗ ಹೋಗೋದು ತಪ್ಪ ಆಗ್ತದೆ ಅಂತ ಅವನು ಕರೆಕ್ಟ್ ಕಾನ್ಸೆಪ್ಟ್. ಆ ಹುಡುಗ ಏನಂತ ನೀವು ಹಾಕಬೇಕು ನಂತ ಮುಂದೆ ಪ್ರಶ್ನೆ ಕೇಳ್ಕೊಂಡು, ಯಾಕೋ ಯಾಕೆ ನಿಮ್ಮ ಅಪ್ಪ ಕಾಡಕಂತ ಬಾಳ, ನಿಮ್ಮ ಅವ್ವ ಕಿಟಿ ಮಾಡ್ತಾನೆ, ಈಗ ಯಾಕೆ ಮಾಡಾಕಿ? ಇಲ್ಲ ನೀವು ಯಾರು ಫ್ರೆಂಡ್ ಸ್ಕೂಲ್ ಹೋಗಾರ, ನೀಗೂ ಅಲ್ಲಿ ಹೋಗ್ಬೇಕಂತ ಇದ್ದಾನೆ. ಕೆಲವೊಂದೇ ಬಂದಿಲ್ಲ, ನಿಮ್ಮ ಫ್ರೆಂಡ್ ಬಂದಾರಂತ ನೀವು ಫ್ರೆಂಡ್ ಬಂದಿರ್ತೀವಿ, ಹೌದಾ? ಒಬ್ಬ ಯಾವ ವಿಷಯ ಇಲ್ಲೇ ನಾವು ಅಂತ ಹೋಗ್ಕೊಂಡೆ ಅಂತ ನಾವು ಬರ್ತೀವಿ. ಹಂಗೆ ನಂಗೆ ಭಾಳ ಕೇಳಿದೆ, ಇಲ್ಲೇ ಅದೇನು ಪ್ರಾಬ್ಲಮ್ ಇಲ್ಲ, ಪ್ಲೀಸ್ ಡಿಪಾರ್ಟ್ಮೆಂಟ್ ಕೊಟ್ಟು ಹೆಂಗೆ ಸಾಲ್ವ್ ಕೊಡ್ತೀನಿ ಅಂತ. ಮುಂದೆ ಅವ್ರು ಬಾಡಿಗೆ ಕುತ್ಕೊಂಡು ಹೇಳಿದ್ರಿ, ನೀ ಕರೆಕ್ಟ್ ರೀಸನ್ ಹೇಳಿಲ್ಲ ಅಂದ್ರೆ ನಿಮ್ಮ ಮಕ್ಕಳು ಹೇಳಕ್ಕಾಗಲ್ಲ, ಎಲ್ಲಿ ಅಂತೆಲ್ಲ ಹೇಳಿದ್ರೆ ನಾವು ಹೇಳಕ್ಕಾಗಲ್ಲ ಅಂತ. ಏನು ಅವ್ರು ಏನಾಗಿರ್ತದೆ ಇಲ್ಲಿ ಅಂತೆಲ್ಲ ಒಂದು ಕನ್ವಿನ್ಸ್ ಮಾಡಿದಾಗ ಭಾಳ ಗಂಟೆ ಕೌನ್ಸಿಲಿಂಗ್ ಮಾಡಿದಾಗ ಇವ್ನು ಹೇಳ್ತಾನೆ, ಅಪ್ಪಾಜಿ ಕಲ್ರಿ ನಾನು ಅಂತ ಇಂಥ ವಿಡಿಯೋ ಭಾಳ ನೋಡ್ತಿದ್ವಿ, ರಾತ್ರಿ ಎಲ್ಲ ನೋಡ್ತಿದ್ವಿ. ಯಾಕಂದ್ರೆ ಮನೆ ಸಪರೇಟ್ ರೂಮ್ ಐತಿ, ರಾತ್ರಿ 2 ಗಂಟೆ ಮಟ್ಟ 3 ಗಂಟೆ ಮಟ್ಟ ನೋಡ್ತಿದ್ದೆ. ಅಂತ ಇಂಥ ವಿಡಿಯೋ ಎಲ್ಲ ಅಶ್ಲೀಲವಾಗಿದ್ದು, ನಗ್ನವಾಗಿದ್ದು, ಸೆಕ್ಸ್ ರಿಲೇಟೆಡ್ ವಿಡಿಯೋಸ್. ಹೇಗಿದೆ ಕಾಮನ್, ನಿಮ್ಗೆ ನೋಡ್ಬೇಕು ಅನ್ಸುತ್ತೆ, ನಥಿಂಗ್ ರಾಂಗ್, ಬೇಜಾರು ಮಾಡ್ಕೋಬೇಡ್ರಿ, ನೋಡ್ಬೇಕಂತ. ಬಟ್ ಅವ್ನು ನೋಡಿ 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 ನಾನು ನೋಡ್ತಿದ್ದೆ ಅಂತಿಲ್ಲ, ನಾನು ಅದಕ್ಕೆ ಅವನೇ ಅದೇ ತ್ರಾಸ ಇತ್ತು. ಅದನ್ನ ಹೆಂಗ್ ಬಿಡ್ಬೇಕಂತ ಹೇಳ್ಬಿಡ್ತೀನಿ, ನಿಮ್ಮ ಪ್ರಶ್ನೆ ತಿಳ್ಕೊಬೇಡ ಅಂತ. ಈಗ ಯಾಕಂದ್ರೆ ಆಗೋಗಿರುವ ಭಾಳ ಹೋಗಿ ನಾ ಬಳಗ ಹೋಗ್ತೀನಿ ಆಯ್ತು. ಬಟ್ ನಾನು ಕೇಳಿಲ್ಲ, ಅಲ್ಲಿ ರೆಸ್ಟ್ರಿಕ್ಷನ್ ಸ್ಕೂಲಿಗೆ ಹೋಗಿ ನೀವು ಮೊಬೈಲ್ ಹೋಗಿಲ್ಲ, ಮತ್ತು ಅದೆಲ್ಲ ಲಾಸ್ ಅದೇ ಬೇಕಾಗಿತ್ತು. ಏನು ಒಟ್ಟು ಹೊಂದ್ಕೋಬೇಕಾಗಿರ್ತಿ, ಇದು ಯಾಕೋ ಇಷ್ಟ ಆಗ್ತದೆ. ಇಲ್ಲಿ ಯಾಕಂದ್ರೆ ಹೇಳ್ಬಿಡ್ತೀನಿ ಕೇಳ್ರಿ, ಏನಾಯ್ತಂದ್ರೆ ಇಲ್ಲಿ ಯಾಕಂದ್ರೆ ಇಷ್ಟು ನೋಡಿದ್ವಿ ಓಕೆ. ಈಗ ನಮ್ಮ ಅವನ್ನ ಮತ್ತು ನಮ್ಮ ತಂಗಿನ ನೋಡಿದ್ರೆ ಅಂತಾವು ಫಿಕ್ಸ್ ಮಾಡ. Can you understand? I told you mind cannot differentiate between reality and imagination. ನೀ ಅದಕ್ಕೆ ಏನು ಫೀಲ್ ಮಾಡ್ತಿ ಅದ ಆಗ್ತೈತಿ. ನಾಳೆ ಹುಡುಗರೇ ಹುಡುಗಿಯರು ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನೀವು ಹಳ್ಳಾಮಳ ನೋಡುದು ಬೇಡ, ಹೇಳುದಿಲ್ಲ ನಿಮ್ಮ ಜೀವನ. ಐ ನಾಟ್ ಅನ್ ಅಡ್ವೈಸರ್ ಫಾರ್, ನೋಡ್ಲೇ ಇಲ್ಲ ಅಂದ್ರೆ ಬಹಳ ಚಲೋ, ಬಟ್ ಇಟ್ಸ್ ಯುವರ್ ಚಾಯ್ಸ್. ಬಟ್ ಏನು ಹಳ್ಳಾಮಳ ನೋಡ್ಕೊಂಡು ಹೋಗ್ತೀರಿ, if you continue to see mind ನೇ ಒಂದ್ಸಲ ಪ್ಯಾಟರ್ನ್ ಫಾರ್ಮ್ ಆಯ್ತಂದ್ರೆ ನಿಮ್ ಸ್ವಂತ ತಂಗಿ ನೋಡಿದ್ರು ನಿಮ್ ಸೆಕ್ಷುವಲ್ ಫೀಲಿಂಗ್ಸ್ ಮಾಡ್ತಾರೆ. ಪ್ಲೀಸ್ ಟೈಮ್ ಕೇಳ್ತೀನಿ, ದಯಮಾಡಿ if you want to drop it, drop it. Yeah, this is the first one. Second one is please don't play Korean games. ಹೌದಿಲ್ಲ, ಗೇಮ್ಸ್ ಯಾವಾಗಾರ ನಮಗೆ ಆಡಕ್ ಆಡಿದ್ರೆ ಆಯ್ತು. ಮೊನ್ನೆ 3 ಮಂದಿ ಹುಡುಗರು ಸತ್ತಪ್ಪ ಮಾಡ್ತಿತ್ತು, 1 2 3 12 13 14 ಇಯರ್ಸ್. ಏನ್ ಕೊಟ್ಟರು ಪೇಪರ್ನಾಗ, ಅವ್ರ ಅಪ್ಪ ಮೊಬೈಲ್ ನೋಡ್ಬೇಡ ಅಂದ, ಅದಕ್ಕೆ 3 ಮಂದಿ ಅಪಾರ್ಟ್ಮೆಂಟ್ ಇಂದ ಚಿಕಿತ್ಸತ್ರು. ಮುಂದೆ ನೆಕ್ಸ್ಟ್ ಡೇ ಏನ್ ಬಂತು ಪೇಪರ್ನಾಗ, ಏನ್ ಬಂತು, ಇಲ್ಲ ಅವ್ರ ಅಪ್ಪನ ಇಬ್ಬರು ಹಿಂಡ್ತಾ ಇದ್ದಾರೆ, ಅದಕ್ಕೆ 3 ಮಂದಿನೂ ಅವ್ರ ಮನೆಗೆ ಇಟ್ಕೊಂಡಿದ್ದ. ಅದು ಇದು ನೆಕ್ಸ್ಟ್ ಡೇ ಪೇಪರ್. ಇಟ್ಸ್ ಆಲ್ ಮೀಡಿಯಾ. ನಮ್ಮನೆ CR ಚಂದ್ರಶೇಖರ್ ಸರ್, ಒನ್ ಆಫ್ ದಿ ಬೆಸ್ಟ್ ಸೈಕಾಟ್ರಿಸ್ಟ್ ಇನ್ ವರ್ಲ್ಡ್, ಪದ್ಮಶ್ರೀ ಅವಾರ್ಡ್. ಅವ್ರಿಗೆ ಫುಲ್ ಡೇ ಇದೆ, ಪ್ರೊಜೆಕ್ಟ್ ಮಾಡ್ತಿದ್ದೆ ನಮ್ಮ ಮನಸ್ಸು ಅಂತೇಳಿ ಒಂದು ಪ್ರೊಜೆಕ್ಟ್ ಮಾಡ್ತೀವಿ. ಆಲ್ ಇಂಡಿಯಾ ಇಂಟ್ರೊಡ್ಯೂಸ್ ಇನ್ ಎವರಿ ಸ್ಕೂಲ್ ಅಂಡ್ ಕಾಲೇಜ್. ಸೊ ಅವ್ರ ಜೊತೆ ಮಾತಾಡ್ತಾ ಇರುವಾಗ ನಾನು ಕೇಳಿದೆ, ಈಗ ಸರ್ ಇದೆಲ್ಲ ಈಗ ಅನಾಲಿಸಿಸ್ ಬಟ್ ವೈ ಡಿಡ್ ದೋಸ್ ಚಿಲ್ಡ್ರನ್ ಡೈ ಆಕ್ಚುಲಿ ಅಂತಂದ್ರೆ, ಅವಾಗ CR ಚಂದ್ರಶೇಖರ್ ಸರ್ ಹೇಳ್ತಾರೆ, ಇಲ್ಲ ಮಹೇಶ್, ದೇ ವರ್ ಅಡಿಕ್ಟೆಡ್ ಟು ಕೊರಿಯನ್ ಗೇಮ್. ಕೊರಿಯನ್ ಗೇಮ್ ನಲ್ಲಿ 50ನೇ ಸ್ಟೆಪ್ ನಲ್ಲಿ 50th ಸ್ಟೆಪ್ ನಲ್ಲಿ ಸುಸೈಡ್ ಮಾಡ್ಕೊಳ್ಳೋದು.
ನೀವು ಸುಸೈಡ್ ಮಾಡ್ಕೊಂಡ್ರೆ ಗೆಲ್ತಿ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ನನಗೆ ಅವತ್ತಿನ ದಿವಸ ಶಾಕ್ ಅದು. ನಾವು ಒಳ್ಳೆ ಜೀವನ ಮಾಡ್ತೀವಿ ಅಂತ ಹೇಳಕ್ಕ ಒಂದೊಂದು ವರ್ಷ ಬಂದೇವಿ. ಅವ್ನಿಗೆ ನಾವು ಗೇಮ್ ರೆಡಿ ಮಾಡೋದಿಲ್ಲ. 50 ಸ್ಟೆಪ್ನೇ ಮನುಷ್ಯನ ಹೋಗಿ ಸಾಯಕ್ ರೆಡಿ ಮಾಡ್ತಾರಲ್ಲ, ನಮ್ಮಲ್ಲೇ ಏನು ಬರೋದೇ ಇಲ್ಲ ಅನಿಸ್ತದೆ. ದಯಮಾಡಿ ಈಗ ಕೋರಿಯಾ ಹಾಳಾಗಿದೆ. ಓಕೆ, ಡೋಂಟ್ ಟೇಕ್ ಸಚ್ ಗೇಮ್ಸ್. ಎಲ್ಲೆಲ್ಲಿ ಗೇಮ್ ಪಾಯಿಂಟ್ಸ್ ಬರ್ತಾವ, ಓಕೆ, ಆಮೇಲೆ ದುಡ್ಡು ಹಾಕಂತಾರೆ ಡಿಫಿಕಲ್ಟ್, ದೆನ್ ಕಾಂಪಿಟೇಷನ್ ಬೆಳೆಸ್ತಾರೆ. ಡೋಂಟ್ ಪ್ಲೇ, ಅಲ್ಲಿ ಸ್ಟಾಪ್ ಮಾಡಬೇಕು. ಬೇರೆ ಗೇಮ್ ಡೋಂಟ್ ಫಾಲ್ ಪ್ಲೇ ದ ಗೇಮ್ಸ್. ಯಾಕಂದ್ರೆ ಎಷ್ಟೋ ಜನ ರೊಕ್ಕ ಕಳ್ಕೊಳ್ಳೋದು. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಸೊ ಅದಕ್ಕೆ these are the two things. ಒಂದು ಪೋರ್ನೋಗ್ರಫಿ, ಇನ್ನೊಂದು ಗೇಮ್ಸ್. ದಯಮಾಡಿ ಆಡಬೇಡ ಅನ್ನೋದನ್ನ ಸಿಕ್ಕಾಗುತ್ತೆ. ಇವತ್ತಿನ take those two students, beautiful life. Okay, so all of you say, I am the best. I am the best. I have the best. I have achieved the best. I am sharing the best. Sharing the best. Rest of my life is best of my life. Best of my life. In happy moments, In happy moments. praise God. Praise God. In difficult, Difficult moments. seek God. Seek God. Quiet moments, In quiet moments. worship God. Worship God. In painful moments, In painful moments. trust God. Trust God. Every moment, In every moment. thank God. Thank God. This moment, I thank God because so many children got connected with me. Big round of applause, please. We truly remember all the highlights of this session throughout our life. And we give thank you, sir, once again on behalf of our management. We thank Ganesh Marshall, sir, for giving such a fantastic and outstanding session for our first few students. Moments,